ಕ್ರಿಸ್ತ ಯೇಸುವಿನ ನಾಮದಲ್ಲಿ ಕೂಡಿ ಬಂದಿರುವಂಥ ಎಲ್ಲ ದೇವಜನರಿಗೆ ಈ ಒಂದು ಮಧ್ಯಾಹ್ನದ ವಂದನೆಗಳನ್ನ ತಿಳಿಸ್ತಾ ಇವತ್ತಿನ ಒಂದು ಧ್ಯಾನಕ್ಕೆ ನಾವು ಹೋಗ್ತೀವಿ. ಈ ಅವಕಾಶನ ಕೊಟ್ಟಿದ್ದಕ್ಕೆ ತಂದೆಯಾದ ದೇವರಿಗೆ ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರ ಮೂಲಕ ಕೃತಜ್ಞತೆಗಳನ್ನು ಮಹಿಮೆಗಳನ್ನು ಸಲ್ಲಿಸ್ತೀವಿ. ವಿಶೇಷ ಈ ದಿನ ದೇವರು ಆಶೀರ್ವದಿಸಿದ್ದಾರೆ. ನಾಳೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ, ಆದರೆ ಇವತ್ತು ಈ ಕೊಟ್ಟಿರೋ ಆಶೀರ್ವಾದಕ್ಕೆ ದೇವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸೊ ಇವತ್ತಿನ ಪಾಠಕ್ಕೆ ನಾವು ಹೋಗುವಾಗ ನಮಗೆ ಯಥಾ ಪ್ರಕಾರ ಇಸ್ರಾಯೇಲಿಯರ ಅರಣ್ಯದ ಒಂದು ಪ್ರಯಾಣಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ಸೀರೀಸ್ ಆಗಿ ಅಧ್ಯಯನ ಮಾಡ್ತಾಯಿದ್ದೀವಿ. ಸೊ ನಾವು ಅಂದ್ಕೊಳ್ತೀವಿ ಒಂದು ರೆಗ್ಯುಲರಾಗಿ ಏನೋ ಒಂದು ಮಾಡ್ತಾಯಿದ್ದೀವಿ, ಇದು ಹಿಂಗೇ ನಡೆಯುತ್ತೆ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಅನ್ಎಕ್ಸ್ಪೆಕ್ಟೆಡ್ಲಿ ಮಧ್ಯೆ ಅದರದ್ದು ಒಂದು ಇಂಟರಪ್ಷನ್ಸ್ ಏನೇನೋ ಬರ್ತಾ ಇರ್ತದೆ. ಯಾವುದೇ ಒಂದು ಕೆಲಸ ಅದು ಯಾವುದೇ ಒಂದು ರೀತಿ ಏನ್ರಿ ತಳಮಳ ಇಲ್ಲದೆ, ಒಂದು ಗೊಂದಲ ಇಲ್ಲದೆ, ಒಂದು ವೇವರ್ ಇಲ್ಲದೆ ಹಂಗೇ ಹೋಗ್ತಾ ಇದೆ ಅಂತ ಹೇಳ್ಬಿಟ್ರೆ ಅದು ನಮಗೆ ರೊಟೀನ್ ಥರ ಆಗ್ಬಿಟ್ಟು ಏನೋ ಆಗುತ್ತೆ ಅಂತ ದೇವ್ರೇನಾದರೂ ಕೆಲವು ಅನುಭವಗಳಲ್ಲಿ ಈ ಥರ ಮಾಡ್ತಾರ ಅಂತ ಅನಿಸುತ್ತೆ ಸಮ್ಟೈಮ್ಸ್ ನನಗೆ. ಯಾಕಂತಂದರೆ ಆ ಥರ ಆಗೋದ್ರಿಂದ ಬೇರೆ ಬೇರೆ ಹೊಸ ಹೊಸ ಅನುಭವಗಳು ಮತ್ತು ಹೊಸ ಪಾಠಗಳನ್ನು ಏನು ಮಾಡ್ತೀವಿ, ನಾವು ಕಲಿತೀವಿ ಮಧ್ಯದಲ್ಲಿ ಬರೋಂಥ ಅಡೆತಡೆಗಳಿಂದ. ಸೊ ಅಂತಹ ಅಡೆತಡೆಗಳು ನಮ್ಮ ಜೀವನಗಳಲ್ಲಿ ಮಾತ್ರನೇ ಬರ್ತಾ ಇಲ್ಲ, ಅಂಥ ಅಡೆತಡೆಗಳನ್ನು ದೇವರು ನಮಗೆ ಮಾತ್ರನೇ ತರ್ತಾ ಇಲ್ಲ, ಅದು ಎಲ್ಲ ಮನುಷ್ಯರ ಜೀವನಗಳಲ್ಲೂ ಹಿಂಗೆ ನಡೆಯುತ್ತೆ ಅನ್ನೋದು ನಮ್ಮ ಮೆಚ್ಯೂರಿಟಿಗೆ, ನಮ್ಮ ಮಾನಸಿಕ ಪರಿಪಕ್ವತೆಗೆ ತಿಳುವಳಿಕೆ ಬರಬೇಕನ್ನೋ ಉದ್ದೇಶನೇ ನಮ್ಮ ಇಸ್ರಾಯೇಲಿಯರ ಪ್ರಯಾಣದ ಪಾಠಗಳು. ಅದೇ ಅನುಭವಕ್ಕೆ ಬರುತ್ತೆ ನಮಗೆ ಇದರಲ್ಲಿ. ಈಗ ನಮಗೆ ಅಪೊಸ್ತಲರುಗಳು ಸಮ್ಟೈಮ್ಸ್ ಮಾತಾಡುವಾಗ ಏನು ಹೇಳ್ತಾರೆ ಅಂತಂದರೆ, ನಿಮಗೇನೋ ಭಯಂಕರವಾದ ಸಂಗತಿ ಸಂಭವಿಸ್ಬಿಟ್ಟು ಅಂತ ನೀವೇನು ಮಾಡಬೇಡಿ, ನೀವೇನೋ ಭಯ ಪಡಬೇಡಿ, ವರಿ ಆಗಬೇಡಿ ತುಂಬ. ಸೊ ಈ ಮಾರ್ಗದಲ್ಲಿ ಬರೋಂಥ ಎಲ್ಲರಿಗಳಿಗೂ ಕೂಡ ಇದು ಸರ್ವೇ ಸಾಮಾನ್ಯ ಮತ್ತು ನೀವಿನ್ನೂ ಮರಣದ ಪರ್ಯಂತರ ಅದನ್ನೇನು ಮಾಡಲಿಲ್ಲ, ಎದುರಿಸಲಿಲ್ಲ ನಿಮ್ಮ ಹೋರಾಟದಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇನ್ನು ನಾವು ಆಶ್ಚರ್ಯ ಪಡೋವಂಥದ್ದು, ಇನ್ನು ನಾವು ಭಯಪಡೋವಂಥದ್ದು ಅಥವಾ ಎದುರು ನೋಡ್ತಕ್ಕಂಥವು ಇನ್ನೂ ಅನೇಕ ವಿಷಯಗಳು ಇದೆ ಮುಂದೆ. ಆದರೆ ಈಗ ಸದ್ಯಕ್ಕೆ ದೇವರು ಇನ್ನೂ ಆ ಮಟ್ಟದ ಒಂದು ಇದರಲ್ಲಿ ನಮ್ಮನ್ನು ಹಾಕದೆ ಕಾಪಾಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ವಿಷಯ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನೋಡುವಾಗ ಇಸ್ರಾಯೇಲಿಯರ ಪ್ರಯಾಣದಲ್ಲಿ ನಾವು ಸೀನಾಯಿ ಪರ್ವತದ ತನಕ ಬಂದಿದ್ದೀವಿ, ಒಡಂಬಡಿಕೆಯನ್ನು ಮಾಡ್ಕೊಳ್ಳೋಂಥ ಒಂದು ಸ್ಥಳ ತನಕ ಬಂದಿದ್ದೀವಿ. ಇದನ್ನು ಈ ಕಂಪ್ಲೀಟ್ ಜರ್ನಿಯನ್ನು ಇಲ್ಲಿವರೆಗೂ ನಾವೇನು ಪಾಠಗಳು ಒಂದು 13-14 ಪಾಠಗಳು ಹೋಯ್ತೋ, ಇಷ್ಟು ಪಾಠಗಳನ್ನು ಒಂದು ಗ್ಲಾನ್ಸ್ ಆಗಿ ಒಬ್ಬರು ಮಾತಾಡ್ತಾರೆ. ಅದನ್ನು ಇವತ್ತು ನಾನು ಸ್ಟಡಿ ಮಾಡೋಣ ಅಂತ ಅಂದ್ಕೊಂಡೆ. ಅದೇನು ಗ್ಲಾನ್ಸು ಅಂತಂದರೆ, ಈಗ ನಾವೇನಾದರೂ ಒಂದು ಕೆಲಸ ಮಾಡುವಾಗ ಇಲ್ಲನ ಅಥವಾ ಹೋಗುವಾಗ ಆ ಕೆಲಸನ ಪರಿಪೂರ್ಣವಾಗಿ ಮಾಡಲಿಕ್ಕೆ, ನಿಭಾಯಿಸಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ಚೆಕ್ ಲಿಸ್ಟ್ ತಯಾರು ಮಾಡ್ಕೊಂಬಿಟ್ಟು ಅಥವಾ ನಾವೇನನ್ನ ತೊಗೊಂಡೋಗ್ಬೇಕು ಐಟಮ್ಸ್ ಅಂತ ಇಟ್ಕೊಳ್ಳೋಣ. ಇಂತಿಂಥ ಐಟಮ್ಸ್ ನಾನು ತೊಗೊಂಡಿದ್ದೀನ ಇಲ್ವಾ, ಏನೇನು ಬೇಕಾಗುತ್ತೆ ಅನ್ನೋದನ್ನು ಮೊದಲೇನು ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಮಾಡಿರೋ ಥಿಂಗ್ಸ್ ಎಲ್ಲ ತೊಗೊಂಡಿದ್ದೀವ ಇಲ್ವಾ ಅಂತ ಚೆಕ್ ಲಿಸ್ಟ್ ಮಾಡ್ಕೊಳ್ತೀವಿ. ಅದು ಯಾರಂದರೆ ತುಂಬ ಪ್ರಾಪರಾಗಿ ಲೈಫನ್ನು ಒಳ್ಳೆ ರೀತಿಯಲ್ಲಿ ಲೀಡ್ ಮಾಡ್ತಾ ಇರೋಂಥವ್ರು. ಸಡನ್ನಾಗಿ ನ್ಯಾಚುರಲಾಗಿ ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರೋರಿಗೆ ಯಾರು ಪ್ಲ್ಯಾನ್ ಮಾಡಲ್ಲ. ಬಟ್ ಎಲ್ರಿಗೂ ಅದು ಬೆಸ್ಟ್ ಅನಿಸುತ್ತೆ ಪ್ಲ್ಯಾನ್ ಮಾಡುವಾಗ. ಏನಂದರೆ ತಡ್ಕಾಡೋದಿರಲ್ಲ, ಮಧ್ಯದಲ್ಲಾಗಂಥ ಇಂಟರಪ್ಷನ್ಸ್ಗೆ ನಾವು ತುಂಬ ಡಿಸ್ಟರ್ಬ್ ಆಗೋ ಅವಶ್ಯಕತೆ ಇರಲ್ಲ. ಸೊ ಆಗ ಚೆಕ್ ಲಿಸ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ಲ್ಯಾನ್ ಅಂತ ಬಂದ್ಬಿಡುವಾಗ. ಆ ಥರ ದೇವ್ರದ್ದು ಪ್ಲ್ಯಾನಲ್ಲಿ ನಾವು ನಮ್ಮ ಆತ್ಮೀಯ ಜೀವನವನ್ನು ಆರಂಭಿಸಿ ಇಲ್ಲಿವರೆಗೂ ನಾವು ಬರ್ತಾ ಇರುವಾಗ ಏನೇನು ಮಾಡ್ಬೋದಾಗಿತ್ತು ಅನ್ನೋ ಪ್ಲ್ಯಾನ್ ದೇವ್ರ ಹತ್ರ ಇದೆ. ಬಟ್ ಮಾಡಿದ್ದೀವ ಇಲ್ವಾ ಅನ್ನೋಂಥದ್ದು ಚೆಕ್ ಲಿಸ್ಟ್ ಮಾತ್ರ ನಾವು ಏನು ಮಾಡ್ಕೊಬೇಕಾಗುತ್ತೆ, ಟಿಕ್ ಮಾಡ್ಕೊಬೇಕಾಗ್ತದೆ. ನಾವೇ ಚೆಕ್ ಮಾಡ್ಕೊಬೇಕಾಗ್ತದೆ. ಏನೇನು ಪ್ಯಾಕೇಜಿಂಗ್ ತೊಗೊಂಡು ಹೋಗ್ಬೇಕಿತ್ತು ಅಥವಾ ಎಲ್ಲೆಲ್ಲೆಲ್ಲ ಟ್ರಾವೆಲ್ ಮಾಡಬೇಕಿತ್ತು, ಎಲ್ಲೆಲ್ಲಿ ಏನಾದರೂ ಮಿಸ್ ಮಾಡಿದ್ದೀವ ಅನ್ನೋಂಥ ಒಂದು ಚೆಕ್ ಲಿಸ್ಟನ್ನು ತಯಾರು ಮಾಡಿ ದೇವರು ಆಲ್ರೆಡಿ ಬೈಬಲಲ್ಲಿ ಇಟ್ಟಿದ್ದಾರೆ. ಅದನ್ನು ಒಂದೇ ಒಂದು ಬೋಧಕ ಒಂದೇ ಒಂದು ಸೆಷನಲ್ಲಿ ಮಾತಾಡ್ಬಿಡ್ತಾರೆ ಇದಿಷ್ಟು ನಮ್ಮ ಪಾಠಗಳನ್ನು. ಅದು ಯಾರಂತ ನೋಡುವಾಗ ಭಕ್ತನಾಗಿರೋ ಸ್ಟೀಫನ್ ಏನು ಮಾಡ್ತಾರೆ, ಈ ಇಷ್ಟು ಪ್ರಯಾಣವನ್ನು ಒಂದು ಸೆಷನಲ್ಲಿ ಮಾತಾಡ್ತಾರೆ. ಅದನ್ನು ನಾವೇನು ಮಾಡ್ತೀವಿ, ಜಸ್ಟ್ ಒಂದು ಗ್ಲಾನ್ಸ್ ಮಾಡೋಣ ಇವತ್ತು. ಅದಕ್ಕೆ ಆಧಾರವಾಗಿ ಅಪೊಸ್ತಲರ ಕೃತ್ಯಗಳನ್ನು ನಾವು ತಗೊಳ್ಳೋಣ. 6ನೇ ಅಧ್ಯಾಯದಲ್ಲಿ 1ನೇ ವಚನ ಮತ್ತು 7ನೇ ವಚನ ಇದೆರಡನ್ನ ಮೊದಲು ಓದ್ಕೊಳ್ಳೋಣ. ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು, ಇಬ್ರಿಯ ಭಾಷೆಯವರು ಮೇಲೆ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಮರಿಸುವುದರಲ್ಲಿ ಬಿಲ್ಲವೆಂದು ಗುಣಗುಟ್ಟಿದರು. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು. ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿಯೂ ಬಹುಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು. ನೋಡಿ, ಈ 2 ವಚನಗಳು ಒಂದು ಕಾಂಟೆಕ್ಸ್ಟ್ ಇದು. ಇಲ್ಲಿ ಬರೋಂಥ ಒಂದು ಈ ಸ್ಟೀಫನ್ ಅವರು ಯಾಕೆ ಇದನ್ನು ಪ್ರೆಸೆಂಟ್ ಮಾಡಬೇಕಾಗ್ತದೆ ಅನ್ನೋದಕ್ಕೆ ರೀಸನನ್ನು ಕೊಡ್ತಾರೆ. ಈ ಕಾಂಟೆಕ್ಸ್ಟ್ 1 to 7 ಒಂದು ರೀಸನ್ ಇದು. ಏನಪ್ಪ ಅಂತ ನೋಡೋದಾದರೆ,
ವಾಕ್ಯಗಳನ್ನು ಅಪೊಸ್ತಲರುಗಳು ತುಂಬ ಬಲವಾಗಿ ನಮ್ಮ ಪೇತರು ಯಾವ ಥರ ಮಾತಾಡ್ತಾರೋ ಪೆಂಟೆಕಾಸ್ಟ್ ದಿನ ಆ ರೀತಿ ಒಂದು ಬಲವಾದ ಪ್ರೆಸೆಂಟೇಷನ್, ಅಂದರೆ ಆ ಪ್ರೆಸೆಂಟೇಷನ್ ಹೇಗಿರ್ತಿತ್ತು ಅಂತಂದರೆ ರೊಟೀನ್ ಆಗಿ ಏನೋ ಈಗ ನಾವು ಕೂಟಗಳಲ್ಲದೆ ಒಂದು ಪ್ರೆಸೆಂಟೇಷನಲ್ಲಿ ಎಷ್ಟು ಸಾವಿರ ಜನ ಕೇಳ್ತಾ ಇದ್ರು, ಅದರಲ್ಲಿ ಒಂದು ಸಾರಿ ಬ್ಯಾಪ್ಟಿಸಮ್ ತಗೊಳ್ಳೋರೆ ಎಷ್ಟಿದ್ರು ಅಂದರೆ 3,000 ಜನ ಫಸ್ಟು ಇದರಲ್ಲೇ. ಅದು ಯಾರು ಇವರು ಬ್ಯಾಪ್ಟಿಸಮ್ ತಗೊಳ್ತಾ ಇರೋರು ಅಂತಂದರೆ ಪ್ರಪಂಚದಲ್ಲೇ ಅತ್ಯಂತ ಹಠವಾದಿಗಳು ಅಂತ ಹೆಸರು ತಗೊಂಡಿರೋರು. ಯಾರದಂದರೆ ನಮ್ಮ ಗ್ರೀಕ್ನವ್ರು ಮತ್ತು ಇಸ್ರೇಲ್ ಜನಗಳು ಕೂಡ. ಸೊ ಇಂಥ ಹಠವಾದಿಗಳು, ಮೊಂಡು ಜನಗಳು, ದೇವ್ರು ಹೇಳ್ತಾರೆ, ನಮ್ಮ ಮೋಶೆ ಮೂಲಕ ಇಸ್ರೇಲ್ನ ಹೇಳ್ತಾರೆ, ನನಗೆ ನೀವು ಪರಿಚಯವಾದ ದಿನದಿಂದ ನೀವು ಮೊಂಡ್ರು, ನೀವು ಕಠಿಣ ಹೃದಯಗೊಳ್ಳುವರು, ಸ್ಟಿಫ್ ನೆಕ್ಕೆಡ್ ಪೀಪಲ್, ನೀವು ಆಜ್ಞೆಗೆ ಬಗ್ಗದ ಸ್ವಭಾವದವರು ನೀವು ಅಂತ ಹೇಳ್ತಾರೆ. ಅಂಥ ಜನಗಳು 3,000 ಜನ ಅಟ್ ಎ ಟೈಮ್ ಬ್ಯಾಪ್ಟಿಸಮ್ ಮಾಡ್ಕೊಳ್ಳೋಂಥ ಮಟ್ಟದಲ್ಲಿ ಇವ್ರೇನು ಮಾಡ್ತಾಯಿದ್ರು, ಪ್ರೆಸೆಂಟೇಷನ್ಸ್ನ ಮಾಡ್ತಾಯಿದ್ರು ಅಪೋಸ್ತಲ್ಸು ಮತ್ತು ಅವ್ರ ಜೊತೆಲಿ ಇದ್ದಂಥವ್ರು. ಅವ್ರು ಮಾಡ್ಕೊಂಡು ಬರ್ತಾ ಇರುವಾಗ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಬೈದಲ್ಲಿದ್ದಾರೆ, 2ನೇ ಅಧ್ಯಾಯದಲ್ಲಿ ಇದು ಇನ್ಸಿಡೆಂಟ್ ನಡೀತು, 3ನೇ ಅಧ್ಯಾಯದಲ್ಲಿ ಒಂದು ಮಿರಾಕಲ್ ನಡೀತು, 4, 5 ಅಂತೂ ಅಲ್ಲಲ್ಲಿ ಮಿರಾಕಲ್ಸ್ ನಡೆಯೋಕ್ಕೆ ಶುರುವಾಯಿತು. ಜನಗಳು ಸಿಕ್ಕಾಪಟ್ಟೆ ಬರೋಕ್ಕೆ ಶುರುವಾಗ್ಬಿಟ್ರು. 5ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಅಂತೂ ಸಭೆಗೆ, ಭಕ್ತಿಗೆ ಭಾಳ ಹೆಲ್ಪ್ ಆಯಿತು. ಏನಂದರೆ ಅನನೀಯ ಮತ್ತು ಸಫೈರಲ್ದು ವಿಷಯ ಬರ್ತದೆ. ಇದೆಲ್ಲ ಆಗಿ ಒಂದು ದೊಡ್ಡ ಕಲ್ಲಲನ್ನೇ ಸೃಷ್ಟಿ ಆಗ್ತಾ ಇದೆ. ಅವಾಗ ತುಂಬ ಜನ ನಂಬಿಕೆ ಇಟ್ಟು ಸಡನ್ನಾಗಿ ಬಂದುಬಿಡ್ತಾ ಇದ್ದಾರೆ. ನಂಬರ್ ಎಷ್ಟು ರ್ಯಾಪಿಡಾಗಿ ಇನ್ಕ್ರೀಸ್ ಆಗಿಬಿಡ್ತಾ ಇದೆ ಅಂತಂದರೆ ದಿನಕ್ಕೆ 1,000 ಜನಗಳು ಬ್ಯಾಪ್ಟಿಸಮ್ ಮಾಡ್ಕೊಂಡು ಬಂದುಬಿಡ್ತಾ ಇದ್ದಾರೆ. ಸೊ ಅವ್ರನ್ನ ಹ್ಯಾಂಡಲ್ ಮಾಡೋದು ಏನಾಗ್ತಾ ಇದೆ ಅಂದರೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಬಂದವರು ಸುಮ್ಮನೆ ಬರ್ದಂಗೆ ವಾಕ್ಯ ಕೇಳಿ ಅವ್ರಿಗಾದಂಥ ಒಂದು ಇದು ಶಾಕ್ಗೆ, ಅಯ್ಯೋ ಈ ತಾತ್ಕಾಲಿಕ ಜೀವನ ಇಷ್ಟನ ಇದು ಅಂತೇಳಿ ಏನು ಮಾಡಿಬಿಟ್ರು ಅಂದರೆ ತಮ್ಮ ಚರಾಸ್ಥಿರ ಸ್ವತ್ತುಗಳನ್ನೆಲ್ಲ ಮಾರ್ಬಿಟ್ಟು ಆ ಅಮೌಂಟ್ನೆಲ್ಲ ತೊಗೊಂಬಂದು ಅಪೊಸ್ತಲರ ಪಾದದ ಹತ್ರ ಕೊಟ್ಬಿಟ್ಟು, ಅಪ್ಪ ನಾವು ವಾಕ್ಯನ ಕೇಳಿಕೊಂಡು ನಮ್ಮ ಆತ್ಮೀಯ ಜೀವನ ಓಡೋಕ್ಕೆ ನಮಗೆ ಸಹಾಯ ಮಾಡಿರಿ ಅಷ್ಟೇ ಅಂತ ಈ ಮಟ್ಟದ ಒಂದು ಚೇಂಜ್ ಅವರೊಳಗಡೆ ಬಂತು. ಸೊ ಇಂಥ ಒಂದು ಚೇಂಜ್ ಅವ್ರಿಗೆ ಬಂದ್ಬಿಟ್ಟಿದ್ರಿಂದ ಈಗ ಅವ್ರದ್ದು ಏನೊಂದು ಫಿನಾನ್ಷಿಯಲ್ ಆಸೆಟ್ ಅಂತ ಏನಿತ್ತು ಎಲ್ಲವೂ ಇವ್ರ ಕೈಯಲ್ಲಿ ಬಂದಿದೆ ಒಂದು ಕಡೆ. ಇವಾಗ ಇವ್ರಿಗೆ ಅವ್ರದ್ದು ಫೈನಾನ್ಸ್ನ ಯೂಸ್ ಮಾಡಿಕೊಂಡು ಎಲ್ಲ ಇದನ್ನು ಅವ್ರಿಗೆ ನೋಡ್ಕೊಳ್ಬೇಕು. ಆಹಾರ ಇರ್ಬೋದು, ಬಟ್ಟೆ ಬರೆಗಳಿರ್ಬೋದು, ಬೇರೆ ಖರ್ಚು ವೆಚ್ಚಗಳಿರ್ಬೋದು, ಎಲ್ಲವನ್ನೂ ನೋಡ್ಕೊಳ್ಬೇಕು ಇವರು ಒಂದು ಕಡೆ. ಇನ್ನೊಂದು ಕಡೆ ಇವರು ಬಂದಿರೋ ಉದ್ದೇಶ ಬಂದ್ಬಿಟ್ಟು ವಾಕ್ಯ ಕಲಿಯುವಂಥದ್ದು, ದೇವ್ರ ಯೋಜನೆ ತಿಳ್ಕೊಂಡು ಭಕ್ತಿ ಜೀವನದಲ್ಲಿ ಬೆಳವಣಿಗೆ ಆಗೋಂಥದ್ದು. ಸೊ ಅದ್ರ ಕಡೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು. ಆಗ ಏನಾಗುತ್ತೆ, ಅಪೊಸ್ತಲರುಗಳು ಅಲ್ಲಿ 1ನೇ ವಚನದಲ್ಲಿ ನೋಡುವಾಗ ಸ್ವಲ್ಪ ಸಮಸ್ಯೆ ಉಂಟಾಗ್ಬಿಡ್ತದೆ. ಇಷ್ಟು ಜನ ಬಂದಾಗ ಎಲ್ಲ ಕಡೆ ಇದು ನ್ಯಾಚುರಲ್. ಯಾವುದೇ ಒಂದು ಸಂಸ್ಥೆ ತಗೊಳ್ಳಿ, ಒಂದು ಕಾಲೇಜು, ಸ್ಕೂಲು, ಒಂದು ಏನ್ರಿ ಇನ್ಸ್ಟಿಟ್ಯೂಷನ್, ಆರ್ಗನೈಸೇಷನ್ ಏನೇ ಆದರೂ ಜನ ಜಾಸ್ತಿ ಆದಾಗ ಅಲ್ಲೇನಾಗ್ಬಿಡುತ್ತೆ ಅಂದರೆ ಪ್ರಾಬ್ಲಮ್ಮು ಬಂದೇ ಇರ್ತದೆ, ಇಶ್ಯೂಸ್ ಇದ್ದೇ ಇರ್ತದೆ. ಎಷ್ಟು ಜನ ಕಮ್ಮಿ ಇರ್ತಾರೋ ಇಶ್ಯೂಸ್ ಅಲ್ಲ ಅಷ್ಟು ಕಮ್ಮಿ ಇರ್ತದೆ. ಜನ ಜಾಸ್ತಿ ಆಗುವಾಗ ಸಮಸ್ಯೆಗಳಲ್ಲಿ ಬಂದೇ ಇರ್ತದೆ. ಇಲ್ಲೂ ಹಂಗೆ ಬಂತು ನ್ಯಾಚುರಲ್ ಆಗಿ. ಏನಂದರೆ ಗ್ರೀಕ್ನಿಂದ ಕನ್ವರ್ಟ್ ಆಗಿರೋಂಥವ್ರು, ಹೀಬ್ರೂಸಿಂದ ಕನ್ವರ್ಟ್ ಆಗಿರೋಂಥವ್ರು, ಇವರಿಬ್ಬರಲ್ಲೂ ಒಂದು ತಾರತಮ್ಯ. ಈ ಹೀಬ್ರೂಸ್ಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾಯಿದ್ರು, ಗ್ರೀಕ್ ಕನ್ವರ್ಟ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಅವ್ರಿಗೆ ಕೋಪ ಬಂದ್ಬಿಡ್ತು. ಕೋಪ ಬಂದು ಯಾಕೆ ಈ ಥರ ಮಾಡ್ತಾಯಿದ್ದೀರಾ ನೀವು ಅಂತ. ಆವಾಗ ಆ ಜನಗಳಿಗಿದ್ದಂಥ ಆ ಕೋಪದ ಸನ್ನಿವೇಶದಲ್ಲಿ ಅಪೊಸ್ತಲರು ಸರಿ ಏನಪ್ಪ ಎಲ್ಲ ವಿಚಾರಣೆ ಮಾಡ್ತಾರೆ. ಅವರು ಸರಿ ಅದು ಈ ಥರ ಊಟ ಸರಿಯಾಗಿ ಸರ್ಪ್ರೈಸ್ ಮಾಡ್ತಿಲ್ಲ ಅಂತ. ಸರಿ ಆಯಿತು, ಒಂದು ಕೆಲಸ ಮಾಡಿ, ಇದನ್ನು ನಾವು ಮಾಡೋಕ್ಕಾಗಲ್ಲ ಅಂತಾರೆ. ನೆಕ್ಸ್ಟ್ ವಚನ ನಾವು ಓದೋದಾದರೆ ಅಲ್ಲಿ 2ನೇ ವಚನದಲ್ಲಿ ಹೇಳ್ತಾರೆ, ನಾವು ದೇವ್ರ ವಾಕ್ಯ ಹೇಳೋಕ್ಕೊಡೋಕ್ಕಷ್ಟೇ ನಮ್ಮನ್ನ ಇಟ್ಟಿರೋದು. ಸೊ ನಾವು ಬಂದು ಟೇಬಲ್ ಸರ್ವಿಸ್ ಮಾಡೋಕ್ಕಾಗಲ್ಲ. ನಾವು ವಾಕ್ಯ ಹೇಳ್ಕೊಡೋರೆ ಬಂದುಬಿಟ್ಟು ಟೇಬಲ್ ಸರ್ವಿಸ್ ಮಾಡ್ಕೊಂಡು ಇದ್ಬಿಟ್ರೆ ವಾಕ್ಯ ಅನ್ನೋದೇನಾಗ್ತದೆ, ವಾಕ್ಯನೇ ಇರಲ್ಲ, ಟ್ರೂತೇ ಇರಲ್ಲ. ಸೊ ನೀವು ಬಂದಿದ್ದ ಪರ್ಪಸ್ಸೇ ಸರ್ವ್ ಆಗಲ್ಲ. ಮನೆ ಮಠ ಮಾರಿ ಎಲ್ಲವನ್ನ ಬಿಟ್ಟು ನೀವೇನಕ್ಕೆ ಬಂದ್ರೋ ಆ ಪರ್ಪಸ್ ಏನಾಗ್ಬಿಡ್ತದೆ, ಅದು ವೇಸ್ಟ್ ಆಗಿಬಿಡ್ತದೆ. ಕಾರಣ ನೀವು ತಿಂದು ಕುಡಿಯೋದಕ್ಕಲ್ಲ ಇಲ್ಲಿ ಬಂದಿರೋದು. ಇಲ್ಲಿ ಬಂದಿರೋದು ಏನಕ್ಕಲ್ಲ, ಅದೆಲ್ಲ ದೇವ್ರ ರಾಜ್ಯ. ಅಂದರೆ ದೇವ್ರ ರಾಜ್ಯನೇ ಬೇರೆ. ನೀವು ಅದಕ್ಕಂತ ಬಂದಿದ್ರೆ ನಾವು ಅದನ್ನು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು, ಲೀಡ್ ಮಾಡಬೇಕು. ಅದಕ್ಕೆ ನಾವು ಅಪಾಯಿಂಟ್ ಆಗಿರೋದು. ಓದಿದ್ದಾರೆ. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ. ನೋಡಿ, ಆದುದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ, ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನೋಡ್ರಿ ಏನ್ ಹೇಳ್ಬಿಡ್ತಾರೆ, ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗುವೆವು ಎಂದು ಹೇಳಿದರು. ನೋಡ್ರಿ, ಸೊ ಈ ವಾಕ್ಯೋಪದೇಶ, ಈ ಪ್ರಾರ್ಥನೆ, ಇದು 2 ಭಕ್ತಿ ಜೀವನಕ್ಕೆ ಅತ್ಯಂತ ಮುಖ್ಯವಾದ ಅಂಶಗಳು. ಇದನ್ನ ಮಾಡೋದಕ್ಕೆ ನಾವು ಇರ್ತೀವಿ. ಮಿಕ್ಕಿರೋ ಕೆಲಸಗಳು ಮಾಡೋಕ್ಕೆ ನಿಮ್ಮ ಸಹೋದರಲ್ಲಿ ಈ ಕೆಲಸದ ವಿಷಯದಲ್ಲಿ ಸ್ವಲ್ಪ ಒಳ್ಳೆ ಸಂಭಾವಿತರು ಅಂದರೆ ಪರವಾಗಿಲ್ಲಪ್ಪ, ಇವ್ರು ಊಟ ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ, ಅವರೆಲ್ಲರನ್ನು ಕೇರ್ ಮಾಡೋದು ಚೆನ್ನಾಗಿ ಮಾಡ್ತಾರೆ, ಇಂಥವ್ರು ಒಂದು 7 ಜನ ಏನು ಮಾಡ್ರಿ, ಸೆಲೆಕ್ಟ್ ಮಾಡ್ಕೊಳ್ರಿ
ಆ ಥರ ಎಲ್ಲರಿಗೂ ಅದು ಕರೆಕ್ಟ್ ಅನಿಸುತ್ತೆ, ಹೌದು ಮಾಡೋಣ ಸರಿ, ಅವ್ರನ್ನ ಕರೆದ್ಬಿಟ್ಟು ಮುಂದೆ ನಿಲ್ಲಿಸಿ ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟು ನೀವು ಇದನ್ನು ಮಾಡ್ರಿ ಅಂತ ಜವಾಬ್ದಾರಿನ ವಹಿಸ್ಬಿಡ್ತಾರೆ. ಆ 7 ಜನರಲ್ಲಿ ನಮ್ಮ ಸ್ಟೆಫನ್ ಕೂಡ ಒಬ್ರು. ಬಟ್ ಈ ಸ್ಟೆಫನ್ರ ಬಗ್ಗೆ ನಾವು ಟೆಸ್ಟಿಮನಿ 8ನೇ ವಚನದಿಂದ 15 ತನಕ ಇರ್ತದೆ. ಅದರಲ್ಲಿ 8ನೇ ವಚನ ಫಸ್ಟ್ ಓದೋಣ ನಾವು. ಸ್ಟೆಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಆದರೆ ಸಾಕಾಗ್ತದೆ. ಸೊ ಇಲ್ಲಿ ನಾವು ನೋಡುವಾಗ ಸ್ಟೆಫನ್ರು ಏನಾಗ್ಬಿಡ್ತದೆ ಅಂತಂದ್ರೆ ತುಂಬಾ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಇದೆ, ಬಹಳ ಪವಿತ್ರಾತ್ಮ ಭರಿತನು, ಮಾತಾಡೋದ್ರಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಇತ್ತ ಪ್ರೆಸೆಂಟೇಷನಲ್ಲಿ. ಹಂಗಾಗಿ ಈತನ ಕಡೆಯಿಂದ ತುಂಬ ರ್ಯಾಪಿಡ್ ಗ್ರೋತ್ ಹೋಗ್ತಾ ಇದೆ. ಸೊ ಈಗ ಜನಗಳಿಗೆಲ್ಲ ಏನು ಬರ್ತಾ ಇದೆ, ಸೇಮ್ ಈಗ ನಮ್ಮ ದೇಶದಲ್ಲಿರೋಂಥ ಒಂದು ಗೊಂದಲ ಏನು, ಭಯ, ಅಯ್ಯೋ ಎಲ್ಲರೂ ಏನಾಗ್ಬಿಡ್ತಾರೆ, ಕನ್ವರ್ಟ್ ಆಗಿಬಿಡ್ತಾರೆ, ಎಲ್ಲ ಹೋಗ್ಬಿಡ್ತಾರಲ್ಲಪ್ಪ ಇವರಿಂದ ಏನಪ್ಪ ಮಾಡೋದು ಇವಾಗ. ಯಾಕಂದರೆ ಈ ಮನುಷ್ಯ ಹೋಗಿದ್ದ ಕಡೆಯಲ್ಲಿ ಫೇಲ್ಯೂರೇ ಇಲ್ಲ, ಈ ಮನುಷ್ಯ ಹೋಗಿ ಪ್ರೆಸೆಂಟ್ ಮಾಡ್ದ ಅಂತಂದರೆ ಖಂಡಿತ ಹಾಗೆ ಆಗ್ತಾರೆ, ಬಂದೇ ಬರ್ತಾರೆ. ಹಂಗಾದರೆ ಈಗ ಜನಗಳೆಲ್ಲ ಕನ್ವರ್ಟ್ ಆಗಿಬಿಡ್ತಾರಲ್ಲ ಅನ್ನೋದು ಒಂದು ಫಿಯರು ನಾನ್ ಕ್ರಿಸ್ಟಿಯನ್ಸ್ಗೆ. ಕ್ರಿಸ್ಟಿಯನ್ಸ್ ಒಳಗೇನೋ ಒಂದು ಫಿಯರ್ ಕೂಡ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಏನು, ಈ ಗ್ರೀಕಿಂದ ಕನ್ವರ್ಟ್ ಆಗಿರೋರ್ಗೂ ಒಂದು ಇರುತ್ತೆ, ಏನು ಈ ಮನುಷ್ಯ ಬಂದ್ಬಿಟ್ಟು ಇಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇದ್ದಾನಲ್ಲ ಅಂತೇಳ್ಬಿಟ್ಟು ಎಲ್ಲ ಕಾಲಗಳಲ್ಲೂ ನಮ್ಮ ಸುತ್ತಮುತ್ತಲು ಇರೋ ಅಂಥವ್ರು ಎಲ್ಲ ಕಾಲಗಳಲ್ಲೂ ಎಲ್ಲ ಇನ್ಸ್ಟಿಟ್ಯೂಷನ್ ಇರ್ಬೋದು, ಕಂಪನಿ ಕಾರ್ಖಾನೆ ಏನೇ ಇರಲಿ ರೀ, ಅವ್ರ ಜೊತೆಯಲ್ಲಿರೋರಲ್ಲಿ ಯಾರೋ ಒಬ್ರು ಎಕ್ಸ್ಪರ್ಟ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ ಒಳ್ಳೆ ಗುಡ್ ರಿಪೋರ್ಟಲ್ಲಿ ಅಂದ್ಬಿಟ್ರೆ ಆ ಜೊತೆಲಿರೋರ್ಗೆ ಅದೇನು ಮಾಡೋಕ್ಕಾಗಲ್ಲ ಅಂದರೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅದು ನ್ಯಾಚುರಲ್. ಅದನ್ನೇನೋ ನಾವು ನೋಡ್ದಾ ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತ ಅವ್ರ ಮೇಲೆ ದ್ವೇಷ ಮಾಡೋಂಗಿಲ್ಲ. ಮನುಷ್ಯಂದು ನ್ಯಾಚುರಲ್ ಗುಣ ಏನಪ್ಪ ಅಂದರೆ ನಮ್ಮ ಜೊತೆಯಲ್ಲೇ ಸಮಾನವಾಗಿರೋಂಥವ್ರು ಯಾರೋ ಒಬ್ಬರು ನಮಗಿಂತ ಒಂದು ಸ್ವಲ್ಪ ಏನೋ ಒಂದು ವಿಷಯದಲ್ಲಿ ಮುಂದೆ ಹೋಗಿ ಶೈನ್ ಆಗಿಬಿಡ್ತಾರೆ ಅಂತಂದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಇದೂ ಇರುತ್ತೆ ಖಂಡಿತ ಒಳಗಡೆ. ಅದಾದಮೇಲೆ ಅಪೋಸ್ಟಲ್ಸ್ ಕೂಡ ಒಂದು ಆಶ್ಚರ್ಯ ಕೂಡ ಇರ್ತದೆ, ಏನು ಈ ಸಹೋದರ ಈಗ ಬಂದು ಇಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾನಲ್ಲಪ್ಪ ಅನ್ನೋಂಥ ಆಶ್ಚರ್ಯ ಇರುತ್ತೆ ಅಪೋಸ್ಟಲ್ಗಳಿಗೆ. ಈ ಇಷ್ಟರ ಮಧ್ಯದಲ್ಲಿ ಸ್ಟೆಫನ್ರನ್ನ ನೋಡುವಾಗ ಇಲ್ಲ ಇವನ್ನೇನ ಮಾಡಿ ನಿಲ್ಲಿಸಲೇಬೇಕು. ಬಟ್ ಹೆಂಗೆ ನಿಲ್ಲಿಸೋದು, ಇವನ ಮೇಲೆ ಏನು ತಪ್ಪು ಸಿಗ್ತಾ ಇಲ್ಲ. ಸೊ ಏನು ತಪ್ಪು ಹಾಕೋಣ ಇವನ ಮೇಲೆ ಎಂದು 2 ತಪ್ಪುಗಳನ್ನು ಹುಡುಕ್ಬಿಡ್ತಾರೆ. 11ನೇ ವಚನ ಫಸ್ಟ್ ಓದೋಣ. ಆಗ ಅವರು ಕೆಲವು ಮನುಷ್ಯರಿಗೆ ಇವನು ಮೋಶೆಗೆ ವಿರೋಧವಾಗಿಯೂ ದೇವರಿಗೆ ವಿರೋಧವಾಗಿಯೂ ದೂಷಣೆಯ ಮಾತುಗಳನ್ನಾಡುವುದನ್ನು ಕೇಳಿದೆವೆಂದು ಹೇಳಿರಿ ಎಂಬುದಾಗಿ ಬೋಧಿಸಿ ಜನರನ್ನು ಹಿರಿಯರನ್ನು ಶಾಸ್ತ್ರಿಗಳನ್ನು ರೇಗಿಸಿದರು. ನೋಡ್ರಿ ಏನ್ ಮಾಡ್ಬಿಟ್ರಂತೆ, ಇವನು 2 ವಿಷಯ ತಪ್ಪು ಮಾಡ್ತಾ ಇದ್ದಾನೆ. ಏನೇನದು ಅಷ್ಟೇ. ಯಾಕೆ ಹಿಂಗೆ ಟಾಪಿಕ್ ತೊಗೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ರೆ ಇದು ನಿಂತ್ಕೊಂಡ್ಬಿಡ್ತದೆ. ಇದು ಹಿಂಗಂದ್ರೆ ಯಾವುದೇ ಮನುಷ್ಯನಿಗೆ ಏನಾಗಲ್ಲ, ಅವನಿಗೆ ಯೋಚನೆ ಮಾಡ್ದಂಗೆ ಹೊಡೆದ್ಬಿಡ್ತಾನೆ ಬಂದು. ಈಗ ಫಾರ್ ಎಕ್ಸಾಂಪಲ್ ಮುಸ್ಲಿಂ ಕಂಟ್ರಿಗಳಲ್ಲಿ ಅಂತ ಇಟ್ಕೊಂಡ್ಬಿಡ, ಯಾವುದೇ ಮುಸ್ಲಿಂ ಕಂಟ್ರಿಗಳು ತಗೊಳ್ಳಿ, ಒಬ್ಬನ ಸಾಯಿಸಬೇಕು ಅಂತಂದ್ರೆ ತುಂಬ ಸುಲಭವಾದ ಉಪಾಯ ಏನಪ್ಪ ಅಂದರೆ ಮೊಹಮ್ಮದ್ ಅವರನ್ನು ಇವನೇನೋ ಅಂದ್ಬಿಟ್ಟ ಅಂದರೆ ಮುಗೀತು ಅಷ್ಟೇ. ಪೈಗಂಬರ್ ಅವ್ರನ್ನೇನೋ ಅಂದ ಅಂತ ಅಂದ್ಬಿಟ್ರೆ ಇನ್ನೇನು ಮಾಡ್ತಾರೆ, ಅವನ್ನ ಇನ್ನು ಗೌರ್ಮೆಂಟೇ ಅಡ್ಡ ಬಂದರೂ ಅವನ್ನ ಬದುಕಕ್ಕೆ ಬಿಡಲ್ಲ. ಪಬ್ಲಿಕ್ ಎಲ್ಲೋ ಒಂದು ಕಡೆ ಅವನ್ನೇನು ಮಾಡ್ತಾರೆ, ಓಡಿಸಾಯಿಸ್ಬಿಡ್ತಾರೆ. ಅಥವಾ ನಮ್ಮ ದೇಶ ಇಂಡಿಯಾ ಅಂತ ತೊಗೊಂಡ್ಬಿಡೋಣ, ಇಂಡಿಯಾದಲ್ಲಿ ಅಂತ ಅಂದ್ಬಿಟ್ರೆ ಹಿಂದುತ್ವನೇನೋ ಅಂದ್ಬಿಟ್ಟ, ಅಥವಾ ಮೋದಿಯವ್ರನ್ನೇನೋ ಅಂದ್ಬಿಟ್ಟ, ಅಥವಾ RSSನೇನೋ ಅಂದ್ಬಿಟ್ಟ ಅಂತ ಅಂದ್ಬಿಟ್ರೆ ಆಮೇಲೆ ಗೌರ್ಮೆಂಟ್ ಕೂಡ ಅವನ್ನೇನು ಮಾಡೋಕ್ಕಾಗಲ್ಲ, ಕಾಪಾಡೋಕ್ಕಾಗಲ್ಲ, ಸರ್ಕಾರ ಕೂಡ ಕಾಪಾಡೋಕ್ಕಾಗಲ್ಲ, ಅವನೇನೋ ಒಂದು ಗತಿ ಮಾಡೇ ಮಾಡ್ತಾರೆ. ಸೊ ಈ ಥರ ಒಂದು ಧಾರ್ಮಿಕವಾಗಿ ತುಂಬ ಫ್ರಂಟ್ ಲೈನಲ್ಲಿರೋಂಥ ತುಂಬ ಪಾಪ್ಯುಲರ್ ಆಗಿರೋಂಥ ಏನೋ ಒಂದು ಇಶ್ಯೂ, ಅದು ಮನುಷ್ಯನೋ ಅಥವಾ ಧರ್ಮನೋ ಅಥವಾ ಒಂದು ದೇವಸ್ಥಾನನೋ ಏನೋ ಒಂದು, ಅದನ್ನ ಇಟ್ಕೊಂಡ್ಬಿಟ್ಟು ಸಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅವಾಗ ಈ 2 ಸಿಕ್ಬಿಡುತ್ತೆ ಇವರಿಗೆ, ಒಂದು ಮೋಸಸ್ ವಿರುದ್ಧವಾಗಿ ಮಾತಾಡೋಂಗಿಲ್ಲ, ಇನ್ನೊಂದು ದೇವ್ರ ವಿರುದ್ಧವಾಗಿ ಮಾತಾಡೋಂಗಿಲ್ಲ. ಇಸ್ರೇಲ್ ಜನಗಳ ಮಧ್ಯೆ ಪ್ರಾಬ್ಲಮ್. ಇನ್ನೂ ಒಂದು ಕಂಪ್ಲೇಂಟ್ ಮಾಡ್ತಾರೆ 13. ತೆಗೆದುಕೊಂಡು ಹೋಗಿ ಸುಳ್ಳು ಸಾಕ್ಷಿಗಳನ್ನು ಕರೆತಂದು ನಿಲ್ಲಿಸಿದರು. ಆ ಸಾಕ್ಷಿಗಳು ಈ ಮನುಷ್ಯನು ಈ ಪರಿಶುದ್ಧವಾದ ಸ್ಥಳಕ್ಕೆ ವಿರೋಧವಾಗಿಯೂ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿಯೂ ಮಾತಾಡುವುದನ್ನು ಬಿಡುವುದೇ ಇಲ್ಲ. ನೋಡಿ 2 ವಿಷಯ ತಂದ್ಬಿಟ್ರು. ಒಂದು ಈ ಪರಿಶುದ್ಧ ಆಲಯ, ಇನ್ನೊಂದು ಧರ್ಮಶಾಸ್ತ್ರ. ಇದೇ 2 ತಗೊಂಡ್ಬಿಟ್ರೆ ಟಾಪಿಕ್ ಅಂದ್ರೆ ಇನ್ನೂ ಡೇಂಜರ್. ಧರ್ಮಶಾಸ್ತ್ರನ ಮೀರ್ಬಿಡ್ತಾನೆ ಇವನು ಅಂತ ಅಂದ್ಬಿಟ್ರೆ ಅಲ್ಲಿಗೆ ಮುಗೀತೆ, ನಾವು ಹೊಡಿಲೇಬೇಕಂತ ಕಾನೂನು ಕೂಡ ಹೇಳ್ಬಿಡುತ್ತೆ. ಆಮೇಲೆ ದೇವಸ್ಥಾನದ ಬಗ್ಗೆ ಏನು ಮಾತಾಡ್ಬಿಟ್ಟ ಅಂತ ಅಂದ್ಬಿಟ್ರೆ ದೇವಸ್ಥಾನದ ಬಗ್ಗೆ ಗೊತ್ತಿರೋರು ಅಭಿಮಾನ ಇರೋರು ಎಲ್ರಿಗೂ ಕೋಪ ಬಂದ್ಬಿಡ್ತದೆ, ಇವನ್ನ ಸಾಯಿಸಲೇಬೇಕು ಇವಾಗ. ಆಮೇಲೆ ಫೈನಲ್ ಇನ್ನೊಂದು ಕಂಪ್ಲೇಂಟ್ ಆಡ್ ಮಾಡ್ಕೊಂತಾರೆ 5th ಆಗಿ 14th ಅಲ್ಲಿ. ಆ ನಜರೇತಿನ ಯೇಸು ಈ ದೇವಾಲಯವನ್ನು ಕೆಡವಿ ಮೋಶೆ ನಮಗೆ ನೇಮಿಸಿರುವ ಆಚಾರಗಳನ್ನು ಬೇರೆ ಮಾಡುವನೆಂಬ ಎಂಬುದಾಗಿ ಇವನಿಗೆ ಹೇಳುವುದನ್ನು ನಾವು ಕೇಳಿದ್ದೇವೆ. ನೋಡ್ರಿ ಇನ್ನೊಂದು ಫೈನಲ್ 5th ಕಂಪ್ಲೇಂಟ್ ಏನಂದ್ರೆ, ಒಬ್ಬ ಯೇಸು ಅನ್ನೋರ ಬಗ್ಗೆ ಈತ ಪ್ರೀಚ್ ಮಾಡ್ತಾವ್ರೆ. ಆ ಯೇಸು ಏನ್ ಮಾಡ್ತಾರೆ ಅಂತಂದ್ರೆ ಈ ಟೆಂಪಲ್ ಡಿಸ್ಟ್ರಾಯ್ ಮಾಡಿ ನಮ್ಮ ಕಸ್ಟಮ್ಸ್ ಎಲ್ಲ ಏನ್ ಮಾಡ್ತಾನೆ, ನಮ್ಮ ಸಂಪ್ರದಾಯನ ಹಾಳು ಮಾಡ್ಬಿಡ್ತಾನೆ.
ನಮ್ಮ ಆರಾಧನೆಗಳು, ನಮ್ಮ ಪ್ರಾರ್ಥನೆಗಳು, ನಮ್ಮ ಬಲಿಗಳು, ನಮ್ಮ ಹೋಮಗಳು, ನಮ್ಮ ಹಿರಿಯರುಗಳಿಂದ ಬಂದಿರೋಂಥ ಕೆಲವು ಸಂಪ್ರದಾಯಗಳು, ನಮ್ಮ ದೇಶದ ಕಟ್ಟುಪಾಡುಗಳು, ಈ ಕುಟುಂಬದ ನಿಯಮಗಳು, ಇಂಥವುಗಳು ಏನೋ ಒಂದೊಂದು ಕಾಲಕ್ರಮೇಣ ಬಂದ್ಬಿಟ್ಟಿರ್ತವೆ. ಮೋಶ ಧರ್ಮಶಾಸ್ತ್ರದಿಂದ ತೊಗೊಂಡ್ಬಿಟ್ರೆ, ಪಿತೃಗಳ ಕಾಲದಿಂದ ತೊಗೊಂಡ್ಬಿಟ್ರೆ, ಅಡಿಷನಲ್ ಆಗಿ ಒಂದೊಂದೇ 10 ವರ್ಷಕ್ಕೆ, 50 ವರ್ಷಕ್ಕೆ, 100 ವರ್ಷಕ್ಕೆ ಹೊಸ 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 ಸಂಪ್ರದಾಯಗಳು, ಕಟ್ಟುಪಾಡುಗಳು, ನಿಯಮಗಳು ಸೇರ್ಕೊಂಡು ಬಂದಿದ್ದಾವೆ. ಯೇಸು ಸ್ವಾಮಿ ಮೇಲೆ ಹಿಂಗೆ ವರ್ಸಿದೆ. ಆವಾಗ ಇದನ್ನೆಲ್ಲ ಕರೆಕ್ಟ್ ಮಾಡ್ಬೇಕು. ಇವಾಗ ಇವರು ಹೇಳ್ತಾ ಇರೋದೆಲ್ಲ ರಾಂಗ್ ಇದೆ, ಅದಕ್ಕೆ ಸ್ಟೀಫನ್ ಇದನ್ನೆಲ್ಲ ರೈಟಾಗಿ ಹೇಳ್ತಾನೆ. ಅದೇ ಇವ್ರದ್ದು ಪ್ರಾಬ್ಲಮ್. ಇವ್ರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಸ್ಟೀಫನ್ಗೆ ನೇರವಾಗಿ ಎದುರಿಸಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅಲ್ಲಿ ಮೇಲಿನ ವಚನ ನಾವು ಓದೋದಾದ್ರೆ ಅಲ್ಲಿ 9ನೇ ವಚನ ಬಿಟ್ಬಿಡೋಣ, 10ನೇ ವಚನ ಮಾತ್ರ ಓದನ್ರಿ. 6:10. ಸ್ಟೆಫನನ ಸಂಗಡ ತರ್ಕ ಮಾಡುತ್ತಾ ಇರಲು ಅವನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದ. ನೋಡ್ರಿ, ಪ್ರಾಬ್ಲಮ್ ಏನಾಗ್ಬಿಡ್ತಂದ್ರೆ ಈ ಮನುಷ್ಯ ಇದೆಲ್ಲವನ್ನ ಕರೆಕ್ಟ್ ಆಗಿ ಹೇಳ್ತಾನೆ. ಏನೋ ನೀವು ನೋಡಿ, ಮೋಶೆ ಧರ್ಮಶಾಸ್ತ್ರ ಕೊಟ್ಟಿದ್ವಿ ಇದಕ್ಕೆ, ಅಬ್ರಹಾಮನ್ ಬಂದಿದ್ದು ಇದಕ್ಕೆ, ಇಸಾಕನ್ ಬಂದಿದ್ದು ಇದಕ್ಕೆ, ಅವನ ವಾಗ್ದಾನ ಈ ತರ ಇದೆ, ನೀವು ಇದನ್ನ ಹಿಂಗ್ ನಂಬ್ಕೊಂಡಿದ್ದೀರಾ, ತಪ್ಪದು. ದೇವಸ್ಥಾನ ಕಟ್ಟಿದ ಈ ಪರ್ಪಸ್ಗೆ, ನೀವು ದೇವಸ್ಥಾನನ ಈ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀರಾ, ತಪ್ಪದು. ಮೆಷಿಯನ್ಗೆ ಅಂತ ಕಾಯಿರಿ ಅಂತ ನಿಮ್ಮ ಮೋಸಸ್ ಹೇಳಿದ್ರಲ್ಲ, ಆ ಮೆಷಿಯ ಇಲ್ಲಿ ಬಂದಿದ್ದಾರೆ, ನೀವು ಅವ್ರನ್ನ ಅಂಗೀಕರಿಸಲ್ಲ, ಅದು ನಿಮ್ದು ತಪ್ಪು. ಮೆಸ್ಸಿಯನ್ ಬಗ್ಗೆ ಇರೋ ವಚನಗಳು ಹೇಳಿರೋದೇ ಒಂದು, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಂದು ರಾಂಗ್ ಇದೆ. ಆವಾಗ ಅವನು ಹೇಳ್ತಾ ಇರೋ ಮಾತಲ್ಲಿ ನಮ್ಮ ಸ್ಟೆಫನ್ರು ಬರೀ ಮಾತಿಂದ ಅಲ್ಲದೆ ಅವರಲ್ಲಿ ಬಂದು ತೋರಿ ಬಂದಂಥ ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸೋಕ್ಕಾಗಿಲ್ವಂತೆ. ಸೊ ಇದನ್ನು ತುಂಬ ನಾವು ಸ್ಟ್ರೆಸ್ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಾರಣ ಇದು ಪ್ರಪಂಚದಲ್ಲಿ ಎಲ್ಲ ಧರ್ಮಗಳಲ್ಲೂ ಇದು ಕೊರತೆ ಇದೆ. ಏನಂದ್ರೆ ಪವಿತ್ರಾತ್ಮದ ಶಕ್ತಿ ಕೆಲಸ ಮಾಡೋ ರೀತಿ ನೋಡಿಯತ್ತೆ ಏನದು ಅಲ್ವರ. ಅದಕ್ಕೆ ತುಂಬ ಬಲವಾಗಿ ಯಾವಾಗಲೂ 2 ವಚನಗಳನ್ನ ನಾನು ಸಪೋರ್ಟ್ ಕೊಡ್ತಾ ಇರ್ತೀನಿ ಯಾವಾಗಲೂ. ಯಾವ್ಯಾವ್ದಂತಂದ್ರೆ 1 ಕೊರಿಂಥ 2:15, ರೋಮ 2:15, 2 ವಚನಗಳನ್ನು ನಾನು ತುಂಬ ಸರಿ ಸ್ಟ್ರೆಸ್ ಮಾಡಿರ್ತೀನಿ. ಎಸ್, ರೋಮ 2:15 ಏನು ಹೇಳುತ್ತಂದ್ರೆ, ಪವಿತ್ರಾತ್ಮನ ಮೊಳಗಿದ್ದು ಬಿಟ್ರೆ ಅಕ್ಯೂಸಿಂಗ್ ಎಕ್ಸ್ಕ್ಯೂಸಿಂಗ್ 2 ಮಾಡ್ತಾ ಇರ್ತದೆ ನಮ್ಮನ್ನ. ಆ ಒಂದು ಡಿಫ್ರೆನ್ಶಿಯೇಟ್ ಮಾಡಿಸ್ತಾ ಇರ್ತದೆ, ಯಾವುದು ರೈಟು ಯಾವುದು ರಾಂಗು, ಯಾವುದು ಎವಿಡೆನ್ಷಿಯಲು ಯಾವುದು ನಾನ್ ಎವಿಡೆನ್ಷಿಯಲ್ ಅಥವಾ ಮೈಥಾಲಜಿಕಲ್, ಯಾವುದು ಹಿಸ್ಟಾರಿಕ್ ಆಗಿದೆ, ಯಾವುದು ಮೈಥಾಲಜಿಕಲ್ ಆಗಿದೆ, ಯಾವುದೊಂದು ಅಸಂಪ್ಷನ್ ಆಗಿದೆ, ಯಾವುದು ದೇವರದು ಸ್ಟೇಟ್ಮೆಂಟ್ ಆಗಿದೆ. ಸೊ ದೇವರು ಅಥೆಂಟಿಕ್ ಆಗಿ ಹೇಳೋಂಥ ವಿಷಯ ಯಾವುದೋ ಇರುತ್ತೆ, ನಾವು ಅಸ್ಯೂಮ್ ಮಾಡ್ಕೊಂಡಿರೋ ವಿಷಯಗಳೇ ಇನ್ನೊಂದು ಏನೇನೋ ಇದ್ದು ಬಿಡ್ತದೆ. ಸೊ ಇದು ಎರಡನ್ನ ಇವ್ಯಾಲ್ಯೂಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ಮಾಡಿ, ರೈಟ್ ಆಗಿರೋದು ಯಾವುದು, ರಾಂಗ್ ಆಗಿರೋದು ಯಾವುದು ಅಂತ ಪ್ರೆಸೆಂಟ್ ಮಾಡುವಂತಹ ಒಂದು ರೀಸನಿಂಗ್ ಫೇಕಲ್ಟಿ ಆ್ಯಂಡ್ ಪ್ರೆಸೆಂಟಿಂಗ್ ಎಬಿಲಿಟಿ, ಸ್ಕಿಲ್ಲು, ಇದನ್ನು ಕೊಡೋದಕ್ಕೆ ದೇವರು ನಮಗೆ ಕೊಟ್ಟಿರೋ ಅಂಥದ್ದು ಆ ಪವಿತ್ರಾತ್ಮ ಸಭೆಗೆ ಅಂತಂದ್ಬಿಟ್ಟು. ಹಾಗಾದರೆ ಈ ಒಂದು ಭೇದ ಮಾಡೋಂಥ, ವ್ಯತ್ಯಾಸ ಮಾಡೋಂಥ, ಒಳ್ಳೇದು ಕೆಟ್ಟದ್ರ ಮಧ್ಯೆ ತಿಳುವಳಿಕೆಗಳನ್ನ ತಿಳಿಸೋಂಥ ಶಕ್ತಿ ಸ್ಟೆಫನ್ರಿಗೆ ಎಷ್ಟು ಮಟ್ಟಕ್ಕೆ ಬಂದ್ಬಿಡ್ತು ಅಂತಂದರೆ, ಅವರು ಇದು ಸರಿ ಅಂತ ಹೇಳಿದ್ಮೇಲೆ ಅದನ್ನ ತಪ್ಪು ಅಂತ ಪ್ರೂವ್ ಮಾಡೋಕೆ ಯಾರ ಕೈಲೋ ಆಗಲಿಲ್ಲ. ಅದು ಯಾವುದು ಅವ್ರ ತಪ್ಪು ಅಂತ ಪ್ರೂವ್ ಮಾಡಿದ್ರೆ ಅದನ್ನು ಸರಿ ಅಂತ ಪ್ರೂವ್ ಮಾಡೋಕೆ ಯಾರ ಕೈಲೋ. ಏನು ಮಾಡೋದು ಇವಾಗ? ಈ ಮನುಷ್ಯ ಸೈಂಟಿಫಿಕ್ ಆಗಿ ಕೇಳಿದ್ರು, ಮ್ಯಾಥಮೆಟಿಕಲ್ ಆಗಿ ಕೇಳಿದ್ರು, ಹಿಸ್ಟಾರಿಕ್ ಆಗಿ ಕೇಳಿದ್ರು, ಥಿಯಾಲಜಿಕಲ್ ಆಗಿ ಕೇಳಿದ್ರು, ಹೆಂಗೆ ಕೇಳಿದ್ರು ಈ ಮನುಷ್ಯ ಹೇಳೋದೇನ ಏನಿದೆ 100% ಕರೆಕ್ಟ್ ಆಗಿದೆ, ನ್ಯಾಯವಾಗಿದೆ. ಹಿಂಗೂ ಇದನ್ನ ನಾವು ರಾಂಗ್ ಅಂತ ಹೇಳೋಕ್ಕಾಗ್ತಿಲ್ವಲ್ಲ ಅಂತೇಳಿ ಒಳಗಡೆ ಅವ್ರಿಗೆ ಬೆಂಕಿ ಹೊಡೆದಂಗೆ ಆಗ್ಬಿಡ್ತು. ಅವಾಗ ಒಂದು ಕೆಲಸ ಮಾಡೋಣ, ಇವನು ಇಂಥದ್ರೆಲ್ಲ ತಪ್ಪು ಕಂಡಿಡಿಯಕ್ಕಾಗಲ್ಲ, ಒಂದು ಕೆಲಸ ಮಾಡೋಣ, ದೇವಸ್ಥಾನಕ್ಕೆ ವಿರೋಧಿ ಇವನು ಅಂತ ಸುಮ್ಮನೆ ಹೇಳ್ಬಿಡ್ರು ಅಷ್ಟೇ. ಬೇರೆ ಏನೋ ಒಂದು ನೇಮ್ ಹಾಕ್ಬಿಡ್ರಿ ಇವನ ಮೇಲೆ. ಏನು ನೇಮ್ ಪ್ಲೇಟ್ ಸೆಲೆಕ್ಟ್ ಮಾಡಿದ್ರೆ ಇವನ್ನ ಎಲ್ಲರೂ ಕಲ್ಲೆತ್ಕೊಂಡು ಹೊಡಿತಾರೆ ಅಂದ್ಬಿಟ್ರೆ, ಅವ್ರ ಪಿತೃಗಳಿಂದ ಬಂದಿರೋ ಸಂಪ್ರದಾಯಗಳು, ಅವ್ರ ಧರ್ಮಶಾಸ್ತ್ರ, ಅವರ ಮೋಶೆ, ಅವ್ರ ದೇವಸ್ಥಾನ, ಇದಕ್ಕೆಲ್ಲಕ್ಕೂ ಇವನು ವಿರುದ್ಧವಾಗಿದ್ದಾನೆ ಅಂದ್ಬಿಟ್ರೆ ಮುಗೀತು. ಇನ್ನು ಇಸ್ರೇಲ್ ಜನರಲ್ಲಿ ಒಬ್ಬನು ಬಿಡಲ್ಲ, ಯಾವನು ಹಿಡ್ಕೊಂಡ್ರು ಇವನ್ನ ಹೊಡಿತಾನೆ. ಆವಾಗ ಸನ್ನಿವೇಶ ಇವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತದೆ ಸ್ಟೀಫನ್ಗೆ. ನೋಡ್ರಿ, ನಡೆದಿರೋದೇ ಬೇರೆ, ನೀವು ತಿಳ್ಕೊಂಡಿರೋದು ಬೇರೆ. ಏನು ನಡೀತಂತ ಹೇಳ್ತೀನಿ ಕೇಳ್ರಿ ಅಂತೇಳಿ 7th ಚಾಪ್ಟರಿಂದ ಶುರು ಮಾಡ್ಕೊತಾರೆ. ಸೊ ನಾವು 7th ಚಾಪ್ಟ್ರಲ್ಲಿ 1 to 8 ನೋಡೋದಾದ್ರೆ ನೀವೆಲ್ಲರ ಓದೋದು ಬೇಡ್ರಿ ಕಂಪ್ಲೀಟಾಗಿ, ಅಲ್ಲಿ ನೋಡ್ಕೊತಾ ಇರಿ. ಹಾಗೆ ನಾನು ಹೋಗ್ತಾ ಇರ್ತೀನಿ, ಯಾಕಂದರೆ ಎಲ್ಲ ನಮ್ಗೆ ಗೊತ್ತಿರೋಂಥ ವಿಷಯಗಳೇ, ಬಹಳಷ್ಟು ಓದ್ಕೊಂಡಿರ್ತೀವಿ ನಾವು. ಯಾಕಂದರೆ ಇಡೀ ಸತ್ಯವೇದ ಇರೋದು ಹಳೆ ಒಡಂಬಡಿಕೆ ಎಲ್ಲ ಬರೀ ಇದೇನೆ. ಏನಪ್ಪ ಅಂದರೆ ನೋಡ್ರಿ, ನಮ್ಮ ಅಬ್ರಹಾಮನು ಎಲ್ಲಿದ್ರು ಅಂತಂದರೆ ಒಂದು ಕಾರಾನಿನಲ್ಲಿ ಇದ್ರವರು. ಆ ಕಾಲದಲ್ಲಿ ದೇವರು ಅಬ್ರಹಾಮರನ್ನ ಏನು ಮಾಡಿದ್ರು, ಕರೆದುಬಿಟ್ಟು ನಿನಗೆ ಸ್ವಾಸ್ಥ್ಯ ಕೊಡ್ತೀನಿ ಅಂತ ಹೇಳಿದ್ರು, ನಿನಗೆ ಸಂತಾನ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಆ ಸ್ವಾಸ್ಥ್ಯವನ್ನ ಅವರಿಗೇನೆ ಕೊಟ್ಬಿಟ್ರೆ, ಅಂದರೆ ಕೊಡಲಿಲ್ಲ.
ಅವ್ರ ಸಂತಾನಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಆ ಸಂತಾನನು ನೆಕ್ಸ್ಟ್ ಇಮಿಡಿಯೇಟ್ ಅಂತಂದ್ರೆ ಅಲ್ಲ, 400 ವರ್ಷಗಳು ಅಂತ ಹೇಳ್ತಾರೆ. 400 ಇಯರ್ಸ್ ಅವರು ಐಗುಪ್ತದಲ್ಲಿ ಇರ್ತಾರೆ. ಐಗುಪ್ತದಿಂದ ಅವರನ್ನ ಪುನಃ ಬಿಡಿಸಿ ನಾನೇನ್ ಮಾಡ್ತೀನಿ, ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬಂದ್ಮೇಲೆ ಅವರು ನನ್ನನ್ನು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. 8ನೇ ವಚನ ಮಾತ್ರ ಓದೋಣ ನಾವು. ಇದು ಒಂದು ಕಾಂಟೆಕ್ಸ್ಟ್ 1 to 8. ಇದಲ್ಲದೆ ದೇವರು ಅವನ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಂಡು ಅದಕ್ಕೆ ಗುರುತಾಗಿ ಸುನ್ನತಿಯನ್ನು ನೇಮಿಸಿದನು. ಆಮೇಲೆ ಅದಕ್ಕನುಸಾರವಾಗಿ ಅಬ್ರಹಾಮನು ಈಸಾಕನನ್ನು ಪಡೆದು 8ನೇ ದಿವಸದಲ್ಲಿ ಅವನಿಗೆ ಸುನ್ನತಿ ಮಾಡಿದನು. ಮುಂದೆ ಈಸಾಕನು ಯಾಕೋಬನನ್ನು ಪಡೆದು ಯಾಕೋಬನು 12 ಮಂದಿ ಮೂಲ ಪಿತೃಗಳನ್ನು ಪಡೆದನು. ನೋಡಿ, ಇಲ್ಲಿಗೆ ಒಂದು ಪ್ಯಾರ ಕಂಪ್ಲೀಟ್ ಮಾಡ್ತಾರೆ. ನೋಡಪ್ಪ, ಹಿಂಗ್ ಬಂದ್ರಲ್ಲ ಅಬ್ರಾಮ್ರು, ಅವ್ರಿಗೆ ಇಮಿಡಿಯೇಟ್ ಏನೂ ಕೊಡ್ಲಿಲ್ಲ. ಅವ್ರಿಗೂ ಕೂಡ ಅವರು 25 ವರ್ಷಗಳು ಕಾದ್ರು, ಎಲ್ಲೂ ದೇವ್ರ ಮೇಲೆ ಸಂಶಯ ಪಡಲಿಲ್ಲ. ಪ್ರಶ್ನೆ ಮಾಡಿದ್ದಾರೆ ದೇವ್ರನ್ನ, ಬಟ್ ಸಂಶಯ ಪಡಲಿಲ್ಲ. ಒಂದು ಕ್ಲಾರಿಟಿ ತಗೊಂಡ್ರು. ಅದಕ್ಕೆ ದೇವ್ರು ಕ್ಲಾರಿಟಿಗೆ ಏನ್ ಮಾಡ್ಬಿಟ್ರಂತೆ, ನೋಡಪ್ಪ ನಿನ್ಗೂ ನನಗೂ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಹಾಕೊಳ್ಳೋಣ ಕಣ. ಆ ಅಗ್ರಿಮೆಂಟ್ಗೆ ಒಂದು ಸೀಲ್ ಹಾಕ್ತೀನಪ್ಪ. ಆ ಸೀಲ್ ಏನದು? ಒಡಂಬಡಿಕೆ. ಆ ಒಡಂಬಡಿಕೆಗೆ ಆ ರಕ್ತದ ಸೂಚನೆ ಏನಪ್ಪಾ ಅಂದ್ರೆ ನಿನ್ನ ಜನರದಲ್ಲಿ ಸುನ್ನತಿಯನ್ನ ಮಾಡ್ಕೊಂಡಿರ್ಬೇಕಪ್ಪ ಅಂತ ಹೇಳ್ಬಿಟ್ರು. ಗುರುತಿಗೆ ಅಲ್ವಾ? ಸೊ ಈ ಸುನ್ನತಿನ ಏನಕ್ಕೆ ಮಾಡ್ತೀವಿ ಅಂತ ಅನ್ನೋದಾದ್ರೆ ಒಂದೇ ಒಂದು ರೆಫರೆನ್ಸ್ ಅಡಿಷನಲ್ ಆಗಿ ನಾವು ನೋಡ್ಬಿಟ್ಟು ಪುನಃ ಇಲ್ಲಿಗೆ ನಾವು ಬಂದ್ಬಿಡೋಣ. ನೋಡಿ, ಸುನ್ನತಿ ಎಂಬ ಸಂಸ್ಕಾರ ಬಂದ್ಬಿಟ್ಟು ಏನಂತೆ ಅದು ಕೊಟ್ಟಿರೋದು, ಅದೊಂದು ಗುರುತು. ಇಟ್ಸ್ ಎ ಟೋಕನ್ ಆಫ್ ದ ಕವನೆಂಟ್ ಅಂತ, ನನ್ನ ಜನ ಅಂತ. ಆದ್ರೆ ಮುದ್ರೆ ಇದು ಅದು ನಮ್ಗೆ ಬೇಕಾಗಿರುತ್ತೆ. ಏನಂತೆ, ಇದು ಮುದ್ರೆ ಆಗ್ಬಿಡ್ತಂತೆ. ಇದು ಆಲ್ರೆಡಿ ನಂಬಿಕೆ ಇತ್ತಂತೆ. ಏನ್ರ ಮೇಲೆ ನಂಬಿಕೆ ಇತ್ತು? ದೇವರದು ವಾಗ್ದಾನಗಳ ಮೇಲೆ ನಂಬಿಕೆ ಇತ್ತು. ಒಂದು ತನಗೆ ಒಂದು ದೇಶವನ್ನು ಕೊಡ್ತೀನಿ ಅನ್ನೋಂಥದ್ದು ಪ್ರಮಾಣ, ಇನ್ನೊಂದು ಸಂತಾನ ಕೊಡ್ತೀನಿ ಅನ್ನೋಂಥದ್ದು, ಅವ್ರನ್ನ 400 ವರ್ಷಗಳ ನಂತರ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಅನ್ನೋಂಥದ್ದು. ಯಾಕಪ್ಪ ಇಷ್ಟೊಂದು ಡೀಟೇಲ್ ಆಗಿ ನಾವು ಹೋಗ್ತೀವಿ ಅಂದ್ರೆ, 400 ವರ್ಷ ಆದ್ಮೇಲೆ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಕೊಡ್ತೀನಿ, ಇವತ್ತು ಚರ್ಚಿಗೆ ಬನ್ನಿ ಅಂತ ನಾವು ಕರೆದ್ರೆ ಯಾರನ್ನ ಬರ್ತಾರ ಅಂದ್ರೆ ಯಾರು ಬರಲ್ಲ. 400 ವರ್ಷಗಳ ಯಾರು ಬರಲ್ಲ. 400 ವರ್ಷ ಆದ್ಮೇಲೆ ನಿಮ್ಗೊಂದು ಬ್ಲೆಸಿಂಗ್ ಕೊಡ್ತೀನಿ ಬನ್ರಿ ಅಂತ ಸುವಾರ್ತೆ ಸಾರ್ಲಿ ಕ್ರೈಸ್ತತ್ವ ಒಬ್ನು ಬರಲ್ಲ. ನಾನೇ ಇರಲ್ಲ. ಯಾವನ್ ಬೇಕ್ರಿ ಅದು 400 ವರ್ಷದ ಮೇಲೆ ಏನೋ ಕೊಡೋ ಅಂಥದ್ದು ಅಂತೇಳ್ಬಿಟ್ಟು ಯಾರು ಬರದೇ ಇಲ್ಲ. ಆದ್ರೆ ಅಬ್ರಹಾಮರು ಆ ಥರ ಇಲ್ದಂಗೆ ಅವ್ರು ಹೆಂಗ್ ನಂಬುದ್ರಂತೆ ಅಂದ್ರೆ, 400 ಅಲ್ಲ ಎಷ್ಟೇ ಆದ್ರೂ ದೇವರು ಇಲ್ಲದೆ ಇರುವುದನ್ನ ಅಲ್ಲಿ 18ನೇ ವಚನದಲ್ಲಿ ನಾವು ಓದ್ತೀವಿ. 17-18ರಲ್ಲಿ ಇರುವುದಾಗಿ ಏನ್ ಮಾಡುವಾತನೋ ಕರೆಯುವಾತನು ಅಂತ ನಂಬುದ್ರಂತೆ. ಅಂದ್ರೆ ನಾನು ಸತ್ತೋಗ್ಲಿ, ನನ್ನ ಮಕ್ಕಳು ಸತ್ತೋಗ್ಲಿ, ಅವ್ರ ಮಕ್ಕಳು ಸತ್ತೋಗ್ಲಿ, ಎಲ್ರನ್ನೂ ಪುನಃ ಈ ದೇವ್ರು ಏನ್ ಮಾಡಕ್ ಸಾಧ್ಯ? ಕರೆಯೋದಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಶಕ್ತನಾಗಿರೋ ದೇವರಿವರು ಅಂತ ಏನ್ ಮಾಡ್ಬಿಟ್ರಂತೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆ. ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ 4:18 ರೋಮನ್ಸ್ 4:18 ಇದ್ದಾನೆಂಬುದು ಅಬ್ರಹಾಮನು ನಂಬಿದನು. ನೋಡ್ರಿ, ದೇವರು ಇಲ್ಲದೇ ಇರಂತದ್ದನ್ನ ಏನ್ ಮಾಡ್ತಾರಂತೆ, ಇರುವುದಾಗಿ ಕರೆಯುವಾತನು ಅಂತ ನಂಬಿಟ್ರಂತೆ. ಇದು ರೀ ಬಹಳ ಕಷ್ಟವಾಗಿರೋಂಥ ವಿಷಯ. ಈ ಥರ ನಂಬಿಕೆ ಇಡೋದು. ಈ ತತ್ಕಾಲಕ್ಕೆ ನಮ್ಗೆ ಆಶೀರ್ವಾದ ಸಿಗ್ತದೆ ಅಂದಿದ್ದಕ್ಕೆ ಮಾತ್ರನೇ ಈ ಪ್ರಪಂಚದ ಕ್ರೈಸ್ತರು ಯೇಸುವಿನಲ್ಲಿ ಏನು ಮಾಡ್ತಾ ಇರೋದು, ನಂಬಿಕೆ ಇಡ್ತಾರೆ ಅಷ್ಟೇ. ಕನ್ವರ್ಷನ್ ಅಂತ ನಡೀತಾ ಇರೋದು ಒಂದೇ ರೀಸನ್ ಇದೆ. ತಾತ್ಕಾಲಿಕ ಜೀವನದಲ್ಲಿ ನಿನ್ಗೇನು ಸಿಕ್ಕತ್ತೆ? ಆಶೀರ್ವಾದ ಸಿಕ್ಕತ್ತೆ. ಅದು ಬಿಟ್ಟು 400 ಇಯರ್ಸ್ ಆದ್ಮೇಲೆ ನಿನಗೆ ಸಿಕ್ಕತ್ತೆ ಅಂದ್ರೆ ಕನ್ವರ್ಷನ್ ಒಂದು ನಡೆಯಲ್ಲ, ಒಬ್ನು ಕನ್ವರ್ಟ್ ಆಗಲ್ಲ. ಯಾಕಂದ್ರೆ 50 ವರ್ಷ ಬದುಕೋದೇ ಗ್ಯಾರಂಟಿ ಇಲ್ದಿರೋ ಮನುಷ್ಯನಿಗೆ, 10 ವರ್ಷ ಬದುಕೋದು ಗ್ಯಾರಂಟಿ ಇಲ್ದಿರೋ ಮನುಷ್ಯನಿಗೆ 400 ಇಯರ್ಸ್ ಅಂತ ಟೈಮ್ ಹೇಳಿದ್ರೆ ಏನಾಗ್ತದ್ರಿ? ಹೋಪೇ ಹೊರಟೋಗ್ಬಿಡ್ತದೆ. ಆದರೆ ನಮ್ಮ ನಂಬಿಕೆಗೂ ಅಬ್ರಹಾಮ್ಗೆ ಇರೋ ನಂಬಿಕೆಗೂ ವ್ಯತ್ಯಾಸ ಇದೇನೆ. ಇದನ್ನ ನಮ್ಮ ಸ್ಟೆಫನ್ರು ತಗೊಂಡೋಗ್ತಾರೆ. ಏನು ನೋಡಿ, ಅವ್ರ ನಂಬಿಕೆ ಆ ಮಧ್ಯದಲ್ಲಿ ಅವರೆಲ್ಲ ಶೋಧನೆಗಳನ್ನ ತಗೊಂಡು ಬಂದಿಲ್ಲ. ಸ್ಟೆಫನ್ ಒಂದೇ ಪಾಯಿಂಟ್, ಒಡಂಬಡಿಕೆ ಮಾಡಿಕೊಂಡು ಅವರಿಗೆ ಸುನ್ನತಿನ ಕೊಟ್ಟರು. 400 ಇಯರ್ಸ್. ಹಂಗಾದ್ರೆ ಅಬ್ರಹಾಮನಿಂದ ಮೊದಲುಗೊಂಡು ಈ ಜನ ಬರೋ ತನಕ ಈ 400 ಇಯರ್ಸ್ ಅಲ್ಲಿ ಸುನ್ನತಿ ಅನ್ನಂಥದ್ದು ಯಾಕಪ್ಪ ನೇಮಿಸ್ಬಿಟ್ರು ಅಂತಂದ್ರೆ, ಈ ಸುನ್ನತಿ ಮಾಂಸದಲ್ಲಿ ಮಾಡೋದಲ್ಲ ಇಂಪಾರ್ಟೆಂಟು, ಇದೆಲ್ಲಿ ಮಾಡ್ಕೊಬೇಕು, ಹೃದಯದಲ್ಲಿ ಇಂಪಾರ್ಟೆಂಟ್ ಅನ್ನೋಂಥದ್ದು ಇವರಿಗೆ ತಿಳುವಳಿಕೆಗೆ ಬರಬೇಕಿತ್ತು. ಎಂಟೈರ್ ನೇಷನ್ ಆಫ್ ದ ಇಸ್ರೇಲ್ ಇವ್ರಿಗೆ ಅರ್ಥ ಆಗ್ಬೇಕಿತ್ತು. ಸೊ ಆ ಹೃದಯದ ಸುನ್ನತಿ ಇದು ನಾವೇನ್ ಮಾಡ್ತೀವಿ, ಒಂದು ವಚನ ನಾವು ಓದ್ಬಿಡೋಣ. ಎಲ್ಲಿ ಓದ್ಬೋದು ಅಂದ್ರೆ ಧರ್ಮೋಪದೇಶ ಕಾಂಡ 10:16 ಕೂಡ ಹಂಗೆ ಬಿಡೋದು, 10:16. ನೋಡ್ರಿ, ಇದು ಸುನ್ನತಿ, ಇದು ಮೇನ್ ಕಾಂಟೆಕ್ಸ್ಟ್.
ಸುನ್ನತಿ ಸರ್ಕಮ್ಸಿಷನ್ ಏನಕ್ಕೆ ಇವ್ರು ತಗೊಂಡ್ ಬರ್ತಾರೆ ಸ್ಟೀಫನ್ ಅಂದ್ರೆ, ನೋಡಿ ಇಸ್ರೇಲ್ ಜನಗಳೇ, ನಿಮ್ಮ ಮೂಲ ಪಿತೃ ಅಬ್ರಹಾಮನನ್ನು ಕರೆದಾಗ ಅವನಿಂದ ದೇವ್ರಿಗೆ ಎಕ್ಸ್ಪೆಕ್ಟೇಷನ್ ಒಂದೇ ಇದ್ದಿದ್ದು, ಆತನ ಆಜ್ಞೆಗಳನ್ನು ಕೈಕೊಳ್ಬೇಕು, ಆತನ ನೀತಿ ನೆರವೇರಿಸಬೇಕು, ಅಷ್ಟು ಬಿಟ್ರೆ ಇನ್ನೇನೋ ಕೇಳ್ಕೊಳ್ಳಲ್ಲ. ಅದಕ್ಕೆ ಅಡ್ಡಿಯಾಗಿರೋದು ಏನಪ್ಪಾ ಅಂತಂದ್ರೆ ನಿಮ್ಮ ದುಸ್ವಭಾವ, ಜಡಭಾವ, ಸ್ಟಬನ್ನೆಸ್. ರೀಸನಿಂಗ್ಗೆ ಓಪನ್ ಆಗಿಲ್ಲ ನೀವು, ವಿಮರ್ಶೆ ಮಾಡ್ಕೊಳ್ಳೋಕ್ಕೆ ನೀವೇನಿಲ್ಲ ಓಪನ್ ಆಗಿಲ್ಲ, ನೀವು ಸರಿ ತಪ್ಪುಗಳನ್ನ ತಾಳೆ ಹಾಕಿ ನೋಡೋಕ್ಕೆ ನೀವೇನಿಲ್ಲ ಹೋಗಲ್ಲ, ನೀವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಿಧಾನವಾಗಿ ಮನ್ಸಿಗೆ ಬಂತ ಕೋಪ ಬಂದರೆ ಮಾಡಿಬಿಡ್ಬೇಕದು, ಇಷ್ಟ ಬಂತ ಮುಗಿಸ್ಬಿಡ್ಬೇಕದು, ಆಸೆ ಬಂತ ಪಡ್ಕೊಂಡ್ಬಿಡ್ಬೇಕದು, ಬೇಜಾರೈತೆ ಕಟ್ ಮಾಡಿಬಿಡ್ಬೇಕದು. ಸೊ ಈ ಥರ ನಿಮ್ಮ ಜೀವನಗಳೆಲ್ಲವೂ ಆ ಕ್ಷಣಿಕವಾಗಿ ಬರೋ ಭಾವನೆಗಳ ಮೇಲೆ ಏನು ಮಾಡ್ತೀರಾ, ಡಿಪೆಂಡ್ ಆಗ್ತದೆ. ಆ ಮೊಮೆಂಟಸ್ ಇಮೋಷನ್ಸ್ ಏನು ಬರ್ತದೆ ಅದಕ್ಕೆ ನೀವು ಈಲ್ಡ್ ಆಗಿಬಿಡ್ತೀರಾ. ಕೋಪ ಬಂದರೆ ಕೋಪಕ್ಕೆ ಈಲ್ಡ್ ಆಗ್ತೀರಾ, ಬೇಜಾರಾದರೆ ಡಿಪ್ರೆಷನ್ಗೆ ಈಲ್ಡ್ ಆಗ್ತೀರಾ, ಆಸೆ ಬಂದ್ಬಿಟ್ರೆ ಗ್ರೀಡ್ಗೆ ಈಲ್ಡ್ ಆಗಿಬಿಡ್ತೀರಾ ನೀವು. ನಿಮಗೆ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ತೋರಿಸ್ಬಿಟ್ರೆ ನಿಮಗೆ 100 ವರ್ಷ ಬದುಕಕ್ಕೆ ಏನು ಮಾಡ್ತೀರಾ, ದುಡ್ಡು ಪ್ಲಾನ್ ಹಾಕ್ಕೊಳ್ತೀರಾ. ಅಥವಾ ಏನು ಇಲ್ಲ ಎಲ್ಲ ಕೊಲಾಪ್ಸ್ ಆಗಿದೆ ಅಂತ ಏನನ್ನ ಸುಮ್ಮನೆ ಕ್ಲೂ ಸಿಕ್ಬಿಟ್ರೆ ಮನುಷ್ಯರು ನೀವು ಬೇಕಾದ್ರೆ ಏನು ಮಾಡ್ತೀರಾ, ನೀವು ಡಿಪ್ರೆಷನಲ್ಲಿ ಸತ್ತೋಗ್ತೀರಾ, ಅದನ್ನು ಅಗ್ರೆಸಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಇನ್ನೊಬ್ಬನ ಕೊಲೆನೂ ಮಾಡ್ತೀರಾ. ಅಂತೂ ಆ ಮೊಮೆಂಟಸ್ ಇಮೋಷನ್ಸ್ಗೆ ನೀವು ಗುಲಾಮರಾಗ್ಬಿಡ್ತೀರಾ. ಇದು ಜಡಭಾವ, ಇದು ಹಂಗಾಗಬಾರ್ದು. ನಿಮ್ಮನ್ನು ಕ್ರಿಯೇಟ್ ಮಾಡಿರೋರು, ನಿಮ್ಮನ್ನು ನಿಮ್ಮ ಪಿತೃವಾದ ಅಬ್ರಾಹ್ಮನ ಕರೆದವರು, ಅವರಿಗೆ ಸುನ್ನತಿನ ಕೊಟ್ಬಿಟ್ಟು ನೋಡಪ್ಪ ನೀನು ನಡಿ 400 years ಆದ್ಮೇಲೆ ನಾನು ನೋಡ್ಕೊತೀನಯ್ಯ ಅಂತ ಹೇಳಿದ್ರು. ಅವರ ಜೀವನ ಪರ್ಯಂತ ಜಡಭಾವಕ್ಕೆ ಅವರು ಹೋಗಲೇ ಇಲ್ಲ, ಒಳಪಡಲಿಲ್ಲ ಅಬ್ರಹಾಮ್ನ. ಆಯಿತು, ದೇವ್ರು ಇವತ್ತು ಹೇಳಿದ್ದಾರೆ. ಸರಿ, ಡೌಟ್ ಪಟ್ಬಿಟ್ರೆ, ಯಾರನ್ನ ಪ್ರಶ್ನೆ ಮಾಡಿಬಿಟ್ರೆ ಈ ಮಕ್ಕಳು ಅಂತಂದು ಎಲ್ಲರ ಮಕ್ಕಳು ಆಗಿಲ್ಲ, ಮರಿನೂ ಆಗಿಲ್ಲ ನಿನಗೆ ಅಂತಂದ್ಬಿಟ್ರೆ ಆಚೆ ಬರ್ತಿದ್ರು, ಆಕಾಶದ ನಕ್ಷತ್ರಗಳನ್ನ ನೋಡ್ತಿದ್ರು. ಇದನ್ನೆಲ್ಲ ಮಾಡಿದ್ದಾರೆ ದೇವರು ಅಂತಂದ್ಬಿಟ್ರೆ ಒಂದು ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಬಟ್ ಈಗ ಅದೆಲ್ಲ ಏನಾಗಿದೆ, ಇದೆ. ಅದೇ ಥರ ನಾನು ಒಂದು ಕಾಲದಲ್ಲಿ ಇರಲಿಲ್ಲ, ನಾನು ಬಂದಿದ್ದೀನಿ, ಉಂಟಾಗಿದ್ದೀನಿ. ಸೊ ಮುಂದೆ ನನ್ನಿಂದ ಏನಾಗ್ತದೆ, ಆಗತ್ತೆ. ಸೊ ದೇವರೆಲ್ಲ ಕ್ರಮವಾಗಿ ಮಾಡ್ತಾ ಇದ್ದಾರೆ. ನಂದು ಅದೇ ಥರ ಒಂದು ಕ್ರಮದಲ್ಲಿ ಮಾಡ್ತಾರೆ. ನಂಬಿಕೆ, ವಿಶ್ವಾಸ, ತಾಳ್ಮೆ, ಇದ್ರ ಜೊತೆ ನಾನು ಹೋಗ್ತಾ ಇರಬೇಕು. ದೇವರು ಅವ್ರದೇ ಆದಂಥ ಒಂದು ಟೈಮ್ ಇಟ್ಟಿದ್ದಾರೆ, ಅವ್ರು ಮಾಡ್ತಾರೆ ಅಂತ ಇದಕ್ಕೆ ನಿದರ್ಶನ ತೊಗೊಂಡ್ಬಿಟ್ರು. ಅದು ರೀಸನಿಂಗ್. ಅದು ಏನು ಮಾಡೋದು, ವಿವೇಚನೆ ಮಾಡೋದು, ತೂಕ ಹಾಕೋದು, ತಾಳೆ ಮಾಡೋಂಥದ್ದು. ಈ ಥರ ತಾಳೆ ಮಾಡಿಕೊಂಡು ಒಂದಕ್ಕೊಂದು ನ್ಯಾಯಾನ್ಯಾಯಗಳ ತೂಕ ಹಾಕ್ಕೊಂಡು ವಿವೇಚನೆ ಮಾಡ್ಕೊಂಡು ಹೋಗ್ತಾ ಇರೋಂಥ ಗುಣ ಇಸ್ರೇಲ್ ಜನರುಗಳಿಗೆ ಇಲ್ಲದೆ ಇರೋ ಕಾರಣನೇ ಇಷ್ಟು ವರ್ಷ ನೀವು ಮೊಂಡ್ರಾಗಿದ್ದೀರಾ, ಇವತ್ತನ್ನ ನೀವು ಜ್ಞಾಪಿಸ್ಕೊಳ್ರಿ ಅಂತ ಸ್ಟೀಫನ್ ಟಚ್ ಮಾಡ್ತಾ ಇರೋದು ಅವ್ರಿಗೆ. ನೋಡಪ್ಪ ನಿಮ್ಮ ಪಿತೃಗಳ ಚಾಪ್ಟರ್ ನೋಡಯ್ಯ ಇದು ಆಯಿತು. 12 ಜನ ನಾನು ನಿಮ್ಮ ಪಿತೃಗಳ ಹತ್ರ ಬಂದ್ಬಿಟ್ರಲ್ಲ, ಆವಾಗಲೂ ಕೂಡ ದೇವ್ರು ಮಾಡಿಲ್ಲ ಅಂತಾರೆ. 30ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 6ನೇ ವಚನದಲ್ಲಿ ಹೇಳ್ತಾರೆ, ದೇವರೇ ಸುನ್ನತಿ ಮಾಡ್ತಾರಪ್ಪ ನಿಮಗೆ ಅಂತಾರೆ. ಡ್ಯೂಟರೋನಮಿ 36. ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು. ನೋಡಿ, ದೇವರಾದ ಯೆಹೋವನೇ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಕೈಲಿ ಮಾಡಕ್ ಆಗ್ತಾ ಇಲ್ಲ. ನೀವು ಮಾಡ್ಕೊಳ್ರಯ್ಯ ಅಂತ ಹೇಳಿದ್ರೆ ನೀವೇನ್ ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ. ನೀವು ನಿಮ್ಮ ಹೃದಯದ ಜಡಭಾವವನ್ನ ಕತ್ತರಿಸ್ರಿ. ಸುನ್ನತಿ ಅನ್ನುವಂಥ ನಿಮ್ಮ ಮಾಂಸದ ಅಂಗದಲ್ಲಿರೋ ಮಾಂಸವನ್ನ ಹೇಗೆ ಕತ್ತರಿಸಿ ಅಶುದ್ಧ ಅಂತ ಬಿಸಾಕ್ತಿರೋ, ಹಂಗೆ ನಿಮ್ಮ ಮನಸ್ಸಿನಲ್ಲಿರೋಂಥ ಈ ಯೋಚನೆಗಳನ್ನ ಕತ್ತರಿಸಿ ನೀವೇನ್ ಮಾಡ್ರಿ, ಬಿಸಾಕ್ರಿ ನಿಮ್ಮ ಹೃದಯದಿಂದ. ಅಂದ್ರೆ ನಿಮ್ಮ ಹೃದಯಕ್ಕೆ ಅದು ನೀವು ಆಪರೇಷನ್ ಮಾಡಕ್ ಹೋಗ್ತಾ ಇಲ್ಲ. ನೀವು ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ನಾನೇ ಮಾಡ್ತೀನಿ. ಹೆಂಗ್ ಮಾಡ್ತೀನಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಮಾಡಲ್ಲ. ನಮ್ಮ ಆಲೋಪತಿ ಮೆಡಿಸಿನ್ ಮಾಡ್ದಂಗೆ ಮಾಡಲ್ಲ. ಆಲೋಪತಿ ಏನ್ ಮಾಡ್ತಾರೆ, ಸೀದಲ್ ಒಟ್ಟಿಗೆ ತಗೊಂಡೋಗಿದ್ದೀನಿ, ಅನಸ್ತೇಶ ಕೊಡ್ತಾರೆ, ಕಟ್ ಮಾಡಿ ಏಸಿತಾರೆ, ಏನನ್ನ ಒಂದು ಜೋಡಿಸ್ಬೇಕಾ, ಒಂದು ಸ್ಟೆಂಟ್ ಆಗ್ಬೇಕಾ ಹಾಕ್ತಾರೆ. ಅವೈಲೇಬಲ್ ಇದ್ರೆ, ಏನಿಲ್ಲ ಅಂದ್ಬಿಟ್ರೆ ಇಷ್ಟು ದಿನ ಬರ್ತೀವಿ ಹೋಗ ಅಂತಾರೆ, ಓಟಾಗ್ತಾರೆ. ಅದೇ ದೇವ್ರ ಈ ಥರ ಇನ್ಸ್ಟೆಂಟಾಗಿ ಮಾಡಿದೆ. ಅವ್ರೇನು ಮಾಡ್ತಾರೆ ಅಂದರೆ ಲೈಫ್ ಟೈಮ್ ಇವ್ರದ್ದು, ಅವ್ರ ಮಕ್ಕಳದು ನಿಧಾನವಾಗಿ ತೊಗೊಂಡೋಗ್ತಾರೆ. ಬಿಕಾಸ್ ಅವ್ರದ್ದು ಪ್ರಾಜೆಕ್ಟ್ ತುಂಬ ಲೇಟ್ ಇದೆ. ಭಾಳ ಅರ್ಜೆಂಟಾಗಿ ಇನ್ಸ್ಟೆಂಟಾಗಿ ಮಾಡ್ಬೇಕನ್ನೋದು ಮನುಷ್ಯನ ಕುತೂಹಲ. ಯಾಕಂದರೆ ನಮಗಿರೋ ಜೀವನ ಒಂದೊಂದು ಜನ್ರೇಷನ್ಗೆ ಕಮ್ಮಿ. ನಮಗೆ ಸಂದೇಹ, ನಮಗೆ ಒಂದು ಕ್ಲಾರಿಟಿ ಇಲ್ದಿರೋದ್ರಿಂದ ಅಯ್ಯೋ ನಮ್ಮ ಲೈಫ್ ಟೈಮಲ್ಲಿ ಎಲ್ಲ ನಡೆದ್ಬಿಟ್ರೆ ಚೆನ್ನಾಗಿರ್ತದಲ್ಲ ಅನ್ನೋಂಥದ್ದು. ಹಂಗೆ ಮಾಡೋಕ್ಕೆ ದೇವ್ರು ಬಿಡೋದೇನೇ ಇಲ್ಲ. ಮನುಷ್ಯನಿಗೆ ಹಂಗೆ ಮಾಡೋದಕ್ಕೆ ಆಸೆ ಇದೆ, ದೇವ್ರು ಬಿಟ್ಬಿಟ್ರೆ ಮನುಷ್ಯ ಮಾಡಿಬಿಡ್ತಾನೆ. ಆದರೆ ದೇವ್ರು ಬಿಡಲ್ಲ. ಹೆಂಗೆ ಗೊತ್ತಾಗುತ್ತೆ, ಈ ಪ್ರಪಂಚದಲ್ಲಿರೋ ಎಲ್ಲ ಜನಗಳು ಒಂದೇ ಕುಟುಂಬವಾಗಿ ಒಂದೇ ಐಕ್ಯತೆಯಲ್ಲಿ ಒಂದು ಕಡೆ ಇರೋದಕ್ಕೆ ಮೊದಲೇ ಪ್ಲಾನ್ ಮಾಡ್ತಾರೆ. ಅನ್ಯ ಭಾಷೆಗಳು ಉಂಟಾಗುವಾಗಲೇ ಏನು ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ ಬ್ಯಾಬಿಲೋನ್ ಟೈಮಲ್ಲಿ. ಆದರೆ ದೇವ್ರು ಬಂದು ನೋಡ್ಬಿಟ್ಟು, ಓ ಈ ಜನಗಳು ಮಾಡ್ತಾ ಇರೋ ಕೆಲಸ, ಇವ್ರು ನೆಕ್ಸ್ಟ್ ಏನು ಇಮ್ಯಾಜಿನ್ ಮಾಡಿದ್ರು ಅದನ್ನೇನು ಮಾಡ್ತಾರೆ, ಇವರು ಮಾಡೇ ಮಾಡ್ತಾರೆ. ಒಟ್ಟಿಗಿದ್ದಾರೆ. ಎಲ್ರದ್ದು ನಾಲೆಜ್ ಒಂದೇ ಲ್ಯಾಂಗ್ವೇಜಲ್ಲಿ ಕಾಂಟ್ರಿಬ್ಯೂಟ್ ಆಗಿಬಿಟ್ರೆ ಎಲ್ರಿಗೂ ಈಕ್ವಲ್ ನಾಲೆಜ್ ಇರ್ತದೆ. ಸ್ಕೂಲ್ ಇಲ್ಲದೆ, ಕಾಲೇಜ್ ಇಲ್ಲದೆ ಏನೂ ಬೇಕಾಗಿರಲ್ಲ. ಯಾಕಂದರೆ ಮಾತಾಡೋದು ಒಂದೇ ಭಾಷೆ. ನೋಡಿ, ಒಬ್ಬನಿಗಿರೋ ಸ್ಕಿಲ್ಲು ಅಲ್ಲಿ 1 ಕೋಟಿ ಜನ ಇದ್ರೆ 1 ಕೋಟಿ ಜನಕ್ಕೂ ಆ ಸ್ಕಿಲ್ ಈಕ್ವಲ್ ಆಗಿ ಶೇರ್ ಆಗ್ಬಿಡ್ತದೆ.
ಎಲ್ಲರಿಗೂ ಆ ಲಾಜಿಕ್ಸ್ ಅರ್ಥ ಆಗ್ಬಿಡ್ತದೆ. ಲಾಜಿಕ್ ಫಾರ್ಮುಲಾ ಅರ್ಥ ಆದ್ಮೇಲೆ ಎಲ್ಲರೂ ಮಾಡ್ತಾರೆ ಅದನ್ನ. ಒಬ್ಬನ ಕಾರ್ ಡ್ರೈವರ್ ಅಂದ್ರೆ ಎಲ್ಲರೂ ಕಾರ್ ಡ್ರೈವರ್ ಅಲ್ಲ, ಒಬ್ಬನ ಪೈಲಟ್ ಆಗಿದ್ದಾನೆ ಅಂದ್ರೆ ಎಲ್ರಿಗೂ ಏನಾಗ್ತದೆ, ಕನ್ವೆ ಆಗ್ಬಿಡ್ತದೆ. ಹಂಗಾಗಿ ಈ ಥರ ಎಲ್ಲರೂ ಆಗ್ಬಿಟ್ರೆ ಇವರು ಆ ಎಲ್ರಿಗೂ ಇರೋ ಎಬಿಲಿಟಿ ಈಕ್ವಲ್ ಆಗಿ ವರ್ಕ್ ಮಾಡಿಬಿಟ್ರೆ ಇವರು ಮಾರ್ಸ್ಗೆ ಇವಾಗಲೇ ಪ್ರಯಾಣ ಮಾಡಿಬಿಡ್ತಾರೆ. ಮೂನ್ ಮೇಲೆ ಬೇಕಾದ್ರೆ ಮನೆನ ಈಗಲೇ ಕಟ್ಕೊಳ್ತಾರೆ. ಇವರು ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಇವ್ರ ಪ್ಲಾನೆಟ್ ಹಾಳು ಮಾಡ್ಕೊತಾರೆ. ಲಾಸ್ಟ್ಗೆ ಪ್ರಾಪರಾಗಿ ಮಾಡೋದು ಗೊತ್ತಿಲ್ಲ ಇವರಿಗೆ, ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಏನು ಮಾಡೋಣ, ಇವ್ರ ಕೆಲಸನ ಡಿಸ್ಟರ್ಬ್ ಮಾಡೋಣ, ಸ್ಟಾಪ್ ಮಾಡೋಣ ಅಂತೇಳಿ ಲ್ಯಾಂಗ್ವೇಜ್ಗಳೆಲ್ಲ ಚೇಂಜ್ ಮಾಡಿ 5 ಜನ ತಮಿಳು, 6 ಜನ ಕನ್ನಡ, 10 ಜನ ಸಾಂಸ್ಕ್ರಿಟು, 50 ಜನ ಚೈನೀಸ್ ಹಿಂಗೆ ಮಾತಾಡುವಾಗ ಎಲ್ರಿಗೂ ಗಲಿಬಿಲಿಯಾಗಿ ಚೆದ್ರು ಹೋಗ್ತಾರೆ. ಅಲ್ಲಿಂದನೇ. ಯಾಕಂದ್ರೆ ಮನುಷ್ಯನ ಅತಿ ಬುದ್ಧಿವಂತಿಕೆಗೆ ಅವನು ಹೋಗ್ತಾ ಇದ್ದಾನೆ, ಆದರೆ ಅತಿ ನೈತಿಕತೆಗೆ ಬರ್ತಾ ಇಲ್ಲ. ಇಂಟೆಲಿಜೆನ್ಸ್ ಹೋಗ್ತಾ ಇದೆ, ಆದರೆ ಆ ಇಂಟೆಲಿಜೆನ್ಸ್ ಅಲ್ಲಿ ಮಾರಾಲಿಟಿ ಅನ್ನೋಂಥದ್ದು ಇರಲ್ಲ. ಮಾರಲ್ ಸ್ಟ್ಯಾಂಡರ್ಡ್ಸ್ ಅನ್ನೋವಂಥದ್ದು ಅಂದರೆ ದೇವರಿಟ್ಟಿರುವಂಥ ಲಿಮಿಟೇಷನ್ ನಮ್ಮ ಲೈಫ್ಗೆ, ಕಂಡೀಷನಲ್ ಲೈಫ್ದು ಅದು ಗೊತ್ತಿಲ್ಲ. ಷರತ್ತುಬದ್ಧ ಜೀವನಗಳು ನಮ್ಮದು. ಒಂದು ಸ್ವಲ್ಪ ಏನನ್ನ ಸಣ್ಣ ತೊಂದರೆ ಆದ್ರೂ ನಮ್ಮ ಪ್ರಾಣನೇ ಹೋಗ್ಬಿಡ್ತದೆ. ಒಂದು ಸಣ್ಣ ಕೂದಲು ಎಳೆಯಷ್ಟು ಸಮಸ್ಯೆಯಲ್ಲಿ ನಮ್ಮ ಪ್ರಾಣನೇ ಹೋಗ್ತದೆ. ಅಷ್ಟು ಲಿಮಿಟೆಡ್ ಆ್ಯಂಡ್ ಕಂಡೀಷನಲ್ ಆ್ಯಂಡ್ ಟೆಂಪರರಿ ಲೈಫ್ ನಮ್ಮದು. ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಅಷ್ಟು ಕೂಡ ಮಿಸ್ಟೇಕ್ ಮಾಡ್ಕೊಳ್ಳದೆ ಬದುಕೋದನ್ನ ಇವನು ಮೊದಲು ಅಡಾಪ್ಟ್ ಮಾಡ್ಕೊಳ್ಬೇಕು. ಏನೋ ಅಯ್ಯೋ ಈ ಕೂದಲು ಎಳೆಯಷ್ಟಾದರೂ ನಾನು ಬ್ರೇಕ್ ಮಾಡಿದ್ರೆ ನನ್ನ ಜೀವನನೇ ಹೋಗ್ಬಿಡ್ತದಲ್ಲಪ್ಪ, ನಂದು ಹೋಗುತ್ತೆ, ನನ್ನ ಸುತ್ತಮುತ್ತಲಿರೋ ಸಮಾಜದ್ದು ಹೋಗುತ್ತೆ. ಹಂಗಾರೆ ಜವಾಬ್ದಾರಿಯಿಂದ ವರ್ತಿಸೋಣ ಅನ್ನೋಂಥದ್ದು ಮನುಷ್ಯನಿಗೆ ಬರೋದು. ಅದು ಬರೋ ತನಕ ಇವ್ರನ್ನ ಒಂದಾಗಿರ್ಸೋದು ಬೇಡ ನಾನು ಅಂತೇಳಿ ದೇವ್ರೇನು ಮಾಡಿದ್ರು, ಅಲ್ಲಿಂದ ತುಂಬ ಲಾಂಗ್ ಟೈಮ್ ಸೆಪರೇಟ್ ಮಾಡಿ ಎಲ್ಲರನ್ನ ಪೀಸ್ ಮಾಡಿ ಪ್ರಪಂಚದಾದ್ಯಂತ ಚದರಿಸ್ಬಿಟ್ಟಿದ್ದಾರೆ. ಈ ಪ್ರಪಂಚ ಹಂಗೆ ಇದ್ದಾರೆ. ಅದಕ್ಕೆ ಹೇಳ್ಬಿಡ್ತಾರೆ ಅವರೆಲ್ಲ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ ಅಂತಾರೆ. FSC 2:18 ಹೇಳ್ತಾರೆ, ಅನ್ಯ ಜನಗಳು ದೇವರಿಂದ ಆಗುವ ಜೀವಕ್ಕೆ ಏನಾಗಿದ್ದಾರೆ ಅಂತೆ, ಅನ್ಯರು, ಏಲಿಯನ್ಸ್ ಅಂತ ಕರೀತಾರೆ. ಏನೋ ದೇವರ ಜೀವಕ್ಕೆ ಅವರು ಏಲಿಯನ್ಸ್ ತರ ಇದ್ದಾರೆ, ಗೊತ್ತಿಲ್ಲ ಅವ್ರಿಗೆ ದೇವರ ಜೀವ ಅಂದ್ರೆ ಏನಂತ. ಹಾಗಾದ್ರೆ ಅಂತ ಜನಗಳಿಂದ ಇಸ್ರೇಲ್ ಅನ್ನಂತ ನಿಮ್ಮನ್ನು ಅಬ್ರಹಾಮನ ಮೂಲಕ ಆರಿಸ್ಕೊಂಡು ನೀವು ಆ ಥರ ಜಡಭಾವದವರು ಆಗಬೇಡ್ರಿ ಅಂತೇಳಿ ನಿಮ್ಮ ಹೃದಯಕ್ಕೆ ಸುನ್ನತಿನ ಮಾಡ್ತಾರೆ. ಆದರೆ ಇದು ಲಾಂಗ್ ಪ್ರಾಸೆಸ್ ಇದು ಅಂದ್ಬಿಟ್ರು. ಎಷ್ಟು ದಿನ ಆ ಪ್ರಾಸೆಸ್ಸು ಅಂತ ನೋಡಿದ್ರೆ ನಮ್ಮ ಸ್ಟೀಫನ್ ಮಾತಾಡೋ ತನಕ ಅವ್ರು ಹಂಗೆ ಇದ್ದಾರೆ. ಅದಕ್ಕೆ ಆ ಸ್ಟೀಫನ್ನ ತಗೊಂಡೋಗಿ ಲಾಕ್ ಮಾಡ್ಕೊಂಡಿದ್ದಾರೆ. ಅವರು ಇನ್ನೂ ಚೇಂಜ್ ಆಗಕ್ಕೆ ಮನಸ್ಸಿಲ್ಲ ಅವ್ರಿಗೆ. ಅದಕ್ಕೆ ಈಗ ಪಿತೃಗಳನ್ನ ಬಿಟ್ಬಿಡ್ತಾರೆ ಇವರು. ಪಿತೃಗಳನ್ನ ಬಿಟ್ಟು ನೆಕ್ಸ್ಟ್ ಬೇರೆಯವ್ರ ಹತ್ರ ಬರ್ತಾರೆ. ಯಾರ ಹತ್ರ ಬರ್ತಾರೆ ಅಂತ ನೋಡೋದಾದ್ರೆ ನಾವು ಅಪೊಸ್ತಲ ಕೃತ್ಯಗಳಿಗೆ ವಾಪಸ್ ಬಂದ್ಬಿಡ್ತೀವಿ. ಅಲ್ಲಿ ನೆಕ್ಸ್ಟ್ ಕಾಂಟೆಕ್ಸ್ಟ್ ಇದೆ ನೋಡಿ ನಮಗೆ. ಅದು 9ನೇ ವಚನದಿಂದ 16ನೇ ವಚನ ತನಕ ಇರುತ್ತೆ ನೆಕ್ಸ್ಟ್ ಕಾಂಟೆಕ್ಸ್ಟ್. ಪೂರ್ವ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ಅಲ್ಲಿಂದ 16 ತನಕ ಇರುತ್ತೆ. ಓದೋದೇನು ಬೇಡ, ಅದು ಜಸ್ಟ್ ಗ್ಲಾನ್ಸ್ ಆಗಿ ನಾನು ಹೇಳ್ಬಿಡ್ತೀನಿ ಅದನ್ನ ನೋಡಿ. ಈ 70 ಜನರುಗಳ ಒಂದು ಕುಟುಂಬ ಐಗುಪ್ತಿಗೆ ಹೋಗೋದ್ರ ಮಧ್ಯದಲ್ಲಿ ನಡೆದಂತ ಒಂದು ಘಟನೆ ಇದನ್ನ ಹೇಳ್ಬಿಡ್ತಾರೆ. ಏನೋ ಇವರೆಲ್ಲ 12 ಜನ ಪಿತೃಗಳಿದ್ರು. 12 ಜನರಲ್ಲಿ ಒಬ್ಬ ಮಗ ಅಪೋಸ್ತಲ, ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಅಲ್ಲಿ 7:9-16 9ರಿಂದ 16 ತನಕ ಒಂದು ಗ್ಲಾನ್ಸ್ ಅಷ್ಟೇ. ಅದು ಏನ್ ಹೇಳ್ತಾರೆ ಅಂದ್ರೆ, ನೋಡು ನೀವೆಲ್ಲ ಬ್ರದರ್ಸ್ ಒಟ್ಟಿಗೆ ಇರಬೇಕಿತ್ತು, ಆಕ್ಚುಲಿ ನೀವು ಹಂಗಿರ್ಲಿಲ್ಲ, ನಿಮ್ಮ ಜಡ ಭಾವ ಅಲ್ಲೂ ಕೂಡ ಬಂತು. ಏನಂದ್ರೆ ನೀವು ನಿಮ್ಮ ಸಹೋದರನನ್ನೇ ನೋಡ್ಬಿಟ್ಟು ಅವ್ನು ಚೆನ್ನಾಗಿರೋದನ್ನೇ ಏನ್ ಮಾಡೋಕ್ಕಾಗಿಲ್ಲ, ಸಹಿಸ್ಕೊಳಕ್ಕಾಗ್ಲಿಲ್ಲ. ಅವ್ನು ಸ್ವಲ್ಪ ತಂದೆ ಹತ್ರ ಮುದ್ದು ಮಗ ಅಂತಂದ್ರೆ ಅದ್ರ ಮೇಲೇನೋ ಕೋಪ, ಅವನೇನೋ ಒಂದು ಕನಸು ನೋಡ್ಬಿಟ್ಟು ಹಿಂಗೆ ಕನಸು ನೋಡ್ದಪ್ಪ ಅಂದ್ರೆ ಅದ್ರ ಮೇಲೇನೋ ಒಂದು ಕೋಪ. ಸರಿ, ಅವನ ಮೇಲೆ ಒಂದು ವಿಶೇಷ ಪ್ರೀತಿ, ಇದು ಚಿಕ್ಕ ಮಗನಲ್ವಾ ಅಂತೇಳಿ ಒಂದು ಹೊಸ ಬಟ್ಟೆ ತಂದು ಕೊಟ್ರೆ ಅವರಪ್ಪ, ಅದ್ರ ಮೇಲೇನೋ ಒಂದು ಕೋಪ. ಈ ತರ ಮಾಡ್ಕೊಂಡು ಹೊಟ್ಟೆ ಕಿಚ್ಚು ಪಡ್ತಿದ್ರು ಬಿಟ್ರೆ ಅದ್ರ ಹಿಂದೆ ಏನಿರ್ತದೆ, ಬಿಡು ನಮ್ಮ ಅಪ್ಪನಿಗೆ ಏನೋ ಅವನ ಮೇಲೆ ಪ್ರೀತಿ ಬಂದಿದೆ, ಒಂದು ಒಳ್ಳೆ ಶರ್ಟ್ ಕೊಟ್ಟಿದ್ದೇನೆ, ಕೊಡ್ಲಿ, ತಪ್ಪೇನಿದೆ, ನಮ್ಮ ತಮ್ಮನಲ್ವಾನು, ನಾವು ನೋಡಿ ಖುಷಿ ಪಡೋಣ, ನಮ್ಮ ತಮ್ಮ ಹಬ್ಬ ಎಷ್ಟು ಚೆನ್ನಾಗಿದ್ದಾನೆ. ಬರ್ಬೇಕಿತ್ತು, ನಿಮ್ ಪಿತೃಗಳಿಗೆ ಬಂದಿಲ್ಲ. ನೀವು ಅಲ್ಲೂ ಕೂಡ ಮೊಂಡ್ರಾದ್ರಿ, ಮೊಂಡ್ರಾಗಿ ಹೊಟ್ಟೆ ಕಿಚ್ಚು ಬಂದು ಹಲ್ಲು ಕಡಿದು ನೀವೇನ್ ಮಾಡಿದ್ರೆ ಅಂದ್ರೆ ಇವನ್ ಹೆಂಗ್ ಸಾಯಿಸೋದು, ಇವನಿಗೆ ಏನ್ ಮಾಡಿದ್ರೆ ಕೋಪ ಸೇಡ್ ತೀರ್ಸ್ಕೊಳಕ್ಕಾಗ್ತದೆ ನಾವು ಅಂತ ಕ್ರೋಧದಿಂದ ಉರಿದು ನೀವೇನ್ ಮಾಡ್ಬಿಟ್ರಿ, ಅವನ್ನ ಎತ್ಕೊಂಡೋಗಿ ಬಾವಿ ಒಳಕ್ಕೆ ಹಾಕಿ ಅವನ್ನ ಅಲ್ಲಿಂದ ತಗೊಂಡೋಗಿ ಸೇಲ್ ಮಾಡಿ ಸತ್ನಪ್ಪ ಅಂತೇಳಿ ನೆಮ್ಮದಿ ಮಾಡ್ಕೊಂಡ್ರಿ. ಹಾಗಾದ್ರೆ ನಿಮ್ಗೆ ತೃಪ್ತಿ ಸಿಗ್ತಾ ಇರೋದು ಯಾವಾಗ, ನಿಮ್ಮ ಸ್ವಂತ ಸಹೋದರನನ್ನ ನೀವು ಜಜ್ಬಿಟ್ಟು ಅವನ ರಕ್ತದಲ್ಲಿ ಆನಂದ ಪಡಂತ ಮೊಂಡ್ರು ಕಣ್ರಯ್ಯ ನೀವು. ಹಿಂಗ್ ಹೇಳ್ದಾಗ ಇಸ್ರೇಲ್ರಿಗೆ ಸೆಕೆಂಡ್ ಸೆಷನ್ ಅಲ್ಲಿ ಕೋಪ ಆಲ್ರೆಡಿ ರೈಸ್ ಆಯ್ತು. ಸೆಕೆಂಡ್ ಕಾಂಟೆಕ್ಸ್ಟ್ ಬಂದ್ಬಿಡೋಷ್ಟೊತ್ತಿಗೆ ಅವ್ರ ಕೋಪ ರೈಸ್ ಆಯ್ತು. ನೋಡಿ, ಹಿಂಗಾದ್ಮೇಲೆ ಏನ್ ನಡೀತೆ ಅಂತಂದ್ರೆ ಅಂತ ಹೇಳ್ಬಿಟ್ಟು 17ರಿಂದ 22 ತನಕ ನೆಕ್ಸ್ಟ್ ಕಾಂಟೆಕ್ಸ್ಟ್ ಹೋಗ್ತಾರ ಅವ್ರು. ಏನಪ್ಪಾ ಅಂತಂದ್ರೆ ನೋಡಿ, ನೀವೆಲ್ಲ ಈಜಿಪ್ಟಿಗೆ ಬಂದ್ಬಿಟ್ರಿ, ಈಜಿಪ್ಟಲ್ಲಿ 400 ವರ್ಷ ಆಯ್ತು. ಆಗ ದೇವ್ರು ತನ್ನ ವಾಗ್ದಾನವನ್ನ ನೆನಪಿಗೆ ತಗೊಂಡ್ಬಿಟ್ಟು ನಿಮ್ಮನ್ನ ಆಚೆ ಕರ್ಕೊಂಡು ಬರೋಕ್ಕೆ ಅಂತ ಒಬ್ಬ ಮೋಶೆಯನ್ನ ಏನ್ ಮಾಡಿದ್ರು, ನೇಮಿಸ್ಬೇಕಾಯ್ತು. ಕಾರಣ ಅಲ್ಲಿದ್ದಂತ ರಾಜನು ಎಲ್ಲರನ್ನು ಏನ್ ಮಾಡ್ಬಿಟ್ಟ, ಹಿಂಸೆ ಪಡಿಸಕ್ಕೆ ಶುರು ಆಗ್ಬಿಟ್ಟ. ಅವನಿಗೆ ಭಯ ಆಗೋಯ್ತು, ಅಯ್ಯೋ ನಮ್ಮ ದೇಶದಲ್ಲಿ ಇಸ್ರೇಲ್ ಜನ ಏನಪ್ಪ ಹಿಂಗೆ ರ್ಯಾಪಿಡ್ ಆಗಿ ಗ್ರೋ ಆಗ್ಬಿಡ್ತಾ ಇದಾರೆ,
ಹಿಂಗೆ ಆಗ್ಬಿಟ್ರೆ ಒಂದಲ್ಲ ಒಂದಿನ ಏನನ್ನ ಯುದ್ಧ ನಡೆದ್ರೆ ಬೇರೆ ದೇಶದವ್ರ ಜೊತೆ ಸೇರಿ ಇವ್ರು ಸ್ವತಂತ್ರ ಆಗಿ ನಮ್ಮ ದೇಶನ ಏನ್ ಮಾಡ್ತಾರೆ, ಇವ್ರು ಆಕ್ರಮಿಸ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಇದು ತಪ್ಪು ಕಾನ್ಸೆಪ್ಟ್. ಈ ತರ ಎಲ್ಲೂ ಆಗಲ್ಲ. ಸುಮಾರು ಒಂದು 20-25 ವರ್ಷ ಫೈಟ್ ಮಾಡ್ದ ಆತ ಪ್ರಭಾಕರನ್ನು ಇದರಲ್ಲಿ ಎಲ್ರಿ ಶ್ರೀಲಂಕಾದಲ್ಲಿ. ಏನ್ ಮಾಡೋಕ್ಕಾಯ್ತು ಪಾಪ. ಅಲ್ಲಿ ನೇಟಿವ್ ಪೀಪಲ್ ಏನಿರ್ತಾರೋ ಅವ್ರದೇ ಮೇಲುಗೈ ಇರ್ತದೆ. ಆ ಥರ ಹೋಗಿ ಯಾರು ಏನು ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಎಕ್ಸೆಪ್ಟ್ ಓನ್ಲಿ ಒನ್ ಕಂಟ್ರಿ ಆನ್ ದಿಸ್ ಪ್ಲಾನೆಟ್, ಅದು ಇಸ್ರೇಲ್ ಮಾತ್ರನೇ. ಬೇರೆ ಕಡೆಯಿಂದ ಹೋಗಿ ಇನ್ನೊಂದು ಕಂಟ್ರಿನ ಆಕ್ಯುಪೈ ಮಾಡ್ಕೊಂಡು ಜೀವಿಸ್ತಾ ಇರೋದು ಅದೊಂದೇ ವಂಶ. ಭೂಲೋಕದಲ್ಲಿ ಯಾವುದನ್ನು ಆ ಥರ ಬಿಡಲಿಲ್ಲ. ಕಾರಣ ಇದು ದೇವ್ರದ್ದು ಡಿಸಿಷನ್. ಒಬ್ಬ ಮನುಷ್ಯನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕ ಕಾಲಗಳನ್ನು ಮೇರೆಗಳನ್ನು ನಿಷ್ಕರ್ಷಿಸಿ ನೇಮಿಸಿರೋದು ಯೆಹೋವ ದೇವರು. ಇದನ್ನ ಚೇಂಜ್ ಮಾಡಿ ನೀನು ಅಮೆರಿಕ ಆರ್ಮಿ ತಂದುಬಿಟ್ರು ಏನು ಮಾಡೋಕ್ಕಾಗಲ್ಲ. ಒಂದಿನ ಅವ್ರವ್ರ ಲ್ಯಾಂಡ್ ಅವ್ರವ್ರಿಗೆ ಯೆಹೋವ ದೇವರೆಲ್ಲ ಬಿಟ್ಟು ಹೋಗ ಅಂತಂದ್ರೆ ಬಿಟ್ಬಿಡ್ತಾರೆ. ಬಿಟ್ಟಿಲ್ಲ ಅಂದ್ರೆ ನೀನು ಅಲ್ಲಿಂದ ಬಿಟ್ಟು ಹೋಗಕ್ಕೆ ಏನು ಬೇಕೋ ಅದನ್ನ ನಿನಗೆ ಮಾಡ್ಬಿಡ್ತಾರೆ. ಹಂಗಾದ್ರೆ ಇದಕ್ಕೆ ಭಯ ಪಟ್ಟಿರಬಾರ್ದು ಈ ರಾಜನು. ಬಟ್ ಅವ್ನು ಭಯಪಟ್ಟು ಹಿಂಸೆ ಮಾಡೋ ಥರ ದೇವ್ರು ಮಾಡಲಿಲ್ಲ ಅಂದ್ರೆ ಈ ಜನಕ್ಕೆ ಹೋಗೋಕೆ ಆಸೆನೇ ಬರಲ್ಲ. ಯಾಕೆ ಹೇಳಿ, ಈಜಿಪ್ಟಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟು ದೇವ್ರ ಮೇಲೆ ನಂಬಿಕೆ ಇಲ್ಲ, ಸ್ವಂತ ಶಕ್ತಿ ಜ್ಞಾನ ಮೇಲೆ ನಂಬಿಕೆ ಇದೆ. ಆಮೇಲೆ ಇಸ್ರೇಲ್ ಜನಗಳಿಗೆ ಏನಪ್ಪಾ ಅಂದ್ರೆ ಆ ಕಂಫರ್ಟ್ ಝೋನು ಹಂಗೆ ಇದ್ದು ಬಿಟ್ರೆ ಅವರು ವಾಗ್ದಾನ ದೇಶಕ್ಕೆ ಅವ್ರೇನ್ ಮಾಡಲ್ಲ, ಬರಲ್ಲ. ಅದಕ್ಕೆ ಈಗ ಕಂಫರ್ಟ್ ಝೋನ್ ಅನ್ನ ಅವ್ರಿಗೆ ಹೆಂಗ್ ಕನ್ವರ್ಟ್ ಮಾಡಬೇಕು, ಕಷ್ಟ ಕೊಡಬೇಕು. ಅವ್ರ ಮನೆ ಆರಾಮಾಗಿದೆ, ಅವ್ರ ಮನೆ ಇನ್ನು ಆರಾಮಾಗಿ ಇರಬಾರ್ದು. ಅವ್ರ ಕೆಲಸ ಸೂಪರ್ ಆಗಿದೆ, ಅವ್ರ ಕೆಲಸ ಸೂಪರ್ ಆಗಿ ಇರಬಾರ್ದಿನ. ಐಗುಪ್ತರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಏನಪ್ಪಾ ನಮ್ಮ ಪ್ರೈಮ್ ಮಿನಿಸ್ಟರ್ ಮಕ್ಕಳು ಇವರು. ಯೋಸೆಫ್ ಯಾರು ನಮ್ಗೆ ಪ್ರೈಮ್ ಮಿನಿಸ್ಟ್ರು, ಸೆಕೆಂಡ್ ಕಿಂಗು. ಆಮೇಲೆ ಯೋಸೆಫ್ ಪ್ರೈಮ್ ಮಿನಿಸ್ಟರ್ ಆಗಿದ್ರಿಂದನೇ ಐಗುಪ್ತ ದೇಶ ಪ್ರಪಂಚದ ಅಲ್ಲಿ ಆ ಕಾಲಕ್ಕೆ ಅಷ್ಟೊಂದು ದೊಡ್ಡ ಸಾಮ್ರಾಜ್ಯ ಆಗಿದ್ದು, ಅಷ್ಟೊಂದು ಐಶ್ವರ್ಯ ಭರಿತ ಸಾಮ್ರಾಜ್ಯ ಆಗಿದ್ದು. ಕಾರಣ ಆ 7 ವರ್ಷ ಬರ ಬಂದ ನಂತರ ಅವನು ಆ ಎಲ್ಲಾ ಪ್ರಾಪರ್ಟಿಗಳನ್ನ ರಾಜನಿಗೆ ಸ್ವಂತ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಆ ದೇಶದ ಎಲ್ಲಾ ಪ್ರಾಪರ್ಟಿ, ಒಂದು ಹೊಲ, ಒಂದು ಮನೆ, ಒಂದು ಗದ್ದೆ, ತೋಟ ಏನು ಬಿಟ್ಟಿರಲ್ಲ. ಎಲ್ಲ ಕೊಂಡ್ಕೊಂಡ್ಬಿಟ್ಟಿರ್ತಾನೆ. ಯಾರು ಸ್ವಾಸ್ಥ್ಯವಾಗಿ? ರಾಜನಿಗೆ ಸ್ವಾಸ್ಥ್ಯವಾಗಿ. ಅವಾಗ ಪ್ರಪಂಚದಲ್ಲಿ ಸಾಹುಕಾರ ಇವನೊಬ್ನೇ. ಆ ಥರ ಮಾಡಿ ಸತ್ತೋಗಿರೋ ಪ್ರೈಮ್ ಮಿನಿಸ್ಟರ್ ಮಕ್ಕಳಪ್ಪ ಇವರು ನಮ್ಮ ದೇಶಕ್ಕೆ ಅಂತೇಳಿ ನಮ್ಮ ಇಸ್ರೇಲ್ ಜನಗಳ ಮೇಲೆ ಏನಿರುತ್ತೆ, ಪ್ರೀತಿ, ಗೌರವ, ಅಟ್ಯಾಚ್ಮೆಂಟ್ ಇರುತ್ತೆ, ಸಿಂಪತೀಸ್ ಇರ್ತದೆ. ಆದರೆ ದೇವ್ರು ಅದೇ ಸಿಂಪತಿನ ಬಿಟ್ಬಿಟ್ರೆ ಇವ್ರು ಈಜಿಪ್ಟ್ ಬಿಟ್ಟು ಆಚೆಗೆ ಏನು ಮಾಡಲ್ಲ, ಬರೋದೇ ಇಲ್ಲ. ಅದಕ್ಕೆ ದೇವ್ರು ಏನು ಮಾಡಿದ್ರು, ಅವ್ರನ್ನ ಪ್ರೀತಿಸೋರೆಲ್ಲರೂ ಇವ್ರಿಗೆ ಏನು ಮಾಡ್ಬೇಕು, ಇವಾಗ ಅಗೇನ್ಸ್ಟ್ ಆಗಿ ರಿವರ್ಸ್ ಆಗ್ಬೇಕು, ದ್ವೇಷಿಸ್ಬೇಕು. ಕಂಫರ್ಟ್ ಝೋನಿಂದ ಇವ್ರನ್ನ ಒದ್ದಾಚೆಗೆ ಓಡಿಸ್ಬೇಕು. ಯಾವ ಲೆವೆಲ್ಗೆ ತಗೊಂಡ್ಬರ್ತಾರೆ ಅಂದರೆ ಆ ಎತ್ತಿರೋ ಮಕ್ಕಳನ್ನ ಕೂಡ ಏನು ಮಾಡ್ರಿ, ಕತ್ತಿಸ್ಕ ಸಾಯಿಸ್ರಿ ಅಂತ. ಕಂಫರ್ಟ್ ಝೋನ್ ಎಷ್ಟು ಹಾರಿಬಲ್ ಆಗಿ ಕನ್ವರ್ಟ್ ಆಗ್ಬಿಡ್ತು ಅಂತಂದ್ರೆ, ಬೆಳಗ್ಗೆ ಎದ್ರೆ ದೇವ್ರೇ ಇನ್ನ ಬದುಕಿದೀವಲ್ಲ ಅನ್ನಂತರ ಆಯ್ತು ಲೈಫು. ಸಂಜೆ ಆದರೆ ತಿರ್ಗಾ ಮನೆಗೆ ಹೋಗ್ಬೇಕಲ್ಲ ದೇವ್ರೇ ನಂತರ ಆಯ್ತು ಲೈಫು. ಇನ್ನು ಏನಕ್ಕೆ ಬದುಕಿದೀವಿ ನಾವು ಅನ್ನಂತ ಪಶ್ಚಾತ್ತಾಪ, ರಿಗ್ರೆಟ್ಸು. ಆ ಇದರಲ್ಲಿ ಇಸ್ರೇಲ್ ಜನಗಳು ಅಯ್ಯೋ ನಮ್ಮ ಪಿತೃ ಹೇಳ್ತಿದ್ದ ಅದ್ಯಾವುದೋ ದೇಶ ಇದೆ ಅಂತ ಎಲ್ಲ ಕರ್ಕೊಂಡು ಹೋಗ್ತಾರಂತೆ ಕಾನಾನ್ ದೇಶ. ಆ ದೇವರು ಕೈ ಬಿಟ್ಬಿಟ್ರು. ನಮ್ಮನ್ನ ಇನ್ನು ಯಾರಪ್ಪ ಕಾಪಾಡೋರು? ಆಗ ನಿಮ್ಮ ಆ ದೇವರು ನಿಮ್ಮನ್ನ ನೆನೆಸ್ಕೊಂಡು ಮೋಶನ ಎಬ್ಬರಿಸಿದ್ರು. ಆ ಮೋಶ ನಾಯಕನಾಗಿ ಬರೋದಕ್ಕೆ ಅಲ್ಲಿ ಬೇಕಾದ ಎಜುಕೇಶನ್ ಪಡ್ಕೊಂಡ್ರು. ಕೇಳಿಸ್ತಂತೆ. ಇದನ್ನ ನಿಮಗೆ 22ನೇ ವಚನಕ್ಕೆ ಮುಗಿಸ್ಬಿಡ್ತಾರೆ. ಏನು, ಅವನು ಬಿಡುಗಡೆ ಮಾಡೋದಕ್ಕೆ ಸಮರ್ಥನಾದ ಒಬ್ಬ ರಾಜನಾಗ್ಬಿಟ್ಟ ಅಂತ ಹೇಳ್ತಾರೆ. ಅಂದ್ರೆ ತಿಳುವಳಿಕೆಯಲ್ಲಿ ಮಾತ್ರ, ಎಜುಕೇಶನಲ್ 22 ಮಾತ್ರ ಓದೋಣ. 7:22. ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ನೋಡಿ, ಮಾತುಗಳಲ್ಲೂ ಕಾರ್ಯಗಳಲ್ಲೂ ಏನಕ್ಕೆ ಸಮರ್ಥ ಆಗ್ಬಿಟ್ಟ ಅಂದ್ರೆ ಬಿಡಿಸೋದಕ್ಕೆ ಕೆಪಾಸಿಟಿ ಬಂತು ಅವನಿಗೆ, ಲೀಡ್ ಮಾಡೋ ಕೆಪಾಸಿಟಿ ಬಂತು. ಯಾಕಂದ್ರೆ ಒಂದು ಜನತೆ 6 ಲಕ್ಷ ಜನ ಅಂತ ಅಲ್ಲಿ ಏನಿದೆ ಅದರಲ್ಲಿ ಎಷ್ಟು ಇಸ್ರೇಲ್ ಜನ ಇದ್ದಾರೆ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ. ತುಂಬಾ ಬೇರೆ ಜನಗಳು ಕೂಡ ಏನ್ ಮಾಡಿರ್ತಾರೆ, ಸೇರ್ಕೊಂಡಿರ್ತಾರೆ. ಈ ಇಷ್ಟು ಜನಗಳನ್ನ ಈ ದೇಶದಿಂದ ಬಿಡಿಸಿ ಇನ್ನೊಂದು ಕಡೆ ಕರ್ಕೊಂಡೋಗಿ ಅಲ್ಲಿರೋ ಜನನ ಖಾಲಿ ಮಾಡಿಸಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋ ತನಕ ದೇವರ ಶಕ್ತಿ ಅದ್ಭುತಗಳಿಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ. ಆದರೆ ನಮ್ಮ ಮಾನಸಿಕ ಸ್ವಭಾವಕ್ಕೆ, ನಮ್ಮ ಮೆಂಟಲ್ ಕ್ಯಾರೆಕ್ಟರ್ಸ್ನ ಚೇಂಜ್ ಮಾಡೋಕ್ಕೆ ದೇವ್ರು ಏನು ಮಾಡಲ್ಲ, ಕೈ ಹಾಕಲ್ಲ. ತಿಳ್ಕೊಳಕ್ ಬಿಟ್ಟಿರೋದು. ಹಾಗಾಗಿ ದೇವರು ನಮ್ಮ ಆ ಒಂದು ಫ್ರೀ ಮಾರಲ್ ಏಜೆನ್ಸಿಗೆ ಕೈ ಹಾಕಲ್ಲ. ನಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯ, ಇಚ್ಛಾ ಸ್ವಾತಂತ್ರ್ಯ, ಅದಕ್ಕೆ ದೇವ್ರು ಕೈ ಹಾಕೋದೇ ಇಲ್ಲ ಯಾವತ್ತು. ಏನ್ ಮಾಡ್ತಾರೆ, ಮೋಶೆಗೆ ಎಜುಕೇಶನ್ ಕೊಡ್ತಾರೆ. ನೀನು ಎಜುಕೇಟ್ ಮಾಡ್ಬೇಕು ಅವ್ರಿಗೆ ಅಂತೇಳಿ ಎಜುಕೇಟ್ ಆಗೋದಕ್ಕೆ ಬಿಡ್ತಾರೆ. ಸೊ ಈ ಮನುಷ್ಯ ಹೈಲಿ ಕ್ವಾಲಿಫೈಡ್ ಪರ್ಸನ್ ಈಜಿಪ್ಟಲ್ಲಿ, ಕಿಂಗ್ ಮನೆಯಲ್ಲಿ. ಈಗ ಕರೀತಾರೆ ಪಾಪ ಅಂತ ಕರ್ಕೊಂಡು ಬಂದು ನಮ್ಗೆ 23ನೇ ವಚನದಿಂದ 29ರಲ್ಲಿ ಈ ಒಂದು ಕಾಂಟೆಕ್ಸ್ಟ್ ಅನ್ನ ಹೇಳ್ತಾರೆ. ಏನು, ಅಲ್ಲಿಂದ ಆಚೆಗೆ ಹೆಂಗ್ ಕರ್ಕೊಂಡ್ ಬರ್ತಾರೆ ಅಂದ್ರೆ 40 ವರ್ಷ ತನಕ ಅಲ್ಲಿ ಮನೆಯಲ್ಲಿ ಬೆಳಿತಾನಂತೆ. 40 ವರ್ಷ ಆದ್ಮೇಲೆ ನನ್ನ ಜನಗಳು ಹೆಂಗಿದ್ರು ನೋಡೋಣ ಅಂತ ಆಚೆಗೆ ಬರ್ತಾನಂತೆ. ಹೊಸ ಲೈಫ್ ಶುರುವಾಯಿತು. ಏನದು, ಅವನ್ ಸತ್ತೋದ.
ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಯಾಕಂದ್ರೆ ಅವ್ನ ಸ್ವಂತ ಸಹೋದರರೇ ಇವನೇನನ್ಬಿಡ್ತಾರೆ, ಏನೋ ನೆನ್ನೆ ಈಜಿಪ್ಟ್ ಅವ್ನು ಕೊಂದ್ಬಿಟ್ಟಲ್ಲ, ಹಂಗ ನಮ್ಮನ್ನು ಕೊಲ್ಬೇಕೇನಾ, ಅಧಿಕಾರ ಕೊಟ್ಟವ್ರು ನಿನಗೆ ಯಾರು? ಓ ಇವನೆಲ್ಲಿ ರಾಜನ ಹತ್ರ ಹೇಳ್ಬಿಟ್ಟು ನನ್ನ ಪ್ರಾಣ ತೆಗಿತಾರ ಅಂತ ಆಚೆಗೆ ಬಂದ್ಬಿಟ್ಟ. ಸೊ 40 ವರ್ಷದ ಕಂಫರ್ಟ್ ಝೋನ್ ಮೋಶೆಗೆ ಮುಗೀತು. ಆ ಹೊತ್ತಿಗೆ ಮೋಶೆ ಅನ್ಕೊಂತಾರೆ, ಅಯ್ಯೋ ನನ್ನ ಲೈಫು ಏನೇನೋ ಅಂದ್ಕೊಂಡೆ, ಏನೇನೋ ನಾನು ಎಜುಕೇಷನ್ ಕಲ್ತ್ಕೊಂಡೆ, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡೆ, ಕನಸು ಕಂಡೆ, ಇಸ್ರೇಲ್ ಜನನ ಬಿಡಿಸೋಣ ಅಂದ್ಕೊಂಡೆ, ನಾ ದೇವ್ರೇನೋ ಮಾಡ್ತಾರೆ ಅಂತ ಅಂದ್ಕೊಂಡೆ, ವಾಗ್ದಾನಗಳು ಮಾಡಿದ್ದಾರೆ ಅಂದ್ಕೊಂಡೆ, ಒಡಂಬಡಿಕೆಗಳು ಮಾಡಿದ್ದಾರೆ ಅಂದ್ಕೊಂಡೆ, ಎಲ್ಲ ಏನಾಗೋಯ್ತು, ನೀರಲ್ಲಿ ಹೋಮ ಮಾಡ್ದಂಗೆ ಎಲ್ಲ ಹೋಯ್ತು. ಅಣ್ಣ ಅದಕ್ಕೆ ಒಂದು ಅನ್ಕೊಂತಾರಲ್ಲ, ನಾನು ಈ ರಾಜ್ಯ ವೈಭೋಗದಲ್ಲಿ ಇದಕ್ಕಿಂತ ನನ್ನ ಸಹೋದರ ಜೊತೆ ಇದ್ದು 2 ದಿನ ಕಷ್ಟ ಅನುಭವಿಸಿ ಒಳ್ಳೇದು. ಯಾವಾಗ ಸ್ವಾಮಿ ಪುನಃ ಕರೀತಾರೆ ನೋಡಿ ಅವ್ರನ್ನ, ಸೆಕೆಂಡ್ ಟೈಮ್. ಯಾಕಂದ್ರೆ ಅಲ್ಲಿ ಹೋಗುವಾಗ ಇವ್ರು ಆ ಇಂಟೆನ್ಷನ್ ಅಲ್ಲಿ ಹೋಗಲ್ಲ, ನೋಡೋಣ ಫಸ್ಟ್ ಆಫ್ ಆಲ್ ಹೆಂಗಿದಾರೆ ಅವರು ಅಂತ ಇವ್ರು ಹೋಗ್ತಾರೆ, ಅವ್ರ ಪರಿಸ್ಥಿತಿಗಳನ್ನ ನೋಡೋಣ ಅಂತ ಹೋಗುವಾಗ ಹಿಂಗಾಗ್ಬಿಡ್ತದಲ್ಲ, ಆಗುವಾಗ ಈ ತರ ಇದೆಯಾ ಏನ್ ಮಾಡೋದು ಅಂತ. ಇಲ್ಲ ಅಂದ್ರೆ ಆ ಮನುಷ್ಯ 40 ವರ್ಷ ಅಲ್ಲೇ ಇರೋರು, ಇಸ್ರೇಲ್ ಈಜಿಪ್ಟಲ್ಲಿ ಇದೇನ್ ಮಾಡಿರೋರು, ಫೈಟ್ ಮಾಡಿರೋರು. ಬಟ್ ಫೈಟ್ ಮಾಡೋಕ್ಕಾಗದೆ ಇವರು ಆಚೆ ಕೊಟ್ಟು ಬಂದ್ಬಿಟ್ರು. ಕಾರಣ ದೇವ್ರವರನ್ನೇ ಬೇರೆ ರೀತಿ ಎಜುಕೇಟ್ ಮಾಡಬೇಕಿತ್ತು. ಯಾಕಪ್ಪ ಅಂದ್ರೆ ನೀನು ಕೋಪ ಬಂತು, ಅದು ಈಜಿಪ್ಟ್ ಅವ್ನು ನೋಡಿದೆ ಪರವಾಗಿಲ್ಲ, ಇವತ್ತು ನಿಮ್ಮ ಬ್ರದರ್ ಕೋಪ ಮಾಡ್ಕೊಂಡ, ನಾಳೆ ನಿಮ್ಮ ಚಿಕ್ಕಪ್ಪ ಕೋಪ ಮಾಡ್ಕೊಂತಾನೆ, ನಾಳೆ ನಿಮ್ಮ ಹೆಂಡತಿ ಕೋಪ ಬರ್ತಾರೆ, ಎಲ್ರಿಗೂ ಕೋಪ ಬಂದಾಗ ಎಲ್ಲ ನೀನು ಗಟ್ಟಿಯಾಗಿದೆಯಾ ಅಂತ ಗುದ್ದಿದ್ರೆ ಏನ್ ಮಾಡ್ತಾರೆ ಅವರು, ಒಂದೊಂದು ನೇಟ್ಗೆ ಎಲ್ಲರೂ ಸತ್ತೋಗ್ತಾರೆ, ಲಾಸ್ಟ್ಗೆ ಯಾರು ಉಳ್ಕೊಂತಾರೆ, ನೀನು ಮಾತ್ರ ಉಳಿತೀಯ. ಈ ಕನ್ನಡ ದೇಶಕ್ಕೆ ಯಾರು ಹೋಗ್ತಾರೆ ಲಾಸ್ಟ್ಗೆ, ನೀನು ಒಬ್ಬನ ಹೋಗ್ತೀಯ, ಎಲ್ಲರನ್ನೂ ನೀನು ಗುದ್ದಿ ಸಾಯಿಸ್ಬಿಡ್ತೀಯ. ಇದಕ್ಕೆಲ್ಲ ಇರೋದು, ನಿನಗೇನು ಬಂದರೂ ಕೈ ಎತ್ತಬಾರ್ದು. ನೀನು ಏನೇ ಕಷ್ಟ ಬರಲಿ, ಏನೇ ಹಿಂಸೆ ಬರಲಿ, ಏನೇ ಬೇಜಾರು ಬರಲಿ, ಜನ ನಿನ್ನನ್ನು ಎಷ್ಟೇ ರೊಚ್ಚಿಗೆ ಎಬ್ಬಿಸ್ಲಿ, ಜನ ನಿನ್ನೆಷ್ಟೇ ಅವಮಾನ ಪಡಿಸ್ಲಿ, ನಿನ್ನನ್ನು ಚೀ ಅನ್ಲಿ, ಥೂ ಅನ್ಲಿ, ಹೆಂಗನ ಮಾಡಲಿ, ನೀನೇನು ಮಾಡಬಾರ್ದು, ಕೈ ಎತ್ತಬಾರ್ದು. ಹಂಗಾಗ್ಬೇಕು ನೀನು, ಆ ಶೇಪ್ಗೆ ನಿನ್ನನ್ನು ತರಬೇಕು. ಅದಕ್ಕೊಂದು ಕೆಲಸ ಮಾಡ್ತೀನಿ ನಾನು, ಬಾ ಅಂತೇಳಿ ಅವನು ಎಲ್ಲಿ ನಮ್ಮ ಮೋಶೆಯವರು, ಅಯ್ಯೋ ನನ್ನ ಜೀವನನೂ ಆಗೋಯ್ತು, ನನ್ನ ಕನಸುಗಳು ಹೋಯ್ತು, ದೇವ್ರ ವಾಗ್ದಾನಗಳು ಏನಾಯ್ತು ಗೊತ್ತಿಲ್ಲ ನನಗೆ ಅಂತ ಡಿಸಪಾಯಿಂಟ್ ಆಗೋ ಟೈಮಲ್ಲಿ ಅವನು ಇನ್ನೊಂದು ಫೇಸ್ ಆಫ್ ಲೈಫ್ ಸ್ಟಾರ್ಟ್ ಆಗ್ತದೆ. ಅವನ ಜೀವನದ ಮತ್ತೊಂದು ಭಾಗ ಏನು, ಮಿದಿಯಾನ್ರಿಗೆ ಓಡೋಗ್ತಾನೆ, ಅಲ್ಲೊಂದು ಕುಟುಂಬ ಆಗ್ಬಿಡ್ತದೆ, ಹೆಂಡತಿ ಬರ್ತಾರೆ, ಮಕ್ಕಳು ಬರ್ತವೆ, ಒಂದು ಮಾವ ಇದ್ದಾನೆ, ಅಲ್ಲಿ ಅವನದೇ ಆದಂಥ ಒಂದು ಕುರಿಗಳು ಮಂದೆ ಇದೆ, ಅದರಲ್ಲಿ ಹೊಡೆದ್ಬಿಟ್ರೆ ಹೆಂಡತಿ ಓಡೋಗ್ತಾಳೆ, ಜೋರಾಗಿ ಏನನ್ನ ಹೊಡೆದ್ಬಿಟ್ರೆ ಕುರಿಗಳು ಸತ್ತೋಗ್ತವೆ, ಇನ್ನೂ ಜೋರಾಗಿ ಮಾತಾಡಿದ್ರೆ ಮಾವ ಮನೆಯಿಂದ ಏನು ಮಾಡ್ತಾನೆ, ಆಚೆ ಕೊಡಿಸ್ತಾನೆ. ಆ ತಾಳ್ಮೆಗೆ ಇರಬೇಕಾಗ್ತದೆ. ನಮ್ಮನ್ನ ಸ್ಪೀಡ್ ಕಂಟ್ರೋಲ್ ಮಾಡೋದು ಒಂದೇ ಕೇಳ್ತಾ ಇರೋದು ಇಲ್ಲಿ, ಏನೋ ಎಲ್ಲದರಲ್ಲೂ ಸ್ಪೀಡ್ ಏನು ಮಾಡ್ಬೇಕಾ, ಕಂಟ್ರೋಲ್ ಮಾಡ್ಬೇಕು. ಅದು ಪ್ರೀತಿ ಬರಲಿ, ಆಸೆ ಬರಲಿ, ಕೋಪ ಬರಲಿ, ದುಃಖ ಬರಲಿ, ಯಾವುದೇ ಬಂದರೂ ಎಲ್ಲವುಗಳಲ್ಲೂ ನಮ್ಮ ಸ್ಪೀಡ್ ಏನು ಮಾಡಬೇಕು, ಬ್ರೇಕ್ ಮಾಡಬೇಕು. ದುಃಖ ಬರಲು ಸ್ಪೀಡ್ ಕಂಟ್ರೋಲ್ ಮಾಡಬೇಕು, ಆಸೆ ಬಂದರೂ ಸ್ಪೀಡ್ ಕಂಟ್ರೋಲ್ ಮಾಡಬೇಕು, ಪ್ರೀತಿ ಬಂದ್ಬಿಟ್ರೂ ಸ್ಪೀಡ್ ಕಂಟ್ರೋಲ್ ಮಾಡಬೇಕು. ಈ ಒಂದು ಬ್ಯಾಲೆನ್ಸ್ಡ್ ಲೈಫ್ಗೆ ಇವನು ಅಡ್ಯಾಪ್ಟ್ ಆಗಲಿ ಅಂತೇಳಿ ಏನು ಮಾಡಿಬಿಟ್ರು, ನೋಡಪ್ಪ ಮಕ್ಕಳು ನೋಡು ಏನೋ ಮಿಸ್ಟೇಕ್ಸ್ ಮಾಡ್ತವೆ, ಸರಿ ಹೊಡೆದು ಸಾಯಿಸೋ ನೋಡೋಣ, ಈಜಿಪ್ಟೆಲ್ಲ ನೋಡ್ದಂಗೆ ಹೊಡಿಯೋ ನೋಡೋಣ, ನನ್ನ ಮಕ್ಕಳು ಅಂತ ಸುಮ್ಮನೆ ಇರ್ತೀಯ, ಹೆಂಡ್ತಿ ನೋಡಿ ನೋಡೋಣ, ಇಲ್ಲಪ್ಪ ನನಗೆ ಬೇಕು ಅವಳು ಲೈಫ್ ಪಾರ್ಟ್ನರ್, ಅವಳು ಲೈಫ್ ಲಾಂಗ್ ಬೇಕಾಗ್ತದೆ, ಸರಿ ಮಾವನೇನ ಅಂದ್ಬಿಡು, ಮಾವನಂದ್ರೆ ಹೆಂಡ್ತಿಗೆ ಕೋಪ ಬರ್ತದೆ, ಹೆಂಡ್ತಿನಂದ್ರೆ ಮಾವನಿಗೆ ಕೋಪ ಬರ್ತದೆ, ಇವ್ರಿಬ್ರ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಮಿದ್ಯಾನ್ ಅವ್ರು ಬಂದು ಆಚೆ ಕೊಡಿಸ್ತಾರೆ, ಏನು ಮಾಡಂಗಿಲ್ಲಪ್ಪ, ಇವಾಗ ನಾನು ಹೆಂಗಿರ್ಬೇಕು, ನಾನು ಸೈಲೆಂಟಾಗಿ ಇರ್ಬೇಕಲ್ಲಪ್ಪ ಅಂತೇಳಿ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಜೀವನ. ಸೊ ಇದು ಆಕ್ಚುವಲ್ ಸ್ಪಿರಿಚುವಲ್, ಇದು ವಿವೇಚನೆ ಮಾಡಂತ ಶಕ್ತಿ ಬರಬೇಕು, ಹೃದಯಕ್ಕೆ ಸುನ್ನತಿ ಆಗ್ಬೇಕು. ಅದಕ್ಕೆ ಟೋಕನ್ ಆಗಿ ಈ ಮನುಷ್ಯನಿಗೆ ಮಾಂಸದ ಸುನ್ನತಿ ಕೂಡ ಮಗನಿಗೆ ಮಾಡೋದು ಮರ್ತೋಗ್ಬಿಟ್ಟಿರ್ತಾನೆ. ಎಲ್ಲಿಗೆ ಯಾಕಾಗಿರುತ್ತೆ ಅಂದ್ರೆ, ಅಯ್ಯೋ ಬಿಡು ನನ್ನ ಲೈಫ್ ಅಷ್ಟೇ, ಇನ್ನ ಯಾವ ಒಡಂಬಡಿಕೆ ಯಾವ ಸುನ್ನತಿ ಅಂತೇಳಿ ಹೆಂಡತಿ ಒಂದು ಮಾತು ಅಂದ್ಲು ಅಂತ ಇಟ್ಕೊಳ್ಳೋಣ, ಒಡಂಬಡಿಕೆ ಮಾಡ್ಕೊಳ್ಬೇಕು, ಸುನ್ನತಿ ಮಾಡ್ಬೇಕು ನನ್ನ ಮಗನಿಗೆ, ಅದೊಂದು ಸಂಸ್ಕಾರ, ನಮ್ಗೆ ದೇವ್ರಿದ್ದಾರೆ ಅಂದ್ರೆ, ಅಯ್ಯೋ ಯಾವ ದೇವ್ರು ಈಜಿಪ್ಟಿಂದ ನೀನು ಕರ್ಕೊಂಬಂದು ನಮ್ಮ ದೇಶದಲ್ಲಿ ಬಿಸಾಕಿದ್ದಾರೆ ನಿಮ್ಮ ದೇವರು ಅಂತ ಅಂದ್ಬಿಟ್ರೆ, ಹೌದು ಬಿಡತ್ತ ಅಂತ ಹೇಳಿ ಏನು ಮಾಡ್ತಾನೆ, ಅವಾಗ ದೇವ್ರು ಬಂದ್ಬಿಟ್ಟು ಒಂದು ಕಾಯಿಲೆ ಉಂಟು ಮಾಡ್ತಾರೆ. ನಾವು ಲಾಸ್ಟ್ ವೀಕ್ ನೋಡಿದ್ವಿ ಅದು, ಅವನ ಹೆಂಡತಿ ಹೋಗಿ, ಇಲ್ಲಪ್ಪ ನಿಮ್ಮ ದೇವರು ತುಂಬ ದೊಡ್ಡ ದೇವರು, ಜೀವಂತ ದೇವರು, ಏನು ಹಿಂಗೆ ಸಾಯಿಸ್ಬಿಡ್ತಾ ಇದ್ದಾರೆ ಅಂತೇಳಿ ಮಗನಿಗೆ ಸುನ್ನತಿ ಮಾಡಿ ಆ ರಕ್ತವನ್ನು ಇದನಿಗೆ ಮುಟ್ಟಿಸಿ ನೀನು ಒಡಂಬಡಿಕೆಯಿಂದ ಆಗಿರೋ ಯಜಮಾನ ಅಂತ ಹೇಳುವಾಗ, ಓಕೆ ಈಗ ನೀವು ಕವನೆಂಟೆಡ್ ಪೀಪಲ್, ಈಗ ಹೃದಯಕ್ಕೆ ಸ್ವಲ್ಪ ಏನು ಮಾಡ್ತಾ ಇದ್ದೀರಾ, ಸುನ್ನತಿ ಶುರು ಮಾಡ್ತಾ ಇದ್ದೀರಾ, ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀರಾ, ಸರಿ ಹೋಗಿ ನೀವು ಅಂತೇಳಿ ಅವರನ್ನ ಇಸ್ರೇಲ್ ಕರ್ಕೊಂಬರಕ್ಕೆ ಲೀಡರ್ ಆಗಿ ಕಳಿಸ್ತಾರೆ. ನೋಡಿ, ಎಲ್ಲಿ ಕಂಪ್ಲೀಟ್ ಲೈಫ್ ಕೊಲಾಪ್ಸ್ ಅಂತ ಅನ್ಕೊಂಡ್ಬಿಟ್ರು, ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು 40 ವರ್ಷದ ಅಧ್ಯಾಯ ಶುರುವಾಯ್ತು, ಇನ್ನೊಂದು ಆರಂಭ ಆಯ್ತು. ಸೊ ನೆಕ್ಸ್ಟ್ ಫೇಸ್ ಏನೋ, ಲೀಡರ್ ಆಗಿ ಹೋಗಪ್ಪ. ಅದನ್ನ ನೆಕ್ಸ್ಟ್ ಕಾಂಟೆಕ್ಸ್ಟ್ಗೆ ಬಂದ್ಬಿಡ್ತೀವಿ ನಾವು. 7ನೇ ಅಧ್ಯಾಯ 30ನೇ ವಚನದಿಂದ 34ನೇ ವಚನದ ತನಕ ಅದನ್ನ ನಾವು ಇಷ್ಟೊತ್ತು ಏನು ಯೋಚನೆ ಮಾಡಿದ್ವೋ ಇದನ್ನಲ್ಲಿ ಹೇಳ್ಕೊಂಡು ಬರ್ತಾರೆ. ನಿಮ್ಮ ಪಿತೃಗಳ ದೇವರು ನಾನು ನಿಮ್ಮನ್ನೇನ್ ಮಾಡಿದ್ದೀನಿ, ಬಿಡುಗಡೆ ಮಾಡಕ್ಕೆ ಬಂದಿದ್ದೀನಿ, ನೀನು ಹೋಗಪ್ಪ ಅಂತೇಳಿ ಕರೆ ಕೊಟ್ಟರು ಅನ್ನೋದು 34ಗೆ ಮುಗಿಸ್ತಾರೆ. ದೇಶದಲ್ಲಿರುವ ನನ್ನ ಜನರು ದುರವಸ್ಥೆಯನ್ನು ನೋಡಿ
ನೋಡಿದ್ದೇನೆ. ಅವರ ಮೊರೆಯನ್ನು ಕೇಳಿ ಅವರನ್ನು ಬಿಡಿಸುವುದಕ್ಕೆ ಇಳಿದು ಬಂದಿದ್ದೇನೆ. ಈಗ ನಿನ್ನನ್ನು ಐಗುಪ್ತದ ದೇಶಕ್ಕೆ ಕಳಿಸುತ್ತೇನೆ ಬಾ ಎಂದು ಹೇಳಿದನು. ನೋಡ್ರಿ 7ನೇ ಅಧ್ಯಾಯ 30ರಿಂದ 34 ವಚನಗಳ ತನಕ ಇದೊಂದು ಕಾಂಟೆಕ್ಸ್ಟ್ ಇರುತ್ತೆ. ಸೊ ಈ 34ರಲ್ಲಿ ನಾನು ಹಿಂಗೆ ನೋಡಿದ್ದೀನಿ, ನಾನು ಹಿಂಗೆ ಕಳಿಸ್ತಾ ಇದ್ದೀನಿ ಹೋಗಪ್ಪ ಅಂತಾರೆ. ಈಗ 35ರಿಂದ 38 ತನಕ ಅಲ್ಲಿ ಒಂದು ಕನ್ವರ್ಸೇಷನ್ ಅಲ್ಲಿ ಆಗಿರೋಂಥ ಮುಖ್ಯ ವಿಷಯಗಳನ್ನ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಒಂದು ಅದ್ಭುತ ಫಸ್ಟ್, ಯಾಕಂದ್ರೆ ಸಡನ್ ಆಗಿ ಮನುಷ್ಯನ ನಂಬಕ್ ಬರಲ್ಲ. ಯಾಕಂದ್ರೆ ಇವ್ರ ಲೈಫ್ ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟಿದೆ ಈಗಾಗಲೇ. ಏನೋ ಆಗ್ಬೇಕು ಅಂತ ಅಂದ್ಕೊಂಡು ನೆಕ್ಸ್ಟ್ ಫರೋಹ ಆಗ್ಬೇಕಾಗಿರೋ ಮನುಷ್ಯ ಯಾವುದೋ ಲೆವೆಲಲ್ಲಿ ಬಂದು ಒಂದು ಕುರಿ ಕಾಯಿಸ್ಕೊಂಡು ಬಿದ್ದಿದ್ದಾನೆ ಅಂದ್ರೆ ಸಡನ್ ಆಗಿ ದೇವರ ಮಾತ ಮೇಲೆ ಏನ್ ಬರಲ್ಲ. ಅದಕ್ಕೆ ಒಂದು ಅದ್ಭುತವನ್ನು ತೋರಿಸೋದು. ಒಂದು ಗಿಡ ಉರಿತಾ ಇತ್ತು, ಬಟ್ ಅದೇನಾಗಿಲ್ಲ, ಸುಟ್ಟೋಗ್ಲಿಲ್ಲ, ಬೆಂಕಿ ಹಂಗೆ ಇದೆ. ಆಶ್ಚರ್ಯವಾಗಿತ್ತು. ಈ ಥರ ಯಾವತ್ತೂ ನೋಡೇ ಇಲ್ವಲ್ಲ ನನ್ನ ಲೈಫಲ್ಲಿ, ಕೇಳಲಿಲ್ಲ, ಇಲ್ಲೂ ಓದಲೂ ಇಲ್ಲ, ಇಂಥದ್ದೇನೂ ನಡೀತಾ ಇದೆಯಲ್ಲ. ಆಮೇಲೆ ಅವರಿಗೆ ಒಂದು 2-3 ಅದ್ಭುತಗಳನ್ನು ಮಾಡಿ ತೋರಿಸ್ತಾರೆ. ನಿನ್ನ ಕೈಗೆ ತೊನ್ನು ಅಂಟಿಸಿ ತೋರಿಸ್ತೀನಿ ನಾನು, ನಿನ್ನ ಕೈಯಲ್ಲಿರೋ ಬೆತ್ತನೆ ಕೆಳಗಡೆ ಹಾಕಿ ಹಾವು ಮಾಡಿ ನಿನಗೆ ತೋರಿಸ್ತೀನಿ ನಾನು. ಈ ಥರ ಕೆಲವು ಅದ್ಭುತಗಳನ್ನ ಮಾಡಿ ತೋರಿಸುವಾಗ ನಂಬಿಕೆ ಬಂದ್ಬಿಡ್ತದೆ. ಸರಿ ಆಯ್ತಪ್ಪ ಅಂತ ಈ ಮನುಷ್ಯ ಫಿಕ್ಸ್ ಆಗ್ಬಿಡ್ತಾರೆ. ಆಮೇಲೆ 39ನೇ ವಚನದಿಂದ 43ನೇ ವಚನ ತನಕ ಇನ್ನೊಂದು ಕಾಂಟೆಕ್ಸ್ಟ್ ಅನ್ನ ವಿವರಿಸ್ತಾರೆ. ಏನಪ್ಪಾ ಅದು ಅಂತಂದ್ಬಿಟ್ರೆ ಫಸ್ಟ್ 39 ಓದೋಣ. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತ ದೇಶದ ಕಡೆಗೆ ಮನಸ್ಸಿಟ್ಟರು. ನೋಡ್ರಿ, ನೀನು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಅದ್ಭುತಗಳನ್ನ ಏನು ತೋರಿಸಿದ್ರು ಪಾಪ. ಈ ಮನುಷ್ಯ ಏನೆಲ್ಲ ಅದ್ಭುತಗಳನ್ನ ಮಾಡಿ ಇಸ್ರೇಲ್ ಜನಗಳಿಗೆ ಕರೆದ್ರು, ಅದೆಲ್ಲ ಬಿಟ್ಟುಬಿಟ್ಟು ಇವರು ತಿರ್ಗಾ ಏನ್ ಮಾಡಿದ್ರಂತೆ, ಐಗುಪ್ತಕ್ಕೆ ಮನ್ಸಿಡ. ನೋಡಿ, ಆ ಐಗುಪ್ತದಲ್ಲಿ ಅಕಸ್ಮಾತ್ ಮಕ್ಕಳನ್ನ ಸಾಯಿಸಿ ಅವ್ರಿಗೆ ಹಿಂಸೆ ಕೊಟ್ಟಿಲ್ಲ ಅಂದ್ರೆ ಬರ್ತಿದ್ರೆ ಇವರು. ಅಷ್ಟೆಲ್ಲ ಮಾಡಿದ್ರು ತಿರ್ಗಾ ಅಲ್ಲಿಗೆ ಓಡೋಗಕ್ಕೆ ಮನ್ಸೈತಿ ಇವ್ರಿಗೆ. ಹಂಗಾದ್ರೆ ಏನೋ ಮಾಡಿದ್ರೆ ಇವ್ರನ್ನ ಬಂದ್ರಪ್ಪ ನಿಮಗೆ ವಾಗ್ದಾನ ದೇಶ ಕೊಡ್ತೀನಿ ಅಂತಿದ್ರೆ ಏನ್ ಮಾಡಿರೋ ಹೇಳಿ? ಬಿಲ್ಕುಲ್ ಬರ್ತಾ ಇರ್ಲಿಲ್ಲ. ಅವರು ಬಿಲ್ಕುಲ್ ಬರ್ತಾ ಇರ್ಲಿಲ್ಲ. ಅದಕ್ಕೆ ಅವ್ರ ಕಂಫರ್ಟ್ ಝೋನ್ ಮೊದಲೆಲ್ಲ ಕಿತ್ತು ಅಲ್ಲಿ ಇವರಿಗೆ ಹಿಂಸೆ ಮುಳ್ಳುಗಳನ್ನ ಏರ್ಪಡಿಸಿ ಜೀವನವನ್ನ ಸಂಪೂರ್ಣ ಅಸಂತೃಪ್ತಿಯಾಗಿ ಮಾರ್ಪಡಿಸಿದ್ರೇನೆ ಅಯ್ಯೋ ಬೇಡಪ್ಪ ಈ ಕರ್ಮ ಇಲ್ಲಿಂದ ಬಿಟ್ಟೋಗ್ಬಿಡೋಣ, ಕಾಡಲ್ಲಾದ್ರೂ ಬೇಕಂದ್ರೆ ಜೀವಿಸ್ಬಿಡೋಣ, ಇಲ್ಲಿ ಮಾತ್ರ ಬದುಕೋದು ಬೇಡ ಅಂತ ಆಗ್ಬೇಕು ನಮಗೆ. ಅಲ್ಲಿ ತನಕ ಬಿಡಲ್ಲ ಒಬ್ರು ಜೀವನನ. ಸೊ ಅಷ್ಟಾದ್ರೂ ಕೂಡ ಈ ಜನಗಳು ಮಾತ್ರ ಹೆಂಗಿದಾರೆ ಅಂದ್ರೆ ಅಲ್ಲಿಗೆ ಹೋಗೋಣ ಅಂತ ಇದ್ದಾರೆ ಇವರು. ತಿರ್ಗಾ ಏನ್ ಮಾಡೋಣ, ಆ ರೇಂಜಿಗೆ ಜಡಭಾವದವರು ಇವರು. ನೋಡಿ, ಅದಕ್ಕೆ ಅಲ್ಲಿ ಹೇಳ್ತಾರೆ, ಅದಕ್ಕೆ ದೇವ್ರು ಏನ್ ಮಾಡ್ಬಿಟ್ರಂತೆ, ಅಲ್ಲಿಗೆ ಕಳಿಸ್ಬಿಟ್ರಂತೆ. 43ನೇ ವಚನ 43:7-43. ಅದಕ್ಕೆ ಬದಲಾಗಿ ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳನ್ನು, ಅಂದರೆ ಮೊಲೋಕನ ಗುಡಾರವನ್ನು, ರೋಪಾ ದೇವತೆಯ ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಹೋದಿರಿ. ನೋಡಿ, ಸೊ ನಿಮ್ಮನ್ನ ದೇವ್ರು ಏನ್ ಮಾಡ್ಬಿಟ್ರು, ಅದನ್ನೇ ಪೂಜೆ ಮಾಡ್ಲಿ ಅಂತ ಬಿಟ್ಬಿಟ್ರು, ಒಪ್ಪಿಸ್ಬಿಟ್ರು ಅಂತ ಅಂದ್ಬಿಡ್ತಾರೆ. ಏನ್ ಪೂಜೆ ಮಾಡ್ಲಿ ಇವರು? ರಂಫಾ ದೇವತೆ. ಈ ರಂಫಾ ದೇವತೆ ಬಂದು ಕನಾನ್ ದೇಶದವರ ಸೂರ್ಯನ ಸಿಂಬಲ್ ಇಟ್ಕೊಂಡು ಪೂಜೆ ಮಾಡೋಂಥ ಒಂದು ದೇವತೆ. ಬೇರೆ ದೇಶಗಳಲ್ಲಿ ಇದನ್ನ ಒಂದೇನ್ರಿ ಸ್ಯಾಟರ್ನ್ ಅಂತ ಹೇಳ್ತೀವಿ ನಾವು, ಗ್ರೀಕ್ನವರು ಸ್ಯಾಟರ್ನ್ ಅಂತೇಳಿ ಪೂಜೆ ಮಾಡ್ತಾರೆ, ಶನಿ ಗ್ರಹ ಅಂತೇಳಿ. ಅದಕ್ಕೆ ನಮ್ಮ ಕನ್ನಡ ಬೈಬಲ್ ಫುಟ್ ನೋಟ್ ಅಲ್ಲಿ ಇದನ್ನ ಶನಿ ಅಂತಾನೆ ಹಾಕಿರ್ತಾರೆ. ಕನ್ನಡ ಬೈಬಲ್ ಫುಟ್ ನೋಟ್ ಅಲ್ಲಿ ರೆಫರೆನ್ಸ್ ಅಲ್ಲಿ ಶನಿ ಅಂತಾನೆ ಹಾಕ್ಬಿಟ್ಟಿರ್ತಾರೆ ಅಲ್ವರಾ. ಸೊ ಈ ಶನಿ ಅನ್ನೋಂಥದ್ದು ಇದೇನಪ್ಪಾ ಅಂತ ನೋಡೋದಾದ್ರೆ ನಮ್ಗಿರೋಂಥ ಶನಿ ಗ್ರಹ, ಸ್ಯಾಟರ್ನ್ ಪ್ಲಾನೆಟ್. ಹಳೆ ಕಾಲದಲ್ಲಿ ಸೈತಾನ್ ಅನ್ನೋಂಥದ್ದು ನೇರವಾಗಿ ಯಾರಿಗೂ ಪರ್ಸನ್ ಅನ್ನೋಂಥ ಕಾನ್ಸೆಪ್ಟ್ ಇರಲಿಲ್ಲ. ಪರ್ಸನ್ ಅನ್ನೋ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ಪರ್ಸನ್ ಅನ್ನೋ ಕಾನ್ಸೆಪ್ಟ್ ಈಗೀಗ ಡೆವಲಪ್ ಆಗಿರೋದು. ಯಹೂದಿಗಳು ಯಾರು ಸೈತಾನ್ ಇದ್ದಾನೆ ಅಂತ ನಂಬಲ್ಲ. ಯಹೂದಿಗಳು ಸೈತಾನ್ ಒಂದು ವ್ಯಕ್ತಿ, ಅವನಿಗೆ ಕೊಂಬಿರ್ತದೆ, ಅವನಿಗೆ ರೆಕ್ಕೆ ಇರ್ತದೆ, ಅದೆಲ್ಲ ಕಥೆಗಳನ್ನ ಯಹೂದಿ ಯಾರು ನಂಬಲ್ಲ. ಜೂವಿಶ್ ನೇಷನ್ ಯಾರೋ ಒಬ್ಬ ಪರ್ಸನಲ್ ಸೈತಾನ್ ಇದ್ದಾನೆ ಅಂತ ನಂಬಲ್ಲ. ಇದು ಬೇರೆ ಜನಗಳ ನಂಬಿಕೆಗಳಿದು, ಗ್ರೀಕ್ನವ್ರದ್ದು. ಆಮೇಲೆ ಈ ಸಿರಿಯಾ ಅಂತ ಹೇಳ್ತೀವಿ ನೋಡಿ ಈಗ, ಆ ದೇಶದ್ದು ಮತ್ತು ಲೆಬನಾನಿನ ಒಂದು ಭಾಗವಾಗಿತ್ತು ಯಾವುದೋ ಟೈರ್ ಅನ್ನಂತ ಒಂದು ಸಿಟಿ, ಆ ದೇಶದ ಜನಗಳ ನಂಬಿಕೆಗಳಿದು. ಸೊ ಅದನ್ನ ಪೂಜೆ ಮಾಡ್ತಿದ್ರು ಇವರು. ಅದನ್ನೇ ಪೂಜೆ ಮಾಡ್ಕೊಂಡು ಹೋಗ್ರಿ ಅಂತೇಳಿ ದೇವ್ರ ಏನ್ ಮಾಡಿದ್ರಂತೆ, ಬಿಟ್ಬಿಟ್ರು. ಇದನ್ನ ಪೂಜೆ ಮಾಡ್ಲಿ ಅನ್ಯ ಜನಗಳಂತ ದೇವರೇ ಕೊಟ್ಟಿದ್ದಾರೆ ಅಂತ ನಾವು ಓದಿದೀವಿ. ಧರ್ಮೋಪದೇಶ ಕಾಂಡ 4:16 ನಾವು ಓದ್ತೀವಿ, 16-17 ನಿಮ್ಮ ದೇವರೇನೆ ಈ ಗ್ರಹಗಳನ್ನ ಪೂಜೆ ಮಾಡ್ಕೊಂಡ್ಲಿ ಅನ್ಯ ದೇವರುಗಳಂತ ಏನ್ ಮಾಡಿದ್ದಾರೆ, ಬಿಟ್ಟಿದ್ದಾರೆ ಬೇರೆ ಜನಗಳಿಗೆ, ನಿಮ್ಗಲ್ಲ. ನೀವು ನನ್ನನ್ನ ಆರಾಧನೆ ಮಾಡ್ಬೇಕು ಅಂತ ದೇವರು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಬೇರೆ ಜನಗಳು ಮಾಡಿದ್ರೆ ನೀವು ಹೊಟ್ಟೆ ಹೊರ್ಕೊಂಡ್ಬಿಡ್ರಿ, ಕೋಪ ಮಾಡ್ಕೊಂಡ್ಬಿಡ್ರಿ, ನಾನೇ ಅನುಮತಿಸಿದ್ದೀನಿ. ಬಟ್ ನೀವು ಮಾಡಿದ್ರೆ ಮಾತ್ರ ನಾನು ಸಹಿಸಲ್ಲ, ಕಾರಣ ನಾನು ಆರಿಸಿ ತೆಗೆದಿರೋ ಜಲಸ್ ಗಾರ್ಡ್ ಅಂದ್ಬಿಡ್ತಾರೆ. ಜಲಸ್ ಗಾರ್ಡ್ ಅಂದ್ಬಿಟ್ರೆ ನನಗೆ ಕೊಡೋ ಪ್ರೀತಿನ ಬೇರೆಯವ್ರಿಗೆ ಕೊಟ್ರೆ ನಾನು ಸುಮ್ಮನೆ ಕೆಡಲ್ಲ. ಒಂದು ರೀತಿ ಹೊಟ್ಟೆ ಕಿಚ್ಚು ದೇವ್ರು ಅಂತಾನೆ ಅನ್ಬೋದು. ಅದನ್ನ ನ್ಯಾಯವಾದ ಹೊಟ್ಟೆ ಕಿಚ್ಚು, ಪಾಸಿಟಿವ್ ನೆಗೆಟಿವ್ ಅಂತ. ಪಾಸಿಟಿವ್ ಜಲಸಿ ಬೇರೆ, ನೆಗೆಟಿವ್ ಜಲಸಿ ಬೇರೆ. ಅದು ಪಾಸಿಟಿವ್. ಅದು ಒಂದು ತಂದೆಗೆ ಮಕ್ಕಳ ಮೇಲೆ ಇರೋಂತಹ ಪೊಸೆಸಿವ್ನೆಸ್ ಅಂತ ಹೇಳ್ತೀವಿ, ಅಧಿಕಾರ ಅಥವಾ ಅತ್ಯಂತ ಹೆಚ್ಚಿನ ಮಮಕಾರ, ಹೆಚ್ಚಿನ ಪ್ರೀತಿ, ಆಮೇಲೆ ಹೆಚ್ಚಿನ ಸಲಿಗೆಯನ್ನ ಪದ ಬಳಸಬಹುದು.
ನನ್ನವರು ಅನ್ನುವಂಥದ್ದು, ಆ ಬಿಲಾಂಗಿಂಗ್ನೆಸ್ ಅಂತ ಹೇಳ್ಬೋದು ನಾವು, ಪೊಸೆಸಿವ್ನೆಸ್, ಅಥಾರಿಟಿ, ಇದೆಲ್ಲ. ಸೊ ಈ ಥರದಲ್ಲಿ ದೇವರು ನೀವು ನನ್ನನ್ನು ಆರಾಧನೆ ಮಾಡಬೇಕು, ಬಟ್ ನೀವು ಬೇರೆಯವ್ರನ್ನ ಆರಾಧನೆ ಮಾಡೋದು ನಾನು ಸಹಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಆದರೆ ಇವರು ಇಲ್ಲ, ನಾನು ಅದೇ ದೇವ್ರಿಗೆ ಹೋಗ್ತೀನಿ ಅಂತೇಳಿ ಅರಣ್ಯದಲ್ಲಿ ಮಾಡ್ತಾರೆ, ಅಲ್ಲಲ್ಲಿ ಮಾಡ್ಕೊಂಡೇ ಬರ್ತಾರೆ. ಸರಿ, ಅಲ್ಲೇ ಹೋಗ್ರಪ್ಪ ಅಂತ ಬಿಟ್ಬಿಟ್ಟಿರ್ತಾರೆ. ನೋಡ್ರಪ್ಪ, ನಿಮ್ಮ ಪಿತೃಗಳೆಲ್ಲ ಇಂಥವ್ರು ಕಂಡ್ರು ಅಂತ ಸ್ಟೆಫನ್ ಹೇಳ್ತಾ ಇರೋದು. ಯಾರಿಗಿದೋ? ಇಸ್ರೇಲ್ ಜನಗಳ ಹತ್ರ ಮುಂದೆ ನಿಂತ್ಕೊಂಡು, ಪರಿಸರ ಶಾಸ್ತ್ರಿಗಳ ಮುಂದೆ ನಿಂತ್ಕೊಂಡು ಈ ಥರ ಆರ್ಗ್ಯುಮೆಂಟ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ನಿಮ್ಮ ಜನಗಳು ಇಂಥವ್ರು, ಅವ್ರನ್ನ ನಾನು ಬೈಯೋದಲ್ಲ, ಇನ್ನೂ ಕಠಿಣವಾಗಿ ಶಿಕ್ಷಿಸ್ಬೇಕು ಅವ್ರನ್ನ ಹಾಕೊಂಡು, ಅವ್ರ ಬಗ್ಗೆ ನೀವು ಮಾತಾಡ್ತೀರಲ್ಲ. ಇಷ್ಟೊಂದು ಆ ಮಾತುಗಳಲ್ಲಿ ಅಡಗಿದ್ದೇವೆ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅವರು, ಎಲ್ಲ ಡೀಟೇಲ್ ಹೇಳ್ಕೊಂಡು ಶಾರ್ಟ್ ಅಂಡ್ ಸ್ವೀಟ್ ಸ್ವಲ್ಪ ಹೇಳ್ತಾರೆ. ಒಂದೊಂದು ಸ್ಟೇಟ್ಮೆಂಟಲ್ಲಿ ಹೇಳ್ಬಿಟ್ಟು, ನೋಡೋ ನಿಮ್ಮ ಪಿತೃಗಳು ಹಿಂಗೆ ಮಾಡಿದವ್ರು, ಅಲ್ಲಿಂದ ಏನು ಕಮ್ಮಿ ಆಸಾಮಿಗಳಲ್ಲ ಅವರು, ಇಂಥ ಜನಗಳು ನೀವು. ಈಗ ಲಾಸ್ಟ್ ನೋಡಿ 44ರಿಂದ 50 ತನಕ 6 ವಚನಗಳು. ಇನ್ನೊಂದು ಕಾಂಟೆಕ್ಸ್ಟ್ ಇದು. 44 ಮಾತ್ರ ಓದೋಣ. ದೇವದರ್ಶನ ಗುಡಾರವು ಅರಬಿಯೊಳಗೆ ನಮ್ಮ ಪಿತೃಗಳ ಬಳಿಯಲ್ಲಿ ಇತ್ತು. ಮೋಶೆಯ ಸಂಗಡ ಮಾತಾಡಿದವನು ನೀನು ನೋಡಿದ ಮಾದರಿಯ ಪ್ರಕಾರವೇ ಅದನ್ನು ಮಾಡಿಸಬೇಕೆಂದು ನೇಮಿಸಿದ್ದನು. ನೋಡಿ, ಒಂದು ಮಾದರಿನ ದೇವ್ರು ಕೊಟ್ಟು ಅದೇ ತರ ಮಾಡಿಸಿದ್ರೆ ಅಂತ. ನೋಡಪ್ಪ, ನೀವು ದೇವಾಲಯದ ಬಗ್ಗೆ ನಾನು ಆಪೋಸಿಟ್ ಆಗಿ ಮಾತಾಡಿದೆ ಅಂತ ಹೇಳ್ತೀರ ತಾನೆ. ದೇವಾಲಯ ಅಲ್ಲ ಕಣ್ರು ಫಸ್ಟ್ ಬಂದಿದ್ದು. ಯಾವ್ದು? ದೇವದರ್ಶನ ಗುಡಾರನಪ್ಪ ಬಂದಿದ್ದು. ಆ ಗುಡಾರ ಕೂಡ ನಿಮ್ ಮೋಶೆ ಅಲ್ಲಪ್ಪ ಮಾಡಿದ್ದು, ದೇವ್ರು ಆಲ್ರೆಡಿ ಅದನ್ನ ಇಟ್ಟಿದ್ರು, ಅದು ಮ್ಯಾಪ್ ತೋರಿಸಿದ್ರು, ಚಾರ್ಟ್ ಹಾಕಿ ಮಾಡ್ದ. ಒಂದು ಸುಮ್ಮನೆ ಜೆರಾಕ್ಸ್ ಕಾಪಿ ಮಾಡ್ದೆ. ಇಲ್ಲಿ ಟೆಂಪರರಿ ಶೆಲ್ಟರ್ ಕಂಡ್ರು ಅದು. ಅದ್ರೊಳಗೆ ದೇವ್ರು ಇರಕ್ ಆಗಲ್ರಪ್ಪ, ನಿಮ್ಗೆ ಅದು ಗೊತ್ತಿಲ್ವಾ? ಹೆಂಗೆ ಅಂತ ಹೇಳ್ತೀನಿ ಅಂದ್ರೆ ಅಂತೇಳಿ ಹಂಗೆ ಹೇಳ್ಕೊಂಡು ಮುಂದೆ ನಮ್ಮ ಸೊಲೊಮೋನ್ರ ತನಕ ಬಂದ್ಬಿಟ್ಟು ಒಂದು ಸೊಲೊಮೋನ್ ಟೆಂಪಲ್ ಕಟ್ತಾನೆ. ಆ ಸೊಲೊಮೋನನೇ ಪ್ರಾರ್ಥನೆ ಮಾಡ್ತಾನೆ. ಏನಂತ ಅಂದ್ರೆ 48-49 ಮುಗಿಸ್ತಾರೆ. ದೇವ್ರೆ, ನೀನೆಲ್ಲಿ ಇದ್ರಲ್ಲಿ ವಾಸ ಮಾಡಕ್ಕಾಗತ್ತೆ? ನೀನ್ ಈ ದೇವಾಲಯದಲ್ಲಿ ಇರಕ್ಕೆ ಆಗಲ್ಲ. ಇದನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ, ಎಂತ ಮನೆ ಕಟ್ಟಕ್ಕಾಗ್ತದೆ ದೇವ್ರೆ ಅಂತೇಳಿ ಹೇಳ್ಬಿಟ್ಟನೋ. ಹಂಗಾರೆ ನಿಮ್ ದೇವಸ್ಥಾನನೂ ಏನಿಲ್ಲ ಇಲ್ಲಿ, ನಿಮ್ಮ ದೇವದರ್ಶನ ಗುಡಾರನೂ ಏನಿಲ್ಲ ಇಲ್ಲಿ. ನಿಮ್ಮ ಮೋಶನೂ ಪಾಪ ಕಮ್ಮಿ ಆಸಾಮಿ ಅಲ್ಲ, ಅವರು ಏಟು ತಿಂದು ದೇವ್ರ ಹತ್ರ ಒಂದು ಶೇಪಿಗೆ ಬಂದವ್ರೆ. ನಿಮ್ಮ ಜನ ಇಸ್ರೇಲ್ರಂತೂ ಭಯಂಕರವಾಗಿರೋ ಜನಗಳು. ದೇವ್ರೇನೆ ಅವ್ರನ್ನ ಅನ್ಯ ದೇವರುಗಳನ್ನ ಪೂಜೆ ಮಾಡ್ಕೊಂಡು ಇರ್ರಿ ಅಂತ ಬಿಟ್ಟಾಕಿದ್ದಾರೆ. ಇಂಥ ಜನಗಳ ಬಗ್ಗೆ ನಾನು ಕನಿಕರದಿಂದ ಯೇಸು ಕ್ರಿಸ್ತರ ಹತ್ರ ಬಂದ್ರಪ್ಪ ಅಂತ ಕರೆದ್ರೆ ನೀವು ನನ್ನ ಮೇಲೆ ಅಲ್ಲಿ ಕಡಿತೀರಾ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಇಟ್ರು. ಈಗ ಹೇಳಿ ಹಿಂಗೆ ಹೇಳ್ಕೊಂಬಂದ್ಬಿಟ್ರೆ ಅವ್ರದ್ದು ಪೂರ್ವ ಪರಂಪರೆ ಹಿಸ್ಟ್ರಿ ಎಲ್ಲ ಕೇಳಿಸ್ಕೊಂಡು ಅವ್ನಿಗೆ ಏನು ಗತಿ ಆಗ್ಬೇಕು. ಭಯಂಕರ ಕೋಪ ಬಂದ್ಬಿಡ್ತದೆ ವಿಷಯ. ಈಗ ನಮಗೆ ಒಳ್ಳೆಯವನಂತ ನಮ್ಮ ಮೇಲೆ ಒಂದು ರಿಪೋರ್ಟನ್ನು ಹೇಳಿಲ್ಲ ಇವರು. ಇಸ್ರೇಲ್ ಜನಗಳು ನಿಮ್ಮ ಪಿತೃಗಳು ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂತ ಒಂದು ಮೆನ್ಷನ್ ಮಾಡಿಲ್ಲ ಇವರು ಸ್ಟೀಫನ್. ಸೊ ಈಗ ಏನಾಗುತ್ತೆ ಹೇಳಿ, ಅವರಿಗೆ ಸಖತ್ ಕೋಪ ಬಂದ್ಬಿಡ್ತದೆ. ತಿದ್ಕೊಳ್ಬೇಕು. ಈಗನ ಒಳ್ಳೇದು ಮಾಡ್ರಿ, ಬಟ್ ಒಳ್ಳೇದನ್ನೋದು ಇಲ್ವೇ ಇಲ್ಲ ಅನ್ನೋ ಕಾರಣಕ್ಕೆ ಇವ್ರಿಗೆ ನಮ್ದು ಒಳ್ಳೆ ರಿಪೋರ್ಟ್ ಒಂದು ಹೇಳಿಲ್ವೇ. ನಮ್ಮ ಪಿತೃಗಳ ಬಗ್ಗೆ ಹೆಂಗೆ ಹೇಳ್ತಾನೆ, ನಮ್ಮ 12 ಜನರುಗಳು ಸಹೋದರನೇ ದ್ವೇಷಿಸಿದವರು, ಕೊಲ್ಲಕ್ಕೆ ಹೋದಂಥವ್ರು, ಕೊಲೆಗಡಕರನ್ನ ಮಾಡಕ್ಬಿಟ್ಟ. ಅವರು ನೆಕ್ಸ್ಟ್ ಬಂದಿರೋ ಪಿತೃಗಳು ಐಗುಪ್ತಕ್ಕೆ ಆಸೆ ಪಟ್ಟು ವಾಪಸ್ ಬರ್ದಿರೋಂಥ ಜನಗಳು, ಅಲ್ಲಿಂದ ಬಿಡಿಸ್ಕೊಂಡ್ ಬರ್ತಾ ಇದ್ರು, ಆಸೆ ಪಟ್ಟು ತಿರ್ಗಾ ಅಲ್ಲಿಗೆ ಗುಲಾಮ್ರಾಗ ಹೋಗಿ ಬೀಳ್ತೀವಿ ಅನ್ನೋಂಥ ಗುಲಾಮ್ರು. ಅಲ್ಲಿಂದ ನಾವು ವಾಪಸ್ ಹೆಂಗೋ ಮಾಡಿ ದೇವರ ಅದ್ಭುತಗಳನ್ನ ಕರ್ಕೊಂಡು ಬಂದ್ರು ಕೂಡ ದಾರಿಯಲ್ಲಿ ದೇವರನ್ನ ಬಿಟ್ಟು ಅನ್ಯ ದೇವತೆಗಳಿಗೆ ಪೂಜೆ ಮಾಡಿರೋಂಥ ತಪ್ಪು ದಾರಿ ಹಿಡಿದಿರೋ ಜನರುಗಳು. ಇಂಥದ್ದೆಲ್ಲ ಹೇಳಿ ಲಾಸ್ಟ್ಗೆ ಪವಿತ್ರಾತ್ಮನ ಎದುರಿಸಿರೋರು ಅಂದ್ಬಿಡ್ತಾರೆ. ನೋಡಿ ನಿಮ್ ಪಿತೃಗಳ ತರ ನೀವು ಪವಿತ್ರಾತ್ಮವನ್ನ ಏನ್ ಮಾಡ್ತೀರಾ? ಎದುರಿಸುವವರು. ರೆಸಿಸ್ಟಿಂಗ್ ದ ಹೋಲಿ ಸ್ಪಿರಿಟ್ ಆರ್ ಯುವರ್ ರೀಸನಿಂಗ್ ಎಬಿಲಿಟಿ. ನಿಮ್ಮಲ್ಲಿ ಒಳ್ಳೇದು ಕೆಟ್ಟದ್ದನ್ನೋದು ನಿಮಗೆ ಗೊತ್ತಿದೆ. ಯಾರ ಮೇಲೆ ಹೊಟ್ಟೆ ಕಿಚ್ಚಿಬಿಟ್ರೆ ಏನಾಗ್ತದೆ, ತಾಳ್ಮೆಯಿಂದ ಇದ್ರೆ ಏನಾಗ್ತದೆ ಅನ್ನೋದು ಎರಡು ನಿಮಗೆ ಗೊತ್ತಿದೆ. ಯಾಕಂದ್ರೆ ದೇವ್ರು ಉಂಟು ಮಾಡುವಾಗ ಅದೆರಡು ಹಿಡದೆ ಮಾಡ್ಲಿಲ್ಲ ಆತ, ಅದೆರಡು ಇಟ್ಟಿದ್ದಾನೆ ಮನುಷ್ಯನೊಳಗಡೆ. ನಿಮ್ಗೆ ತಿಳುವಳಿಕೆಗೆ ಬರ್ತದೆ. ಆದ್ರೆ ನೀವೇ ಬೇಕಂತ ನಿಮ್ಮ ದುಸ್ವಭಾವಕ್ಕೆ ಸ್ಟಬರ್ನೆಸ್ಗೆ ಈಲ್ಡ್ ಆಗ್ತಾ ಇದ್ದೀರಾ ಆಗಿರೋರು. ಮಾಡೋಕ್ಕಾಗ್ಲೇ ಇಲ್ಲ. ಅದನ್ನೇ ಇವ್ರಿಗೆ ಲಾಸ್ಟ್ ಕೋಪ ಬಂದ್ಬಿಡ್ತು. ಒಂದು ಲೈನ್ ಹೇಳ್ಬಿಡ್ತಾರೆ, ಚಂಡಿಗಳು. ನೀವು ಓದ್ತಾರೆ ಕನ್ನಡದ ಪದ, ಇಂಗ್ಲೀಷ್ ಎಲ್ಲ ಅದನ್ನ ಸ್ಟಿಫ್ ನೆಕ್ಡ್ ಅಂತ ಹೇಳ್ತಾರೆ. ಚಂಡಿನೂ ಅದೇ ಅರ್ಥ ಕೊಡ್ತದೆ. ಏನೋ ಚಂಡಿ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಮಕ್ಕಳು ಏನನ್ನ ಬೇಡ ಅಂತ ಹೇಳ್ಬಿಟ್ರು, ಇಲ್ಲ ಅಂತ ಹೇಳ್ಬಿಟ್ರೆ ನಾವು ಏನ್ ಚಂಡಿನೇನೋ ರಣಚಂಡಿ ಅಂತೀವಿ ನೋಡಿ. ಕನ್ನಡದ ಬಳಕೆ ಶಬ್ದಗಳು ಅಲ್ಲೇ ನಾವು ಬಳಸೋದು ಇದನ್ನ. ಇಲ್ಲ ನನಗೆ ಬೇಕೇ ಬೇಕು ಅಂತ ಅಳ್ತಾ ಇದ್ವಿ ಅಂತಂದ್ರೆ ಚಂಡಿ ಹಿಡಿದು ಬಿಟ್ಟಿದಾರಪ್ಪ ಅಂತಂತಾರೆ. ಚಂಡಿಕೆ ಅಂತ ಇನ್ನೊಂದು ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಅದನ್ನ ಬಳಸ್ತೀವಿ. ಹಂಗಾಗಿ ಸ್ಟಿಫ್ ನೆಕ್ಡ್ ಅಂದ್ರೆ ಬದಲಾಗದ ಸ್ವಭಾವ. ಅಂದ್ರೆ ಪವಿತ್ರಾತ್ಮ ಅಂದ್ರೆ ಏನೀಗ ಈ ಕಾಂಟೆಕ್ಸ್ಟ್ ಅಲ್ಲಿ ಅಂತ ನೋಡಿದ್ರೆ, ನಮ್ಮ ಒಳಗೆ ಒಳ್ಳೇದು ಕೆಟ್ಟದ್ದನ್ನ ವಿವೇಚಿಸಿ ತೋರಿಸೋದು. ಈಗ ನಾವು ಇಷ್ಟು ಜನ ಹಿಂಗೆ ಕೂತ್ಕೊಂಡು ಹಿಂಗೆ ವಚನಗಳನ್ನ ಓದ್ಕೊಂಡು ಹಿಂಗಿರ್ತೀವಿ ಪಾಠ ಮಾಡ್ಕೊಂಡು. ಆಕ್ಚುಲಿ ಈ ಪಾಠಗಳಿಂದ ಯಾವ ಪ್ರಯೋಜನನೂ ಆಗಲ್ಲ. ಈ ಪಾಠಗಳನ್ನ ಪರ್ಸನಲ್ ಆಗಿ ನಾವು 2, 3 ಜನನೋ 4 ಜನನೋ ಕೂತ್ಕೊಂಡಾಗ ಅನುಭವಗಳಿಂದ ನಾವು ಮೆಲುಕಾಗಕ್ಕೆ ಶುರು ಮಾಡ್ತೀವಿ ನೋಡಿ, ಆವಾಗಲೇ ಈ ಪಾಠ ಪ್ರಯೋಜನ ಆಗೋದು.
ಇಲ್ಲಾಂದ್ರೆ ಇದೊಂದು ಟ್ರೆಡಿಷನಲ್ ರಿಲಿಜಿಯನ್ ಆಗ್ತದೆ, ಇಟ್ ಇಸ್ ನಾಟ್ ಎ ಸ್ಪಿರಿಚುವಲ್ ಫ್ಲಾಕ್. ಇದೊಂದು ಆತ್ಮೀಯ ಹಿಂಡಾಗಲ್ಲ, ಇದೊಂದು ಸಾಂಪ್ರದಾಯಿಕ ಹಿಂಡಾಗ್ತದೆ. ಉದಾಹರಣೆಗೆ ನಮ್ಮ ಭಕ್ತನಾಗಿರೋ ಯೋಬನು ತನ್ನ 3 ಜನ ಸ್ನೇಹಿತರು ಕೂತ್ಕೊಂಡು ಪರ ಮತ್ತು ವಿರೋಧವಾಗಿ ಆರ್ಗ್ಯುಮೆಂಟ್ ಶುರು ಮಾಡ್ತಾರೆ. ದೇವರ ಪರವಾಗಿ 3 ಜನ ಫ್ರೆಂಡ್ಸ್ ಮಾತಾಡ್ತಾರೆ. ಇಲ್ಲಪ್ಪ, ದೇವ್ರ ಪರವಾಗಿ ಮಾತಾಡಲ್ಲ ನಾನು, ದೇವ್ರು ನನ್ನನ್ನು ಅನ್ಯಾಯವಾಗಿ ಏನ್ ಮಾಡ್ಬಿಟ್ಟಿದ್ದಾರೆ, ದಾರಿ ತಪ್ಪಿಸಿದ್ದಾರೆ, ನನ್ನ ಕಷ್ಟ ಕೊಡ್ತಾ ಇದ್ದಾರೆ, ದೇವರು ಏನೋ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಪರೀಕ್ಷೆ ಮಾಡ್ತಾವ್ರೆ. ದೇವರು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ನಾನು ದೇವ್ರನ್ನ, ಬಟ್ ನನ್ನ ಮೇಲೆ ಮಾತ್ರ ಏನ್ ಮಾಡ್ತಾವ್ರೆ, ಪರೀಕ್ಷೆ ಮಾಡ್ತಾವ್ರೆ ದೇವ್ರು ಅಂತೇಳಿ ಪರ ವಿರೋಧ, ವಾದಿ ಪ್ರತಿವಾದಿ ಈ ಥರ ಡಿಸ್ಕಷನ್ನು ಕೆಲವು ತಿಂಗಳುಗಳು, ಕೆಲವು ವರ್ಷಗಳು ಹೋಗಿದೆ. ಯಾರ್ದು? ಯೋಬು ಅವ್ರ ಸ್ನೇಹಿತರು ಕೂತ್ಕೊಂಡು, ಇಲ್ಲಪ್ಪ ನೋಡ್ರಿ, ಆಕಾಶದ ಪಕ್ಷಿಗಳನ್ನು ನೋಡ್ರಿ, ಅಲ್ಲಿ ದೇವ್ರು ಹೆಂಗೆ ಮಾಡ್ತಾ ಇದ್ದಾರೆ, ಇಲ್ಲ ರೀ ಸಮುದ್ರದಲ್ಲಿರೋ ಮೀನುಗಳು ನೋಡ್ರಿ, ಅದ್ರ ಜೀವನದಲ್ಲಿ ಹಿಂಗೆ ತಾನೇ ಮಾಡ್ತಾ ಇದ್ದಾರೆ, ಇಲ್ಲ ಬೇರೆ ಈಗ ಕೆಲವು ದುಷ್ಟರಿದ್ದಾರೆ ಅವ್ರ ಜೀವನ ನೋಡು, ಕೆಲವು ಸಾಧು ಪ್ರಾಣಿಗಳಿದ್ದಾರೆ ಮನುಷ್ಯರು ಅವ್ರ ಜೀವನ ನೋಡು, ಎಲ್ಲವನ್ನ ವಿವೇಚನೆಗೆ ತಗೊಂತಾರೆ ಸೈಂಟಿಸ್ಟ್ಗಳ ರೀತಿಯಲ್ಲಿ. ಗ್ರೇಟ್ ಫಿಲಾಸಫರ್ಸ್ ಅವರು 3 ಜನ ಫ್ರೆಂಡ್ಸ್ ಎಲ್ಲವನ್ನ ಅನಾಲಿಸಿಸ್ ಮಾಡಿ ಸ್ಪಿರಿಚುವಲ್ ಆಗಿರ್ತಾರೆ ಅವರು. ಸೊ ಇದು ಸ್ಪಿರಿಚುವಲ್. ಆವಾಗಲೇ ಈ ಪಾಠ ಪ್ರಯೋಜನ ಆಗೋದು. ಅದನ್ನೇ ನಮ್ಮ ಸ್ಟೆಫನ್ ಮಾಡ್ಕೊಡ್ತಾ ಇರೋದು ಇಲ್ಲಿ. ನೋಡ್ರಪ್ಪ, ನೀವು ಧರ್ಮಶಾಸ್ತ್ರ ಇಟ್ಕೊಂಡಿದ್ದೀರಾ, ಬಟ್ ನಿಮ್ಮ ಧರ್ಮಶಾಸ್ತ್ರ ನಿಮ್ಗೇನು ಏನ್ ಮಾಡ್ತಾ ಇಲ್ಲ, ತಿಳಿಸ್ತಾ ಇಲ್ಲ, ತಿಳುವಳಿಕೆ. ಕಾರಣ ನೀವು ಅದಕ್ಕೆ ಮನ್ಸು ಕೊಡ್ತಾ ಇಲ್ಲ. ನೀವು ಕುತ್ಕೊಂಡು ಯೋಚನೆ ಮಾಡಿ, ನಿಮ್ಮ ದೇವಾಲಯನೇ ಗ್ರೇಟ್ ಅನ್ನಂಗಿದ್ರೆ ಯಾಕೆ ಅದನ್ನ ದೇವರು ಕೆಡಿದ್ರು? ನಿಮ್ಮ ಟಾಬರ್ನೇಕಲ್ ಗ್ರೇಟ್ ಅನ್ನಂಗಿದ್ರೆ ದೇವದರ್ಶನ ಗುಡಾರವನ್ನ ದೇವರು ದಾವಿನ ಹತ್ರ ಮಾತಾಡುವಾಗ ಹೇಳ್ತಾರೆ, ಏನೇ ನನಗೆ ಟೆಂಪಲ್ ಕಟ್ತೀನೋ, ನಾನು ಯಾವಾಗಲೂ ಕಾರ್ಗತ್ತಲೆಯಲ್ಲಿ ವಾಸ ಮಾಡೋನು ಕಣ, ಏನೋ ಟೆಂಪಲ್ ಕಟ್ತೀನಿ ನೀನು ನನಗೆ ಅಂತ ಹೇಳ್ತಾರೆ. ಸೊ ನೀವು ಏನು ಅನ್ಕೊಳ್ತೀರೋ ಅದೆಲ್ಲ ಕರೆಕ್ಟ್ ಆಗಿರುತ್ತೆ ಅಂತ ಅನ್ಕೊಂಡ್ಬಿಡ್ರಿ, ವಿವೇಚನೆ ಮಾಡ್ರಿ. ಇನ್ನೊಂದು ಒಡಂಬಡಿಕೆಗೆ ಅವಕಾಶನೇ ಇರ್ತಿರ್ಲಿಲ್ಲ. ಹಂಗಾರೆ ನಿಮ್ಮ ಒಡಂಬಡಿಕೆಯಲ್ಲಿ ನಿಮ್ಮ ಲೋಪ ಇದೆ. ವಾಗ್ದಾನಗಳನ್ನ ನಂಬಿರೋದ್ರಲ್ಲಿ, ಅದಕ್ಕೆ ವಿಧೇಯರಾಗೋದ್ರಲ್ಲಿ ನಿಮ್ಮಲ್ಲಿ ಲೋಪ ಇದೆ. ಏನಪ್ಪ ಲೋಪ ಅಂದ್ರೆ, ನೀವು ಯೋಚನೆ ಮಾಡೋಕ್ಕೆ ಮೊದಲು ಬಿಟ್ಕೊಡ್ತಾ ಇಲ್ಲ, ಅದು ನಿಮ್ಮ ರಾಂಗ್. ಅದು ಯೋಚನೆ ಮಾಡೋದು ತಪ್ಪಲ್ಲ. ಯೋಚನೆ ಮಾಡ್ರಿ, ಪರ ವಿರೋಧಗಳೆರಡು ಏನ್ ಮಾಡ್ರಿ, ಯೋಚನೆಗೆ ಹಚ್ಚ್ರಿ, ಆರಿಸ್ಕೊಳ್ಳೋದು. ಆಮೇಲೆ ಒಳ್ಳೇದು ಯಾವುದಂತ ಫೈನಲ್ ರಿಸಲ್ಟ್ ಬಂದ ಮೇಲೆ, ರಿಪೋರ್ಟ್ ಬಂದ ಮೇಲೆ, ಒಂದು ಮುದ್ರೆ ಹಾಕಿದ್ಮೇಲೆ ಅದನ್ನ ಚೂಸ್ ಮಾಡ್ಕೊಳ್ಳಿ. ಚಾಯ್ಸ್ ಇಸ್ ನೆಕ್ಸ್ಟ್ ಆಫ್ ದ ರೀಸನಿಂಗ್. ಚಾಯ್ಸ್ ಇಸ್ ಆಲ್ವೇಸ್ ಯಾವಾಗ ಬರಬೇಕು, ರೀಸನಿಂಗ್ ಆದ್ಮೇಲೆ ಬರಬೇಕು. ಇಲ್ಲ, ಎಸ್, ಪರೀಕ್ಷೆ ಮಾಡ್ರಿ, ವಿವೇಚನೆ ಮಾಡ್ರಿ. ಈ ಮನುಷ್ಯನಿಗಿರೋ ಭಯ ಏನಪ್ಪ ಅಂದ್ರೆ, ಅಯ್ಯೋ ಅದು ವಿವೇಚನೆ ಮಾಡಬಾರ್ದು, ನಮ್ಮ ಅಪ್ಪ ಹೇಳಿದ್ದೇನೆ ಆಲ್ದ ಮರ, ನಾನೇನ್ ಮಾಡ್ಬೇಕಂದ್ರೆ ಪಟ್ಟನ್ನು ನೇಣಾಕೊಂಡು ಸತ್ತೋಗ್ಬೇಕು. ಅದಕ್ಕೆ ಮನುಷ್ಯನ ಮೂಡುತನ. ನಮ್ಮ ಹಿರಿಯರು ಹೇಳಿದರೆ ಸಂಪ್ರದಾಯ, ನೀನು ಕಾಲು ತೊಳಿಲೇಬೇಕು, ನೀನು ಏನನ್ನಾಗ ನನಗೆ ಗೊತ್ತಿಲ್ಲ, ಕಾಲಲ್ಲಿ ಗ್ಯಾಂಗ್ರೀನ್ ಆಗಿದೆಯಾ, ಕ್ಯಾನ್ಸರ್ ಆಗಿದೆಯಾ, ನೀರು ಬಿದ್ದರೆ ಕೊಳ್ತೋಗ್ತದೆ, ಅದು ನನಗೆ ಗೊತ್ತಿಲ್ಲ, ನೀನು ಸತ್ತೋಗು, ಬಟ್ ನೀನೇನು ಮಾಡಬೇಕು, ತೊಳಿಲೇಬೇಕಷ್ಟೆ. ಕೈ ನೀನು ತೊಳಿಲೇಬೇಕು, ನೀನು ಏನನ್ನ ಮಾಡ್ಕೊ. ಇಲ್ಲಪ್ಪ ನಾನೀಗ ಸ್ಯಾನಿಟೈಸರ್ ಹಾಕಿ ಉಜ್ಬಿಟ್ಟಿದ್ದೀನಿ ಕಣೆ ಅಂತಂದ್ರೆ, ಇಲ್ಲ ನೀರು ಹಾಕಿದ್ರೇನೆ ಸರಿ, ಅದು ನಮ್ಮ ಶಂಕದೇ ನೀರು ಹಾಕ್ಬೇಕು ನೀನು. ಇದು ಮನುಷ್ಯನಿಗೆ ಏನಾಗ್ಬಿಟ್ಟಿರೋದು, ಇದು ವೀಕ್ನೆಸ್, ಸ್ಟಿಫ್ ನೆಕ್ಕೆಡ್ನೆಸ್, ಚಂಡಿಕೆ. ಇದು ಹಿಂಗೆ ಇರಬೇಕು, ನಮ್ಮ ಪಿತೃ ಹೇಳಿದಾನೆ ಹಿಂಗಿರ್ಬೇಕು, ನಮ್ಮ ಕುಲ ಹೇಳುತ್ತೆ ಹಿಂಗಿರ್ಬೇಕು, ನಮ್ಮ ಧರ್ಮ ಹೇಳುತ್ತೆ, ನಮ್ಮ ಸಭೆ ಹೇಳುತ್ತೆ, ನಮ್ಮ ಡಿನಾಮಿನೇಷನ್ ಹೇಳ್ತದೆ ನಾವು ಹಿಂಗಿರ್ಬೇಕು. ಅದನ್ನ ನೀವು ಮಾಡ್ಕೊಳ್ಳೋದಪ್ಪ, ತಪ್ಪಿಲ್ಲ, ನೀವು ಮಾಡಿರೋದು ತಪ್ಪಲ್ಲ. ಇಲ್ಲಿ ಸ್ಟೆಫನ್ರಾಗ್ಲಿ ದೇವರ ವಾಕ್ಯಗಳಾಗಿ ಹೇಳೋದೇನಂದ್ರೆ, ತಪ್ಪು ಅಂತ ಹೇಳಲ್ಲ ಒಂದೇ ಸರಿ, ಅದನ್ನೂ ಇಟ್ಟು ಇದಕ್ಕಿಂತ ಉತ್ತಮವಾಗಿರೋದೇನ ಮಾಡಬಹುದಾ ಅಂತ ಏನ್ ಮಾಡಿ ಯೋಚನೆ ಮಾಡ್ರಿ, ವಿವೇಚನೆನ ಮಾಡ್ರಿ, ಅಷ್ಟೇನೆ ಅಂತ ಸ್ಟೆಫನ್ ಹೇಳಕ್ ಬರ್ತಾ ಇದ್ದಾರೆ. ಆದ್ರೆ ನೀವು ಮಾಡದೆ ನೀವು ಮೊಂಡಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀರಾ, ಚಂಡಿಕೆಗಳಾಗಿದ್ದೀರಾ ಅನ್ನೋದನ್ನೇ ಲಾಸ್ಟ್ ವಚನದಲ್ಲಿ ಕೋಪವಾಗಿ ಹೇಳ್ತಾರೆ. ಸೊ ಫೈನಲ್ ಆಗಿ ನಾವು ಬಂದ್ಬಿಡ್ತೀವಿ ಅಲ್ಲಿ ಏನಾಗುತ್ತೆ ಅನ್ನೋದಕ್ಕೆ. 53ರಲ್ಲಿ ದೂತರ ಮೂಲಕ ಕೊಟ್ಟಿರಂತಹ ಒಂದು ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲ ಎಂದು ಹೇಳಿದರು. ನೋಡಿ, ದೇವದೂತರ ಮೂಲಕ ಕೊಟ್ಟಿರಂತಹ ಧರ್ಮಶಾಸ್ತ್ರ ಇದನ್ನ ನೀವೇನ್ ಮಾಡ್ತಾ ಇಲ್ಲ, ಅನುಸರಿಸ್ತಾನೆ ಇಲ್ಲ, ಅದಕ್ಕೆ ಇವತ್ತು ನಿಮಗೆ ಕಣ್ ತೆಗ್ದಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ನಮ್ಮ ಪಾಠದ ಕನ್ಕ್ಲೂಷನ್ಗೆ ನಾವು ಬಂದ್ಬಿಡ್ತೀವಿ. ಇಬ್ರಿಯ 2:1-2 ಓದ್ಕೊಂಡ್ಬಿಡೋಣ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 1-3 ವಚನಗಳು. ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದದೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ನೋಡಿ, ನಾವು ಅವ್ರಿಗೆ ಹೇಳಿದ್ದೆಲ್ಲ ವಿಷಯಗಳು ಯಾರ ಮೂಲಕ ಕೊಟ್ಟಿದಂತೆ, ದೇವದೂತರ ಮೂಲಕ, ಒಬ್ಬ ಮಧ್ಯಸ್ಥನಾದ ಮೋಶೆ ಮೂಲಕ ಕೊಟ್ಟಿರೋದು. ಅದಕ್ಕೇನೆ ರಿವರ್ಸ್ ಆಗಿದ್ದಕ್ಕೆ ನಿಮ್ಮ ಜನಗಳನ್ನ ದೇವರು ಅನ್ಯ ದೇವತೆಗಳಿಗೆ ಬಿಟ್ಬಿಟ್ರು, ಐಗುಪ್ತಕ್ಕೆ ಬಿಟ್ಬಿಟ್ರು, ಬ್ಯಾಬಿಲೋನ್ಗೆ ಸೆರೆ ಕಳಿಸ್ಬಿಟ್ರು. ನಿಮ್ಮ ದೇವಸ್ಥಾನ ನೀವಾಗ ಬೇಡ ಅಂದ್ರು. ನಾನು ಮಾತಾಡದೆ ಹೋಗ್ಲಿ, ನಿಮ್ಮ ದೇವಸ್ಥಾನ ಇರಲ್ಲ, ನೀವು ಇರಲ್ಲ ಅಂತ ಹೇಳ್ಬಿಟ್ರು. ಇದು ದೇವದೂತನ ಮೂಲಕ ಕೊಟ್ಟಿರೋದಕ್ಕೆ ಇಷ್ಟು ಕೋಪ ಬಂದಿದೆ ಅವ್ರಿಗೆ ಅಂದ್ಬಿಟ್ರೆ, ನೇರವಾಗಿ ದೇವರೇ ಕೊಟ್ಟಿದ್ದಕ್ಕೆ ಹೆಂಗ್ ಬರಬಹುದು ಅಂತ ನೆಕ್ಸ್ಟ್ ಇವಾಗ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಹಂಗೆ. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾದ
ದೃಢವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ನೋಡಿ, 2 ಕಂಪ್ಯಾರಿಸನ್ ಮಾಡ್ಬಿಡ್ತಾರೆ. ಬ್ಯೂಟಿಫುಲ್. ಏನೋ ಅಪ್ಪ, ದೇವದೂತರ ಮೂಲಕ ಕೊಟ್ಟಿರೋ ವಚನಗಳಿಗೆ ನೀವು ಅವಿಧೇಯರಾಗಿ ಮೊಂಡ್ರಾಗಿದ್ದಕ್ಕೆ ಇಂತಹ ಕಠೋರವಾದ ಶಿಕ್ಷೆಗೆ ಗುರಿಪಡಿಸ್ಬಿಟ್ರೆ ನಿಮ್ಮ ಇಡೀ ಜನರೇಷನ್, ನಿಮ್ಮ ನೇಷನ್, ಹಂಗಾದ್ರೆ ನೇರವಾಗಿ ಪವಿತ್ರಾತ್ಮದಿಂದಲೇ ನಮ್ಮ ಹೃದಯದಲ್ಲಿ ಬರೆಯಲ್ಪಡ್ತಾ ಇದ್ದೀವಿ. ಹೆಂಗಂತೆ, ಇಂಕಿಂದ ಅಲ್ಲ, ಮಸಿಯಿಂದ ಅಲ್ಲ, ಕಲ್ಲುಗಳ ಮೇಲೆ ಅಲ್ಲ, ಸ್ವಾಮಿ ರಕ್ತನ ಕೊಟ್ಟು ಮುದ್ರೆ ಹಾಕಿ ಪವಿತ್ರಾತ್ಮವನ್ನ ನಮ್ಮೊಳಗಡೆ ಇಟ್ಟು ಆಕ್ಟಿವೇಟ್ ಮಾಡಿ ನಮ್ಮನ್ನ ಲೀಡ್ ಮಾಡ್ತಾ ಇರುವಾಗ, ಅದು ಏನಕ್ಕೆ ಅಂದ್ರೆ ನಮ್ಮ ಮುಂದಿಟ್ಟಿರುವಂತ ಅತ್ಯಂತ ವಿಶೇಷವಾದ ರಕ್ಷಣೆಗೆ, ಸೋ ಗ್ರೇಟ್ ಸಾಲ್ವೇಷನ್ಗೆ ನಾವು ನಿರ್ಲಕ್ಷ್ಯ ತೋರಿಸ್ಬಿಟ್ರೆ ತಪ್ಪಿಸ್ಕೊಳ್ಳೋದು ಇನ್ನಿಂಗೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಬರಬೇಕಾಗಿರೋದು ಏನು ಅಂತಂದ್ರೆ, ನಾವು ಸೀನಾಯಿ ಪರ್ವತದಲ್ಲಿ ನಿಂತಾಗ ನಾನು ಯಾಕೆ ಈ ಕಾಂಟೆಕ್ಸ್ಟ್ ತಗೊಂಬಂದೆ ಅಂದ್ರೆ, ಸೀನಾಯಿ ಬೆಟ್ಟದ ಹತ್ರ ಬಂದ್ಬಿಟ್ಟಿದ್ದಲ್ಲ ಅವ್ರು ದೊಡ್ಡದು. ಸೀನಾಯಿ ಬೆಟ್ಟದ ಹತ್ರ ಕೊಡುವಂತಹ ದಶಾಜ್ಞೆಗಳ ಆ ಒಂದು ಒಡಂಬಡಿಕೆ ಪತ್ರದ ಮೇಲೆ ಸಹಿ ಹಾಕಕ್ಕೆ ಮುಂಚೆ ಅವ್ರೇನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಒಂದ್ಸರಿ ಅನಲೈಸ್ ಮಾಡಬೇಕು. ಅಬ್ರಹಾಮನ್ನ ಕರೆದ್ರು, ಬಂದಿದ ತಕ್ಷಣ ಆತ ಏನು ಮಾಡೋಕ್ಕಾಗಿಲ್ಲ. ಆ ಮಕ್ಕಳನ್ನ 3 ತಲೆಮಾರುಗಳು ಕರ್ಕೊಂಬಂದ್ರು, ಅಲ್ಲೂ ಏರುಪೇರುಗಳು ಜೀವನಗಳಲ್ಲಿ ಬಂದು ಎಡವುದ್ರು, ಮುಗ್ಗರಿಸಿದ್ರು, ತಾಳ್ಮೆ ಕಳ್ಕೊಂಡ್ರು. ಅಲ್ಲಿಂದ 70 ಜನರುಗಳು ಸೀದಾ ಹೋದ್ರು. ಆ ಸ್ವಂತ ಅಣ್ಣ ತಮ್ಮಂದನ್ನು ಕೊಲೆ ಮಾಡೋಂಥ ಮಟ್ಟದಲ್ಲೇ ಇದ್ದಂಥ ಕ್ಯಾರೆಕ್ಟರ್ ಅವ್ರದ್ದು. ಆದರೆ ಅದರೊಳಗೆ ಒಬ್ಬ ಯೋಸೆಫ್ನನ್ ಅಂತ ಒಬ್ಬ ಒಳ್ಳೆಯವನು ಸಿಕ್ದ. ಅವನು ಒಳ್ಳೆತನವನ್ನು ತೋರಿಸಿದಕ್ಕೆ ಅವನು ಪ್ರೈಮ್ ಮಿನಿಸ್ಟರ್ ಆಗೋದ, ತನ್ನ ಕುಟುಂಬನೂ ಕಾಪಾಡ್ದ, ಈಜಿಪ್ಟ್ನು ಕಾಪಾಡ್ದ. ಆದರೆ ಆ ಗುಣ ಪುನಃ ಇಸ್ರೇಲ್ ಜನಗಳಲ್ಲಿ ರಿಪೀಟ್ ಆಗಲಿಲ್ಲ. ಹಾಗಾದ್ರೆ ಎಲ್ಲಿ ಇವರು ಮೀರ್ತಾ ಇದ್ದಾರೆ ಅಂತಂದ್ರೆ, ಈ ಎಲ್ಲ ಬೆಟ್ಟ ಹತ್ರ ಕೊಟ್ಟಂತ ಈ ರೂಲ್ಸ್ ರೆಗ್ಯುಲೇಷನ್ಗೆ ಇವರು ಅಧೀನರಾದ್ರೆ ಅಂತವ್ರನ್ನ ಕಾನಾನ್ ದೇಶಕ್ಕೆ ಸೇರಿಸೋದು. ಆ ಕಾನಾನ್ ದೇಶದಲ್ಲಿ ಹೋದ್ರೆ ನೀವು ಹಿಂಗೆಲ್ಲ ಬೇಕಾಬಿಟ್ಟಿಯಾಗಿ ಜೀವಿಸಂಗಿಲ್ಲ. ಏನೋ ನಿಮ್ಮ ಅಬ್ರಹಾಮನ್ ಬಂದು ನೀನಿಲ್ಲಿ ನನ್ನ ವಾಗ್ದಾನಗಳಿಗೆ ಭಯಪಡಪ್ಪ, ನನ್ನ ಮುಂದೆ ಭಕ್ತಿಯಲ್ಲಿ ನಡ್ಕೊಳಪ್ಪ ಅಂತ ಹೇಳಿದ್ರು. ಬಟ್ ಅಬ್ರಹಾಮನ್ ಏನ್ ಪೂಜೆ ಮಾಡ್ತಾ ಇದ್ರು ಅಂತಂದ್ರೆ, ನಾನು ಮುಂದಿನ ಪಾಠದಲ್ಲಿ ನಾನು ತಗೊಳ್ತೀನಿ ಅದನ್ನ. ಇವರು ಕೂಡ ವಿಗ್ರಹಾರಾಧಕರೇ, ಇವರು ಪಿತೃಗಳು. ಅಬ್ರಹಾಮನು ಯೆಹೋವನ ಹೆಸರೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು ಕೂಡ ವಿಗ್ರಹಗಳನ್ನ ಇಟ್ಕೊಂಡೇ ಮಾಡ್ತಾ ಇದ್ರು. ಮಮ್ರೆ ಅನ್ನಂತ ತೋಫೆತ್ ಜಾಗದಲ್ಲಿ ಮಮ್ರೆ ಅಂತ ಅದು ಒಂದು ತೋಪು ಅಂತ ಹೇಳ್ತೀವಿ ಅದಕ್ಕೆ. ಆ ತೋಪು ಆ ಕಾಲದಲ್ಲೆಲ್ಲ ಎಲ್ಲ ಜನಗಳಿಗೂ ಅದೇನಂದ್ರೆ ಇವತ್ತಿನ ಅಶ್ವತ್ಥಕಟನೆ ಬೇರೆ ಏನಿಲ್ಲ. ಇದನ್ನ ಅಬ್ರಹಾಮನ್ ಇಟ್ಕೊಂಡು ಯೆಹೋವನ ಹೆಸರಲ್ಲೇ ಪೂಜೆ ಮಾಡ್ತಿದ್ದ ಅಬ್ರಹಾಮನ್. ದೇವರು ಆ ಕಾಲಕ್ಕೆ ಪರ್ಮಿಟ್ ಮಾಡಿದ್ರೆ ಅದನ್ನ. ಸರಿ, ಇವಾಗ ನಿಮ್ಗೆ ಎಲ್ಲ ಡೀಟೇಲ್ ಹೇಳ್ಕೊಡಕ್ಕಾಗಲ್ಲ ನಾನು, ಯಾಕಂದ್ರೆ ತುಂಬಾ ವರ್ಷಗಳಿದೆ, ಇದು ಥೌಸಂಡ್ಸ್ ಆಫ್ ಇಯರ್ಸ್ ಪ್ರಾಜೆಕ್ಟ್. ಎಮರ್ಜೆನ್ಸಿಗೆ ಪರವಾಗಿಲ್ಲ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಟ್ರು. ಅದಕ್ಕೆ ದೋಸ್ ವರ್ ಆಲ್ ದ ಟೈಮ್ಸ್ ಅಂಡ್ ಸೀಸನ್ಸ್ ವರ್ ಇಗ್ನೋರಿಂಗ್ ಟೈಮ್, ಸೊ ದಟ್ ಗಾಡ್ ವಿಂಕ್ಡ್ ಅಟ್ ದೋಸ್ ಟೈಮ್ಸ್ ಅಂತ ಓದ್ತೀವಿ. ಅಂದ್ರೆ ದೇವರ ಆ ಕಾಲಗಳನ್ನ ಲಕ್ಷ್ಯಕ್ಕೆ ತಗೊಂಡಿಲ್ವಂತೆ. ಹೆಂಗೋ ಮಾಡಪ್ಪ ಬಂದ್ಬಿಡ, ಹಿಂಗ ಆಯ್ತು ಬಿಟ್ಬಿಡ ಅದನ್ನ ಅಂತ ಬಂದ್ಬಿಟ್ರಂತೆ. ಸೊ ತೋಪನ್ನ ನೆಟ್ಟು ನೆಡು ತೋಪಿನಲ್ಲೇ ಇವರು ಪೂಜೆ ಮಾಡ್ತಿದ್ರು. ಸ್ವಲ್ಪ ಹಳೇ ಕಾಲದ ಹಿಂದೂಗಳು ಮನೆ ದೇವರಂತ ಮಾಡೋರು. ಹೆಂಗಂದ್ರೆ ಒಂದು ತೋಪುಗಳಿಗೆ ಹೋಗೋರು. ಒಂದು ತೋಪು ಇರಲೇಬೇಕು, ಆ ತೋಪಲ್ಲಿ ಒಂದು ಮರ ಇರಲೇಬೇಕು. ಆ ಮರದ ಹತ್ರ ಒಂದು ಸಣ್ಣಗೊಂದು ಚಪ್ರ ಹಾಕೋರು. ಚಪ್ರ ಹಾಕಿ ಅದರೊಳಗೆ ಒಂದು ದೇವ್ರನ್ನ ಇಟ್ಬಿಟ್ಟು ಅಲ್ಲಿ ಮರಿನ ಕಡ್ದ್ಬಿಟ್ಟು ಅಥವಾ ಕೋಳಿ ಏನೋ ಒಂದು ಪ್ರಾಣಿನ ಬಲಿ ಕೊಟ್ಟು ಮನೆ ದೇವ್ರ ಪೂಜೆ. ಇನ್ನು ಸ್ವಲ್ಪ ದೊಡ್ಡ ಕಲ್ಲಿನ ಚಪ್ರ ಹಾಕ್ಬಿಟ್ರೆ ಊರ್ ದೇವ್ರ ಪೂಜೆ. ಹಿಂಗೆ ಶುರುವಾಗಿ ಇದೆಲ್ಲ ಎಲ್ಲಿಂದ ಬಂದಿರೋದಂದ್ರೆ, ಕಾರಾನಿನಲ್ಲಿ ಅಬ್ರಹಾಮನ್ಗೆ ಇದು ಇತ್ತು. ಕಾರಾನ್ ದೇಶ, ಈಗ ಕಾರಾನ್ ಊರು ಬಂದ್ಬಿಟ್ಟು ಈಗಿರುವಂತಹ ಇರಾನ್ ಮತ್ತು ಆಫ್ಘಾನಿಸ್ತಾನ್ಗೆ ಮಧ್ಯದಲ್ಲಿ ಬರುವಂತ ಒಂದು ಸ್ಮಾಲ್ ಪ್ಲೇಸ್ ಅದು. ಆಫ್ಘಾನಿಸ್ತಾನ್ ಒನ್ಸ್ ಅಪಾನ್ ಎ ಟೈಮ್ ಅದು ಇಂಡಿಯಾಗೆ ಬಾರ್ಡರ್. ಯಾಕಂದ್ರೆ ಕಾಂದಹಾರ ಅಂತ ಹೇಳ್ತೀವಲ್ಲ, ಅದು ಗಾಂಧಾರಾನ್ ಅಂತ ಒಂದು ರಾಜ್ಯ. ಗಾಂಧಾರ ನಮ್ಮ ಪಾಂಡವರದ್ದು ಹಿಸ್ಟ್ರಿನೇ ಅಂತ ಅಂತಾರೋ ಅದು. ಸೊ ಒಂದು ಕಾಲದಲ್ಲಿ ಭಾರತ ದೇಶ ಅದು. ಸೊ ಭಾರತ ದೇಶದ ಮೂಲೆಯಲ್ಲಿ ಬದಿಯಲ್ಲಿದ್ದಿರುವಂತಹ ಅಬ್ರಹಾಮನು ಇದನ್ನ ಮಾಡ್ತಾ ಇದ್ದ ಪ್ರಾಕ್ಟೀಸ್ ಅಂತ ಅಂದ್ರೆ, ಆ ಅಬ್ರಹಾಮರ ಪ್ರಾಕ್ಟೀಸ್ ಖಂಡಿತ ಅದೇನಾಗಿದೆ, ಅದ ಎಲ್ಲ ಕಡೆ ಇದೆ ಅಫ್ಕೋರ್ಸ್. ಸೊ ಇದೇ ಪ್ರಾಕ್ಟೀಸ್ನ ಇವ್ರು ಇಲ್ಲಿಂದ ತಗೊಂಡೋಗಿ ಕಾರಾನಿಂದ ಹಾರಾನ್ಗೆ ಹೋಗ್ತಾರೆ. ಹಾರಾನ್ ಅಂತ ಅಂದ್ಬಿಟ್ರೆ ಈಗ ಇರುವಂತಹ ಟರ್ಕಿಯ ಒಂದು ಭಾಗ ಅದು. ಹಾರಾನ್ಗೆ ಹೋಗ್ತಾರೆ ಮೇಲಕ್ಕೆ, ಒಂದು ಟ್ರಯಾಂಗಲ್ ಶೇಪಲ್ಲಿ ಮೇಲಕ್ಕೆ ಹಿಂಗೆ ಹೋಗ್ತಾರೆ. ಭಾರತ ಮತ್ತು ಆಫ್ಘಾನಿಸ್ತಾನ ಆ ಪ್ಲೇಸ್ ಇಂದ ಮೇಲಕ್ಕೆ ಟರ್ಕಿಗೆ ಹೋಗ್ತಾರೆ. ಟರ್ಕಿಯಿಂದ ಕೆಳಗಡೆಗೆ ಸೀದಾ ಕಾನಾನಿಗೆ ಬರ್ತಾರೆ. ನೋಡಿ, ಕಾರಾನು, ಹಾರಾನು, ಕಾನಾನ್, ಟ್ರಯಾಂಗಲ್ ಶೇಪ್ ಕ್ಲೀನಾಗಿ ಬರ್ತಾರೆ. ಆಗ ವಿಗ್ರಹಗಳನ್ನ ಪೂಜೆ ಮಾಡ್ತಿದ್ರು. ಪರವಾಗಿಲ್ಲ ಅಂತೇಳಿ ದೇವ್ರು ಬಿಟ್ಟಿದ್ರು. ಆಮೇಲೆ ತಿಳುವಳಿಕೆ ಹೇಳ್ಕೊಟ್ರು, ಇಲ್ಲ ವಿಗ್ರಹನ ಏನ್ ಮಾಡ್ಬೇಕು, ಬಿಡ್ಬೇಕಾದ್ರೊಳಗಡೆ ನಾನು ಇಲ್ಲಯ್ಯ, ನಾನು ಭೂಮಿ ಆಕಾಶಗಳ ದೇವರು, ವಿವೇಚನೆ ಮಾಡು ಅಂತ ಬಿಟ್ರು. ಅಬ್ರಹಾಂ ಯೋಚನೆ ಮಾಡ್ತಾ 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 ಚೇಂಜ್ ಆಗ್ಬಿಟ್ರು. ಅವ್ರಿಗೆ ಬಂದ್ಬಿಡ್ತದೆ, ಓ ಜೀವಶ್ವಾಸ ಕೊಡುವಂಥದ್ದು ಎಲ್ಲ ದೇವರಾಗಿರಾಗ ಆ ದೇವ್ರನ್ನ ಎತ್ಕೊಂಡು ಒಂದು ಬಂಬೆ ಒಳಗಡೆ, ಒಂದು ಮಣ್ಣೊಳಗಡೆ, ಒಂದು ಕಲ್ಲೊಳಗಡೆ ಪೂಜೆ ಮಾಡೋದು ತಪ್ಪು. ತನಗೆ ಬಂತ ಕಲ್ಪನೆ.
ಅದು ಬರದೇ ಇದ್ದಿದ್ದಕ್ಕೆ ಇವರಿಗೆ ಕಾನಾನ್ ದೇಶದ ತನಕ ಬೆಟ್ಟದ ಮೇಲೆ ಏನು ಮಾಡಬೇಕಾಯ್ತು, ಆಜ್ಞೆ ಬರೀಬೇಕಾಯ್ತು, ನನ್ನನ್ನು ಬಿಟ್ಟು ಬೇರೆಯವ್ರನ್ನ ನೀವೇನು ಮಾಡಬಾರ್ದು. ಇದಕ್ಕೆ ನೀವು ಒಪ್ಕೊಳ್ತೀರಾ? ಯಾಕಂದ್ರೆ ಈಜಿಪ್ಟಲ್ಲೂ ಕೂಡ ನೀವು ಇದೇ ದೇವ್ರಿಗೆ ಏನು ಮಾಡಿದವ್ರು, ಪೂಜೆ ಮಾಡಿದವ್ರು. ಹಿಂಗೆ ನಿಮಗೇನೋ ಒಂದು ಪೂಜೆಗೆ ಅಂತ ಇಲ್ಲ ಅಂತಂದ್ಬಿಟ್ರೆ ನಿಮಗೆ ಭಕ್ತಿನೇ ಬರಲ್ಲ. ಸೊ ನಿಮ್ಮಲ್ಲಿ ಭಕ್ತಿ ಬರ್ಸ್ಬೇಕು ಅಂತಂದ್ರೆ ವಿಗ್ರಹ ಇಟ್ಕೊಂಡೇ ಬರಬೇಕು ಅನ್ನೋಂಥದ್ದಲ್ಲ. ನಿಮಗೆ ದೇವಸ್ಥಾನ ಅಂತ ಕೊಡ್ಲಿ, ನಿಮಗೆ ಟ್ಯಾಬರ್ನೇಕಲ್ ಅಂತ ಕೊಡ್ಲಿ, ಅದರೊಳಗಡೆ ನಾನು ವಾಸ ಮಾಡ್ತೀನಿ ಅಂತ ಹೇಳ್ತೀನಲ್ವಾ, ನಾನೆಲ್ಲ ವಾಸ ಮಾಡೋದು, ನಾನು ಬರೆದಿರಂತ ನನ್ನ ಮಾತುಗಳನ್ನ ಏನ್ ಮಾಡ್ತೀನಿ, ಆ ದೇವದರ್ಶನ ಗುಡಾರದಲ್ಲಿ ಇಡ್ತೀನಿ. ಹಂಗಾದ್ರೆ ಮಂಜೂಷ ಪೆಟ್ಟಿಗೆಯಲ್ಲಿ ನನ್ನ ಮಾತುಗಳಿದೆ ಅಂದ್ರೆ ಯಾರಿದಂಗ ಅರ್ಥ, ನಾನಿದ್ದೀನಿ ಅಂತ, ತನ್ನ ಮಹಿಮೆ. ಹಂಗಾದ್ರೆ ಪವಿತ್ರಾತ್ಮದ ಮೂಲಕ ಈ ವಚನಗಳನ್ನ ನಮ್ಮ ಹೃದಯಗಳಲ್ಲಿ ಇವತ್ತು ಬರೆಸ್ತಾ ಇದ್ದಾರೆ ಅಂತಂದ್ರೆ ಯಾರಿದ್ದಾರೆ ಅಂತ ಅರ್ಥ, ಯೆಹೋವ ದೇವರು ಇದ್ದಾರೆ ಅಂತ. ಹಂಗಾದ್ರೆ ಕಲ್ಲಿನ ಮೇಲೆ ಮಸಿಯಿಂದ ಬರೆದಿರೋ ಅಕ್ಷರಗಳಿಗೇನೆ ಅಷ್ಟು ಮಹಿಮೆ ಇದ್ದು ಸೀನಾಯಿ ಪರ್ವತ ಗಡಗಡ ಅಂತ ನಡುಗುತ್ತೆ ಅಂದ್ಬಿಟ್ರೆ, ಪವಿತ್ರಾತ್ಮದಿಂದ ನಮ್ಮ ಹೃದಯದ ಒಳಗಡೆ ಬರೆಯುವಂತ ಈ ವಚನಗಳಿಗೆ ನಮ್ಮ ಮುಂಡು ಸ್ವಭಾವಗಳು, ಜಡ ಭಾವಗಳು, ಬಗ್ಗದೇ ಇರೋ ಸ್ವಭಾವಗಳು ಇದೆಲ್ಲ ಏನಾಗ್ಬೇಕ್ರಿ, ಹೋಗ್ಬೇಕು, ನಡಗಬೇಕು. ಸೀನಾಯಿ ಪರ್ವತಕ್ಕಿಂತ ಭಯಪಟ್ಟು ನಡಗಬೇಕು. ಅಲ್ಲಿ ಗುಡುಗು ಸಿಡ್ಲು ವಾಣಿಗಳು ಎಲ್ಲ ತೋರಿಸಿ 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 ಭಯಪಡಿಸಿದ್ರು. ಇಲ್ಲಂಗೆ ಏನು ಮಾಡ್ದಂಗೆ ಪ್ರೀತಿಯಿಂದ ಸಹೋದರರೇ, ದೇವರ ಕನಿಕರ ನಿಮಗೆ ನೆನಪಿಗೆ ತಂದ್ಕೊಂಡು ಬೇಡ್ಕೊಳ್ತೀನಿ, ದಯವಿಟ್ಟು ನೀವು ನಿಮ್ಮ ದೇಹಗಳನ್ನೇನು ಮಾಡ್ರಿ, ಮೀಸಲಾಗಿ ಮೆಚ್ಚುಗೆ ಹಾಕಿ ಕೊಡ್ರಪ್ಪ. ನಾನು ಯಾಕ್ರಯ್ಯ ಅಲ್ಲಿ ಸಿಡ್ಲು ಹೊಡಿಬೇಕು ನಿಮ್ಮ ಮೇಲೆ, ನಾನು ಯಾಕ್ರಯ್ಯ ನಿಮಗೆ ಮೋಡನ್ನ ಬೆಂಕಿ ಥರ ಮಾಡಬೇಕು, ನಾನು ಯಾಕಪ್ಪ ನಿಮ್ಮ ಮನೇನ ಶೇಕ್ ಮಾಡಬೇಕು, ನಾನು ಯಾಕ್ರಯ್ಯ ನಿಮಗೆ ಭೂಕಂಪ ಉಂಟು ಮಾಡಿ ನಿಮ್ಮನ್ನು ಭಯಪಡಿಸಿ ಸಾಯಿಸ್ಬೇಕು, ಮುಟ್ಬೇಡ ಸಾಯಿಸ್ಬಿಡ್ತೀನಿ ಅಂತ ಕರೆಂಟ್ ಶಾಕ್ ಹಾಕ್ಬಿಡ್ಬೇಕು, ಅದೆಲ್ಲ ಟೆರರೈಸ್ ಮಾಡಿ ನಿಮ್ಮನ್ನ ಭಯಪಡಿಸೋದು ಇಷ್ಟ ಇಲ್ಲ ಕಂಡ್ರು. ನನಗೆ ನಿಮ್ಮನ್ನ ಕೃಪೆಯಿಂದ ನಾನು ಏನು ಮಾಡ್ತಾ ಇದ್ದೀನಿ, ಕೋಳಿ ತನ್ನ ಮರಿಗಳನ್ನ ಕರ್ಕೊಳ್ಳೋ ಥರ ನಾನು ಕರ್ಕೊಳ್ಬೇಕು ಅಂತ ಇದ್ದೀನಿ. ದಯವಿಟ್ಟು ನೀವು ಮನಸ್ಸಿಂದ ಏನು ಮಾಡ್ರಿ, ಬನ್ರಿ ಅಂತೇಳಿ ಗಾಸ್ಪೆಲ್ ಏಜಲ್ಲಿ ಈ ಥರ ಕಾಲಿಂಗನ್ನು ಕೊಟ್ಬಿಟ್ರು. ಸೊ ಈಗ ಈ ಒಂದು ಹಿಂಡು ಇಂಥ ರೀತಿಯಲ್ಲಿ ಸಿದ್ಧ ಆಗ್ಬಿಟ್ಟಿದೆ ಅಂತಂದ್ರೆ, ಇವರುಗಳನ್ನ ತನ್ನ ರಕ್ಷಕರನ್ನಾಗಿ, ತನ್ನ ಮಧ್ಯವರ್ತಿಗಳನ್ನಾಗಿ, ತನ್ನ ಪ್ರವಾದಿಗಳನ್ನಾಗಿ, ತನ್ನ ನ್ಯಾಯಾಧಿಪತಿಗಳನ್ನಾಗಿ 4 ಆಫೀಸರ್ಸ್ ಅದನ್ನ ಫಿಲ್ ಮಾಡಿಸಿ ಇಡೀ ಲೋಕದ ಜನಗಳನ್ನ ಏನ್ ಮಾಡ್ತಾರೆ, ತನ್ನ ಜೊತೆಗೆ ರೀಕನ್ಸೈಲ್, ಸಂಧಾನ ಮಾಡ್ಕೊಳ್ತಾರೆ. ಯೆಹೋವ ದೇವರು ಇಡೀ ಮನುಷ್ಯ ಕುಲವನ್ನ ತನ್ನ ಜೊತೆ ಸಂಧಾನ ಮಾಡ್ಕೊಳ್ಬೇಕಂತಂದ್ರೆ, ಅಲ್ಲಿ ಒಬ್ಬ ಮೋಶ ತಯಾರಿಯಾದಂಗೆ, ಅಲ್ಲಿ ಒಬ್ಬ ಯೋಸೆಫನ ತಯಾರಿಯಾದಂಗೆ, ಅಲ್ಲೊಬ್ಬ ಅಬ್ರಹಾಮನಿಗೆ ನಂಬಿಕೆಯನ್ನು ಬದಲಾಯಿಸ್ಕೊಂಡಂಗೆ, ತನ್ನದನ್ನೆಲ್ಲ ಬಿಟ್ಟು ಬಂದಂಗೆ, ಮಧ್ಯದಾರಿಯಲ್ಲಿ ಆ ಹಠದ ಸ್ವಭಾವಗಳನ್ನ ತಿದ್ದುಕೊಂಡಂತ ಕೆಲವು ಅಪರೂಪದ ಭಕ್ತರುಗಳಂತೆ ಈ ಒಂದು ಹಿಂಡು ಏನಾಗಬೇಕಾಗತ್ತೆ, ಸಿದ್ಧ ಆಗ್ಬೇಕಾಗ್ತದೆ. ಇಷ್ಟೆಲ್ಲ ನಾವಾಗಬೇಕು ಅಂತಂದ್ರೆ ಯಾವ ಕಾಲೇಜ್ಗೆ ಹೋಗಿ ಕಲಿಯೋದು? ಅದಕ್ಕೆ 39 ಪುಸ್ತಕಗಳನ್ನ ಏನ್ ಮಾಡಿದ್ರು, ಬರ್ಸಿಟ್ರು. 39 ಪುಸ್ತಕಗಳಲ್ಲಿ ಬರೆದಿರೋಂಥ ಎಲ್ಲ ಉಪದ್ರವಗಳಿಂದ ನಮ್ಮನ್ನ ತಪ್ಪಿಸಕ್ಕೆ ಯೇಸು ಕ್ರಿಸ್ತರು 39 ಚಾಟಿಯ ಏಟುಗಳನ್ನ ತಿಂದಿದ್ದಾಗಿ ಮಾರನೇ ದಿನದಲ್ಲಿ ಅವರು ಎದ್ರು. 3ನೇ ದಿನದ ಬೆಳಗ್ಗೆ ಎದ್ರು. ಎದ್ದಿದ್ದಾದ್ಮೇಲೆ ಶಿಷ್ಯರ ಜೊತೆಯಲ್ಲಿ 40 ದಿನಗಳು ಇದ್ರು. ಸೊ 3 ದಿನ ಹಿಂದೆ ಈ 40 ಒಟ್ಟು 43 ದಿನ, ಅಥವಾ 43ನೇ ದಿನ ಅವ್ರ ಪರಲೋಕಾರೋಹಣ, ಮಧ್ಯದಲ್ಲಿ ಬಂದು ಎಷ್ಟು, 42 ದಿನ. ಸೊ 42 ದಿನಗಳು ಶಿಷ್ಯರ ಜೊತೆಯಲ್ಲಿ ಅವರು ಇದ್ದು ಅವರೆಲ್ಲರಿಗೂ ಬೋಧಿಸಿದ್ರು. ಇಸ್ರಾಯೇಲಿಯರ ಪ್ರಯಾಣ ಕೂಡ ಎಷ್ಟು ಸ್ಟೇಷನ್ಸ್ ಇದೆ, 42 ಸ್ಟೇಷನ್ಸ್ ಇದೆ ಕರೆಕ್ಟ್ ಆಗಿ. ಸೊ ಪುನರುತ್ಥಾನ ಆಗಿ ಯೇಸು ಕ್ರಿಸ್ತರು ಹೆಂಗೆ 42 ದಿನ ಇದ್ದು 43ನೇ ದಿನ ರಿಸರೆಕ್ಟ್ ಆಗಿ ಹೋದ್ರು, ಹಂಗೆ ಇಸ್ರಾಯೇಲಿಯರ 42 ಸ್ಟೇಷನ್ಸ್ ಕಂಪ್ಲೀಟ್ ಮಾಡಿಕೊಂಡು ನಾವು 43ನೇ ಸ್ಟೇಷನ್ಗೆ ಏನಾಗಬೇಕು, ರಿಸರೆಕ್ಷನ್ ಆಗಿ ಹೋಗ್ಬೇಕು ಸ್ವಾಮಿ ಜೊತೆಯಲ್ಲಿ. ಅಂತ ಒಂದು ಕೃಪೆಗೆ ಸ್ವಾಮಿ ನಮ್ಮೆಲ್ಲರನ್ನು ನಡೆಸಲಿ. ಮುಂದಿನ ವಾರದಲ್ಲಿ ದೇವ್ರ ಚಿತ್ತ ಆದ್ರೆ, ಆತ ಬಿಟ್ಟು ಬಂದಾಗಿದ್ದಂತಹ ಒಂದು ತಪ್ಪಾದ ಆರಾಧನೆ ವಿಧಾನ, ಆ ಕಾಲಕ್ಕೆ ದೇವ್ರ ತಪ್ಪು ಅಂತ ಹೇಳಿಲ್ಲ, ಬಟ್ ದೇವ್ರ ತಪ್ಪಾಯ್ತು ಅನ್ನೋಂಥ ನಾವೇನ್ ಮಾಡೋಣ, ಸ್ಟಡಿ ಮಾಡೋಣ.